ಎಲ್ಲರಿಗೆ ನಮಸ್ಕಾರ. ಮಹಾಕವಿ ಕವಿಕುಲಗುರು ಕಾಳಿದಾಸನ 4 ಕೃತಿಗಳನ್ನು ಈವರೆಗೆ ಮುಗಿಸಿದ್ದೀವಿ. ಮೊದಲಿಗೆ ಆರಂಭ ಮಾಡಿದ್ದು ಮೇಘದೂತದಿಂದ, ಬಳಿಕ ಕುಮಾರಸಂಭವ, ಶಾಕುಂತಲಗಳಾಗಿ ಅನಂತರ ನಿನ್ನೆ ತಾನೇ ರಘುವಂಶವನ್ನು ಸಮಾಪನ ಮಾಡಿದ್ವಿ. ಈ ಮಧ್ಯದಲ್ಲಿಯೇ ಬಹಳ ಹಿಂದೆ ಕಾಳಿದಾಸನ ಕಾವ್ಯ ಸಂಸ್ಕೃತಿ ಎನ್ನುವ ಒಂದು ವಾರದ ಭಾಷಣ ಮಾಲಿಕೆ ಮಾಡಿದ್ದೆ. ಅಲ್ಲಿ ಕಾಳಿದಾಸನ ಕಾವ್ಯ ಸಂಸ್ಕೃತಿಯ 16 ವಿವರಗಳನ್ನು ಎಲ್ಲ ಕೃತಿಗಳಿಗೆ ಅನ್ವಯಿಸಿ ಕೊಟ್ಟಿದ್ದಾಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಇನ್ನು ಮಿಕ್ಕ 2-3 ಕೃತಿಗಳು ಯಾವಿವೆ, 2 ನಾಟಕಗಳು, ಇನ್ನು ಒಂದು ಉಳಿಯುವಂಥ ಕಾವ್ಯ, ಖಂಡಕಾವ್ಯ ಋತುಸಂಹಾರವನ್ನು ನೋಡೋಣ. ಋತುಸಂಹಾರ ಕಾಳಿದಾಸ ಕೃತವೇ ಅಲ್ಲವೇ ಎನ್ನುವುದು ಅನೇಕ ವರ್ಷ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಎಷ್ಟೋ ಜನ ಅದು ಕಾಳಿದಾಸನ ಕೃತಿ ಅಲ್ಲವೇ ಅಲ್ಲ ಅಂತ ಕೂಡ ಉಪೇಕ್ಷೆ ಮಾಡಿದ್ದು ಉಂಟು. ಯಾಕೆಂದರೆ ಅಲ್ಲಿ ಅಂಥ ದೊಡ್ಡ ಭಾಷಾ ಪ್ರೌಢಿಮೆಯಾಗಲಿ ಕಲ್ಪನಾ ನಾವೀನ್ಯವಾಗಲಿ ಕಾಣಿಸುವಂಥದ್ದಲ್ಲ, ಅದರಿಂದ ಅದು ಉತ್ತಮೋತ್ತಮವಾದ ಮಹಾಕವಿಯ ರಚನೆ ಅಲ್ಲ ಅಂತ. ಆದರೆ ಎಂಥ ಕವಿಗೂ ಒಂದು ಆರಂಭ ಇರುತ್ತದೆ, ಅದನ್ನು ನಾವು ಗಮನಿಸಬೇಕಾಗುತ್ತದೆ. ಹಾಗಾಗಿ ಕಾಳಿದಾಸನ ಕೃತಿ ಆಗಿರೋದಕ್ಕೆ ಸಾಧ್ಯ, ಸಂಭಾವ್ಯ ಅಂತ ಹಲವರು ವಿದ್ವಾಂಸರು ಪ್ರತಿವಾದ ಮಾಡಿದ್ರು. ಆಮೇಲೆ ಹಸ್ತಪ್ರತಿಗಳ ಆಧಾರದಿಂದ ಅತ್ಯಂತ ಪ್ರಾಚೀನ ಹಸ್ತಪ್ರತಿಗಳನ್ನು ನೋಡಿಕೊಂಡು ಮತ್ತು ಇನ್ನಿತರ ಬೇರೆ ಬೇರೆ ಕವಿಗಳು ಯಾವ ರೀತಿಯಲ್ಲಿ ಈ ಒಂದು ಋತುಸಂಹಾರವನ್ನು ಪ್ರಭಾವ ತೆಗೆದುಕೊಂಡು ಮಾಡಿದ್ದಾರೆ, ಮತ್ತು ಕಾಳಿದಾಸನಲ್ಲಿಯೇ ಋತುಸಂಹಾರದ ಒಂದು ಹೊಳಹುಗಳು ಹೇಗೆ ಮಿಕ್ಕ ಕಡೆಗಳಲ್ಲಿ ಕಾಣಸಿಗುತ್ತವೆ ಅನ್ನುವುದನ್ನೆಲ್ಲ ನೋಡಿ ಬಹಳ ಕ್ಷೋಧಕ್ಷಮವಾದ ಸಂಶೋಧನೆಯನ್ನು ಮಾಡಿ ತನ್ಮೂಲಕ ಋತುಸಂಹಾರವನ್ನು ಕಾಳಿದಾಸನ ಕೃತಿ ಅಂತ ಒಪ್ಪಿದ್ದಾರೆ. ಅದರೊಳಗೆ ಅಗ್ರಗಣ್ಯರಾದವರು ದೊಡ್ಡ ವಿದ್ವಾಂಸರಾಗಿ ಕಾಳಿದಾಸ ಕೃತಿಗಳನ್ನು 2 ದೊಡ್ಡ ಆವೃತ್ತಿಗಳಲ್ಲಿ ಪರಿಶೋಧನೆ ಮಾಡಿಕೊಟ್ಟಂತಹ ವಾರಾಣಸಿಯಲ್ಲಿರುವ ಸಂಸ್ಕೃತ ವಿದ್ವತ್ ಕವಿ ಆಲಂಕಾರಿಕರಾದ ಡಾಕ್ಟರ್ ರೇವಾಪ್ರಸಾದ್ ದ್ವಿವೇದಿ, ಸನಾತನ ಕವಿ ಅಂತ ತಮ್ಮನ್ನು ತಾವು ಕರೆದುಕೊಳ್ಳುತ್ತಾರೆ. ಅವರ ಕಾಳಿದಾಸ ಗ್ರಂಥಾವಲಿ ಅನ್ನುವ ಗ್ರಂಥವೇ ತುಂಬ ಒಳ್ಳೆಯ ಮೌಲ್ಯಭರಿತವಾದ ಪಾಠಾಂತರಗಳನ್ನೆಲ್ಲ ಕೊಟ್ಟು ಈ ಒಂದು ಋತುಸಂಹಾರದ ವ್ಯವಸ್ಥೆಯನ್ನು ಕ್ಲುಪ್ತ ಮಾಡಿದೆ. ಇನ್ನು ಹಾಗಲ್ಲದೆ ಹಲವರು ಜನ, ಉದಾಹರಣೆಗೆ ಮಹಾಮಹೋಪಾಧ್ಯಾಯ ವಿ ವಿ ಮಿರಾಶಿಯವರಾಗಲಿ, ನಮ್ಮ ಅಭಿನವ ಆನಂದವರ್ಧನ, ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರಾಗಲಿ ಇದೇ ಜಾಡನ್ನು ಹಿಡಿದು ಸಮರ್ಥನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಋತುಸಂಹಾರ ನಾವು ನೋಡಬೇಕಾದ ಕೃತಿ, ಕಾಳಿದಾಸೀಯವಾದದ್ದು. ಆದರೆ ಅದರೊಳಗೆ ತುಂಬ ಉತ್ತಮವಾದ ಕವಿತ್ವ ಇದೆ ಅಂತ ಹೇಳೋದಕ್ಕೆ ಆಗೋಲ್ಲ. ಆ ಕಾರಣದಿಂದಲೇ ಕಾಳಿದಾಸನಂಥವನು ಆರಂಭದಲ್ಲಿ ಇಂಥದ್ದನ್ನು ಬರೆದಿದ್ದ ಅನ್ನೋದರಿಂದ ನನ್ನಂಥವರಿಗೆಲ್ಲ ದೊಡ್ಡ ಭರವಸೆ. ಪರವಾಗಿಲ್ಲ, ನಾವು ಕೂಡ ಎಂದೋ ಒಂದು ರೀತಿಯಲ್ಲಿ 8 ವರ್ಷಕ್ಕೆ ನನ್ನ ಮಗ ದಂಟು ಅಂತ ಆಗೋದಕ್ಕೆ ಸಾಧ್ಯ ಉಂಟು ಅಂತ ಭರವಸೆಗೆ ಅವಕಾಶ ಇದೆ. ಜೊತೆಗೆ ಅದು ಸಾಮಾನ್ಯವಾದ ಕೃತಿ ಅಂತ ಆದರೂ ಆ ಜಾಡಿನಲ್ಲಿ ಅದು ಅಸಾಮಾನ್ಯವಾದದ್ದು ಅಂತ ಮರೆಯುವಂತೆ ಇಲ್ಲ. ವೇರ್ ದಿ ಸ್ಪಾರ್ಕ್ ಆಫ್ ಕಾಳಿದಾಸ ಅಂತ ಕೇಳಿದ್ರೆ ಮೊದಲಿಗೆ ವಸ್ತುವೇ ಅಲ್ಲಿಯವರೆಗೆ ಅಚುಂಬಿತವಾದದ್ದು. ಯಾರೊಬ್ಬರೂ ಕೂಡ ಒಬ್ಬ ಯಜುರ್ವೇದದ ಅಜ್ಞಾತ ಋಷಿ ಬಿಟ್ಟರೆ ಇನ್ಯಾರು 6 ಋತುಗಳನ್ನು ವರ್ಣನೆ ಮಾಡಿರಲಿಲ್ಲ ಹೀಗೆ ಅಂತ. ಆಮೇಲೆ ಮುಂದೆಯಾದರೂ ಕೂಡ ದುರ್ಲಭ ಅನ್ನುವ ಒಬ್ಬ ಕವಿ ಷಡ್ಋತು ವರ್ಣನಂ ಅನ್ನುವ ಒಂದು ಕಾವ್ಯವನ್ನು ಬರೆದ. ಅದು ತುಂಬ ಕಳಪೆಯಾದಂಥದ್ದು. ಅದು ಮಲೈಮಾರುತಂ ಅನ್ನುವ ಒಂದು ಸೀರೀಸ್ನಲ್ಲಿ ಡಾಕ್ಟರ್ ವಿ ರಾಘವನ್ ಅವರು ತಿರುಪತಿಯಿಂದ ಪಬ್ಲಿಷ್ ಮಾಡಿದ್ದಾರೆ. ಚಿಕ್ಕದಾದ, ಅಂದರೆ ಏನು ಗುಣ ಇಲ್ಲದೆ ಇರತಕ್ಕಂಥ ಕೃತಿ. ಭಾಷೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. 6 ಋತುಗಳನ್ನು ಕೇವಲ ವಂಶಸ್ಥ ಛಂದಸ್ಸಿನಲ್ಲಿ ಎತ್ತುಚ್ಚ ಹೊಯ್ದಂತೆ ಅಂತಾರಲ್ಲ, ಹಾಗೆ ಹೇಳಿಕೊಂಡು ಬಂದಂಥದ್ದು. ಅದಲ್ಲದೆ ಬೇರೆ ಬೇರೆ ಕಾವ್ಯಗಳಲ್ಲಿ ಮಿಕ್ಕ ಕವಿಗಳು ಎಷ್ಟೋ ವರ್ಣನೆ ಮಾಡಿದ್ದಾರೆ. ಆ ಬಗೆಗೆ ಡಾಕ್ಟರ್ ವಿ ರಾಘವನ್ ಅವರೇ ಋತು ಇನ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತ ತುಂಬ ಉತ್ತಮವಾದ, ಬಹಳ ಬೆಲೆಯುಳ್ಳಂಥ ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಅಲ್ಲಿ ನಮಗೆ ಈ ಋತುವಿನ ಬಗೆಗೆ ಸಾಕಷ್ಟು ವಿವರಗಳು ಸಂಸ್ಕೃತದಲ್ಲಿ ಹೇಗೆ ಬೆಳೆದು ಬಂದಿವೆ, ಅದು ವೇದಗಳಿಂದ ಮೊದಲುಗೊಂಡು, ವಾಲ್ಮೀಕಿ ಮೊದಲಾದ ಆರ್ಷ ಕವಿಗಳಲ್ಲಿ ಮೊದಲುಗೊಂಡು, ಚರಕ ಸುಶ್ರುತಾದಿಗಳ ಮಹಾ ವೈದ್ಯಕೀಯ ಸಂಹಿತೆಗಳಲ್ಲಿಂದ ಮೊದಲುಗೊಂಡು, ವಾಯು ಮೊದಲಾದ ಪುರಾಣಗಳಲ್ಲಿ, ಭಾಗವತಾದಿಗಳಲ್ಲಿ ಹೇಗೆ ಬಂದಿದೆ ಅಂತ, ಮತ್ತು ಕಾಳಿದಾಸ, ಕುಮಾರದಾಸ, ಮಾಘ ಮೊದಲಾದ ಅನೇಕ ಪರವರ್ತಿ ಕವಿಗಳ ಕೃತಿಗಳಲ್ಲಿ ಹೇಗೆ ಈ ಋತುವಿಲಾಸ ಬೆಳೆದಿದೆ ಅನ್ನುವುದನ್ನು ಕುರಿತು ತುಂಬ ವಿಶದವಾದ ಚರ್ಚೆ ಮಾಡಿದ್ದಾರೆ. ಆಧುನಿಕ ಕಾಲದಲ್ಲಿ ಹಲವರು ಋತುಗಳ ಬಗೆಗಿನ ವರ್ಣನೆಯ ಕಾವ್ಯಗಳನ್ನು ಬರೆದಿದ್ದಾರೆ, ಇಲ್ಲ ಅಂತ ಇಲ್ಲ. ಉದಾಹರಣೆಗೆ ಸಂಸ್ಕೃತದಲ್ಲಿಯೇ ಹಲವರು ಮಾಡಿದ್ದಾರೆ ಪ್ರಯತ್ನವನ್ನು.
ಇವುಗಳೊಳಗೆ 90% ಸಿಂಗನ ಮುಂದೆ ಮಂಗನೆ, ಏನೂ ಪ್ರಯೋಜನವಿಲ್ಲ. ಇವರಿಗೆ ಆ ಋತುಗಳ ಸಂವೇದನೆಯೇ ಬಂದಿಲ್ಲ ಅಂತ ಅನಿಸ್ಬಿಡ್ತದೆ. ತಕ್ಕ ಮಟ್ಟಿಗೆ ಆ ಋತು ಸಂವೇದನೆಯ ಫೀಲಿಂಗಿಂದ ಎಲ್ಲ ಋತುಗಳನ್ನಲ್ಲದಿದ್ದರೂ ಒಂದೆರಡು ಋತುಗಳನ್ನು ವರ್ಣನೆ ಮಾಡಿರುವಂಥದ್ದನ್ನು ನೋಡಿದರೆ ರಾಧಾವಲ್ಲಭ ತ್ರಿಪಾಠಿಯವರ ಲಹರಿ ದಶಕಂನ ಭಾವನೆಗಳು ಪರವಾಗಿಲ್ಲ ಅಂತ ಅನಿಸುತ್ತದೆ. ನಾನು ಏವಮಪಿ ಋತವಃ ಅಂತ 2 ಕಾವ್ಯಗಳಾಗಿ ಬರೆದಿದ್ದೀನಿ. ಗ್ರಾಮಜನ ಋತವಃ, ನಾಗರಿಕ ಋತವಃ ಅಂತ, ಹಳ್ಳಿಗರ ಋತುಗಳು, ನಗರದವರ ಪೇಟೆಯವರ ಋತುಗಳು ಅಂತ 2 ಖಂಡಕಾವ್ಯಗಳಾಗಿ ಸುಮಾರು 30 ವರ್ಷದ ಕೆಳಗೆ ಬರೆದಂಥದ್ದು. ಆಮೇಲೆ ಮಹಾರಾಷ್ಟ್ರದಿಂದ ಒಬ್ಬಿಬ್ಬರು ಪ್ರಯತ್ನಪಟ್ಟು ಮಾಡಿದ್ದಾರೆ. ಆದರೆ ನನಗೆ ಅರೋಚಿಯೋ ಏನೋ ನಾನು ಈ ವಿಷಯದಲ್ಲಿ ಯಾವುದೂ ಅಂಥ ತೃಪ್ತಿಕರವಾದದ್ದು ಕಾಣಿಸಲಿಲ್ಲ. ನನ್ನ ಬರವಣಿಗೆಯೇ ನನಗೆ ಅತೃಪ್ತಿಕರ ಅನಿಸಿ ಮತ್ತೆ ಪರಿಷ್ಕಾರ ಮಾಡಿದ್ದು ಉಂಟು. ಇರಲಿ. ಇನ್ನು ಬೇರೆ ಬೇರೆ ಕಾವ್ಯ ನಾಟಕ ಭಾಗಗಳಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಬರುವುದು ಉಂಟು. ಪ್ರಾದೇಶಿಕ ಭಾಷೆಗಳಲ್ಲಿ ನೋಡುವುದಿದ್ದರೆ ಕನ್ನಡದಲ್ಲಿ ಯಾವುದೊಂದು ಆದ್ಯಂತ ಋತುವಿನ ವರ್ಣನೆಯ ಕಾವ್ಯ ಬಂದಿಲ್ಲ. ಅದೊಂದು ದುರ್ದೈವ. ನಾನೊಂದು ಕೆಲಸ ಮಾಡಿದ್ದೀನಿ ಕನ್ನಡದಲ್ಲಿ. ಋತುಷಡ್ವರ್ಗ ಅಂತ ಒಂದು ವಿಭಿನ್ನವಾದ ವಿನೂತನವಾದ ಸೀಸ ಪದ್ಯಗಳ ಕಾವ್ಯ ಬೇರೆಯೇ ಆದ ರೀತಿಯಲ್ಲಿ ಬರೆದಿದ್ದೀನಿ. ಅರಿಷಡ್ವರ್ಗಗಳನ್ನು ಮತ್ತು ಋತುಷಡ್ವರ್ಗವನ್ನು ಸಮೀಕರಿಸುವಂಥ ಒಂದು ವಿನೂತನವಾದ ಪ್ರಯತ್ನ. ಅದು ಬಿಟ್ಟರೆ ನಾನು ಕನ್ನಡದಲ್ಲಿ ಯಾರೂ ಋತುಗಳನ್ನು ಕುರಿತು ಆದ್ಯಂತ ಬರೆದಿದ್ದು ನೋಡಿಲ್ಲ. ನಮ್ಮ ಕವಿಗಳ ಪೈಕಿ ಕುವೆಂಪುರೊಬ್ಬರೇ ನಿಜವಾಗಿ ತಕ್ಕ ಮಟ್ಟಿಗೆ ಋತುಗಳಿಗೆ ನ್ಯಾಯ ಸಲ್ಲಿಸಿದವರು. ಪ್ರಾಚೀನ ಕವಿಗಳಲ್ಲಿ ಮಾಡಿದ್ದಾರೆ, ಅಲ್ಲಲ್ಲಿ ಕಾವ್ಯ ಭಾಗಗಳಲ್ಲಿ ತಂದಿದ್ದಾರೆ. ವಿಶೇಷವಾಗಿ ಕಾವ್ಯಾವಲೋಕನವನ್ನು, ಸೂಕ್ತಿ ಸುಧಾರಣವ, ಅದರೊಳಗೂ ಸೂಕ್ತಿ ಸುಧಾರಣವ, ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಮತ್ತು ಮಲ್ಲಕವಿಯ ಕಾವ್ಯಸಾರ, ಇವುಗಳನ್ನು ನೋಡಿದರೆ 6 ಋತುಗಳ ವರ್ಣನೆಯನ್ನು ಪ್ರಾಚೀನ ಕವಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಆದರೆ ಆದ್ಯಂತ ಒಂದು ಥೀಮ್ ಹಿಡಿದು ಯಾರೂ ಮಾಡಿಲ್ಲ. ತೆಲುಗಿನಲ್ಲಿ 2 ಕವಿಗಳು ಮಾಡಿದ್ದಾರೆ. ಇಬ್ಬರಿಗೂ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕವಿ ಸಮ್ರಾಟ್ ವಿಶ್ವನಾಥ್ ಸತ್ಯನಾರಾಯಣ ಅವರ ತೆಲುಗು ಋತುವಲು ಅಂತ ಒಂದು ಕವಿತೆ, ಬಹಳ ವಿಶೇಷವಾದದ್ದು, ಅಪ್ಪಟ ಜಾನಪದೀಯವಾದ ರೀತಿಯಲ್ಲಿ ಬೆಳೆದು ಬಂದದ್ದು. ಋತುಚಕ್ರಂ ಅಂತ ಸಿ ನಾರಾಯಣ ರೆಡ್ಡಿ ಅವರು ಮಾಡಿದ್ದಾರೆ. ಹಾಗೆಯೇ ಹಿಂದಿಯಲ್ಲಿ ಮತ್ತು ಗುಜರಾತಿಯಲ್ಲಿ ಕೂಡ ಕಾಣಿಸಿಕೊಳ್ಳುತ್ತವೆ. ನನಗೆ ಮತ್ತೆ ಯಾವುದೂ ಅಂಥ ಸಮಾಧಾನವನ್ನು ಕೊಡಲಿಲ್ಲ. ನಾರಾಯಣ ರೆಡ್ಡಿಯವರದ್ದು ಅಷ್ಟೇ ಕಳಪೆನೆ, ವಿಶ್ವನಾಥ ಅವ್ರದ್ದು ಪರವಾಗಿಲ್ಲ. ಆದರೆ ನೋಡಿ, ಮತ್ತೆ ಕಾಳಿದಾಸನೇ ಹಳೆಗಂಡನ ಪಾದವೇ ಗತಿ ಅಂತ ಹೋಗಬೇಕಾಗುತ್ತದೆ. ಅವನ ಕಳಪೆಯ ಕೃತಿಯೇ ಮಿಕ್ಕ ಎಷ್ಟೋ ಜನರ ಈ ಬಗೆಗಿನ ಕೃತಿಗಳಿಗಿಂತ ಮೇಲಾಗಿದೆ ಅಂತಂದರೆ ಅದು ಮತ್ತೆ ಅವನು ಆಡು ಬಡವಾದರೂ, ಆನೆ ಬಡವಾದರೂ ಆಡಿನಂತೆ ಆಗೋದಿಲ್ಲ ಅನ್ನುವಂಥದ್ದು. ತೆಂಗಿನ ಮರ ಸಸಿಯಾಗಿದ್ದರೂ ಅದೇನು ಈಚಲು ಮರ ಆಗೋಲ್ಲ. ಆ ರೀತಿಯಲ್ಲಿ ಅವನ ಪ್ರತಿಭೆ, ಬಾಲ ಪ್ರತಿಭೆ, ಅಪರಿಣತ ಪ್ರತಿಭೆ, ಅಪ್ರೌಢ ಪ್ರತಿಭೆ, ಅಪ್ರಗಲ್ಭ ಪ್ರತಿಭೆ ಅಂತಂದರೂ ಅದು ಪ್ರತಿಭೆಯೇ. ಇನ್ನು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ನೋಡಿದರೆ ಒಂದು ಸೋಲ್ ಎಕ್ಸೆಪ್ಷನ್ ಅನ್ನುವಂತೆ ಟಾಮ್ಸನ್ ಅನ್ನುವ ಇಂಗ್ಲೀಷ್ ಕವಿ ಬರೆದಂತಹ ದಿ ಸೀಸನ್ಸ್ ಅನ್ನುವ ಕಾವ್ಯ ಬಿಟ್ಟರೆ ಇನ್ಯಾವುದೂ ನಮಗೆ ಸಿಗೋಲ್ಲ. ನನ್ನ ಪೂಜ್ಯ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಆ ಬಗೆಗೆ ಕಾಳಿದಾಸನ ಋತುಸಂಹಾರ ಮತ್ತು ಟಾಮ್ಸನ್ನ ಸೀಸನ್ಸನ್ನು ಕುರಿತು ಒಂದು ಬೋಧಪ್ರದವಾದ ತೌಲನಿಕ ಅಧ್ಯಯನದ ಲೇಖನವನ್ನೇ ಬರೆದಿದ್ದಾರೆ. ಬಹಳ ಸಾಮಾನ್ಯವಾಗಿದೆ. ಕಾರಣ ಇಷ್ಟೇ, ನಮ್ಮ ದೇಶ ಬಿಟ್ಟು ಜಗತ್ತಿನ ಇನ್ನು ಯಾವ ಭಾಗದಲ್ಲೂ ಇಷ್ಟು ವಿವರವಾಗಿ ಎಲ್ಲ ಋತುಗಳ ವಿಲಾಸವನ್ನು ಕಾಣೋದು ಕಷ್ಟ, ಕಂಡು ಅದನ್ನು ಮನದಣಿಯೇ ಬಣ್ಣಿಸಿದವರು ಕಷ್ಟ. ಪ್ರಕೃತಿಯಲ್ಲಿಯೂ ಅದು ಇಲ್ಲ, ಸಂಸ್ಕೃತಿಯಲ್ಲಿಯೂ ಬರಲಿಲ್ಲ. ನಿಜ, ಬೇರೆ ಬೇರೆ ದೇಶಗಳಲ್ಲಿ ಇವೆ. ಈಗ ಈ ಉಷ್ಣವಲಯದ ನಾಡುಗಳು ಅಂತ ಯಾವುದಿವೆ, ಟ್ರಾಪಿಕಲ್ ಕಂಟ್ರೀಸ್ ಅಂತ, ಅಲ್ಲಿ ಋತುಗಳ ಎಲ್ಲ ವಿಲಾಸವೂ ಕಾಣಸಿಗುತ್ತವೆ. ದಟ್ಟವಾದ ಕಾಡಿಲ್ಲದೆ ಯಾವ ರೀತಿಯಲ್ಲಿ ಪ್ರಕೃತಿಯಲ್ಲಿ ಸೊಗಸು ತೋರೋದಕ್ಕೆ ಸಾಧ್ಯ? ಹಾಗೆ ನೋಡಿದಾಗ ಆಫ್ರಿಕಾ ಮತ್ತು ದಕ್ಷಿಣ ಅಮೇರಿಕಾ ಹಾಗೂ ಈ ಕಡೆಗೆ ನೋಡಿದರೆ ಫಾರ್ ಈಸ್ಟರ್ನ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ನಾವು, ಫಾರ್ ಈಸ್ಟರ್ನ್ ಏಷ್ಯನ್ ಕಂಟ್ರೀಸ್ ಅಂತ, ಈ ಭಾಗಗಳಲ್ಲಿ ನಮಗೆ ಮಲೇಷಿಯಾ, ಸಿಂಗಪೂರ್, ಮಲಯಾ, ಸುಮಾತ್ರ, ಜಾವಾ ಈ ಥರ ದ್ವೀಪಗಳಲ್ಲಿ ಕಾಣಿಸ್ಕೊಳ್ಬೇಕು. ಆದರೆ ಅಲ್ಲಿ ಎಲ್ಲಿಯೂ ದೊಡ್ಡ ಪ್ರಬುದ್ಧ ಭಾಷೆಯೇ ಬರಲಿಲ್ಲ, ಎಲ್ಲಿಯೂ ಒಂದು ದೊಡ್ಡ ಅಭಿಜಾತ ಭಾಷೆ ಬರಲಿಲ್ಲ. ಆಫ್ರಿಕಾದ ಕಾಂಗೋ ಪ್ರಾಂತದಲ್ಲಿ
ಯಾವುದೇ ಒಂದು ಮಹಾಭಾಷೆ, ಮಹಾ ಛಂದಸ್ಸು ಇತ್ಯಾದಿ ರೂಪದಿಂದ ಬರಲಿಲ್ಲ. ಹಾಗೆ ದಕ್ಷಿಣ ಅಮೆರಿಕಾದ ಅಮೆಜಾನಿನ ಆಸುಪಾಸುಗಳಲ್ಲೂ ಕೂಡ ಬರಲಿಲ್ಲ. ಹಾಗೆಯೇ ಜಾವಾ, ಸುಮಾತ್ರ ಇತ್ಯಾದಿ ದ್ವೀಪಗಳಲ್ಲೂ ಬರಲಿಲ್ಲ. ಇನ್ನು ಸೋಲ್ ಎಕ್ಸೆಪ್ಷನ್ ಇದೆ ಬಂದದ್ದು ಭಾರತ. ಈ ಭಾರತದಲ್ಲಿ ಇವೆಲ್ಲಕ್ಕೂ ಕೂಡ ಪ್ರಕೃತಿ ಸಂಸ್ಕೃತಿ ಎರಡೂ ಕೂಡ ಅನುಭವ ಅಭಿವ್ಯಕ್ತಿ ಎರಡಕ್ಕೂ ಬಂತು. ಆ ದೃಷ್ಟಿಯಿಂದ ನೋಡಿದ್ರೆ ಇದು ದೇವಭೂಮಿ ಅಂತಂದರೆ ತಪ್ಪಲ್ಲ. ನೋಡಿ, ಬೇಕಾದಷ್ಟು ಕಡೆಗಳಲ್ಲಿ ಬೇರೆ ಏನೆಲ್ಲ ಆಯಿತು. ಎಷ್ಟೋ ಕಡೆಗಳಲ್ಲಿ ನವಿಲುಗಳು ಕುಣಿದಾಡ್ತಾ ಇದ್ವು. ಆದರೆ ಮಯೂರಲ್ಲಿದ್ದ ಕರ್ಣ ಹುಟ್ಟಿದ್ದು ಇಲ್ಲಿ ಮಾತ್ರ. ಎಷ್ಟು ಕಡೆ ಹಾವುಗಳು ಹೊಯ್ದಾಡೋದಿಲ್ಲ. ಅಮೇರಿಕಾದಲ್ಲಿ ಬುಡುಬುಡಿಕೆ ಹಾವುಗಳು ಅಂತ ಏನು ಕರಿತೀವಿ, ರ್ಯಾಟಲ್ ಸ್ನೇಕ್ ಅನ್ನೋದರಿಂದ ಮೊದಲುಗೊಂಡು ಆನಕೊಂಡವರೆಗೆ, ಆಫ್ರಿಕಾದವರೆಗೆ ಬೇಕಾದಷ್ಟು ಉಂಟು. ಹಾಗೆ ಬಗೆ ಬಗೆಯ ಹೆಬ್ಬಾವುಗಳು ಈ ಕಡೆಗೆ ಉಂಟು, ಜಾವಾ, ಸುಮಾತ್ರ ಆ ಕಡೆಗಳಲ್ಲಿ. ಇನ್ನು ಸಮುದ್ರ ಸರ್ಪಗಳಿಗೆ ಕೊನೆ ಮೊದಲೇ ಇಲ್ಲ. ಕಾಳಿಂಗ ಮೊದಲಾದವುಗಳಿಗೆ ಎಲ್ಲಿ ಕೊನೆ ಮೊದಲಿಲ್ಲ. ಆದರೆ ಆವಿದ್ಧ ಭಕ್ತರ ಅನ್ನುವಂಥ ಒಂದು ಹಸ್ತದ ಪ್ರಯೋಗವಾಗಲಿ, ಭುಜಂಗತ್ರಾಸಿತ ಭುಜಂಗತ್ರಸ್ತರೇಚಿತ ಅನ್ನುವಂಥ ಚಲನೆಗಳಾಗಲಿ ಇಲ್ಲಿ ಮಾತ್ರ ಬಂತು. ಅಂದರೆ ಜಿಂಕೆಗಳು ಓಡಾಡದೇ ಇರತಕ್ಕಂಥ ಜಾಗಗಳಲ್ಲಿ ಇಡೀ ಯುರೋಪ್ನಲ್ಲಿ ಎಷ್ಟು ಕಡೆಗೆ ಡೀರ್ ಫಾರೆಸ್ಟ್ ಅಂತ ಕಾಣಿಸುತ್ತವೆ, ಜಿಂಕೆಗಳ ಉದ್ಯಾನಗಳು ಕಾಣಿಸುತ್ತವೆ. ಆದರೆ ಹರಿಣಪ್ಲುತಚಾರಿ, ಮೃಗಪ್ಲುತಚಾರಿ, ಕರ್ಣ ಇವುಗಳು ಎಲ್ಲಿ ಕಂಡುವು? ಅಂದರೆ ಪ್ರಕೃತಿ ಕೊಟ್ಟರೆ ಸಾಲದು, ಸಂಸ್ಕೃತಿಯೂ ಇರಬೇಕು ಅಂತ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ನೋಡಿದ್ರೆ ಭಾರತ ತುಂಬ ದೊಡ್ಡದು. ಇದನ್ನು ಹೇಳಿದರೆ ತುಂಬ ಅಂಧಾಭಿಮಾನ ಅಂತ ಅಂದುಕೊಂಡಾರು. ಆದರೆ ನಾನು ಪ್ರಾಯೋಗಿಕವಾಗಿ ಮೌಲ್ಯಗಳನ್ನು ಮುಂದೆ ಇಟ್ಟು ಹೇಳ್ತಾ ಇದ್ದೀನಿ. ಈಗಷ್ಟೇ ಒಂದು ಗಂಟೆ ಮುನ್ನ ಒಬ್ಬ ನಾಟ್ಯಶಾಸ್ತ್ರ ವಿದ್ಯಾರ್ಥಿನಿಗೆ ಹೇಳಬಂದೆ, ಜಪಾನಿನಿಂದ ಕ್ಯಾಲಿಫೋರ್ನಿಯಾವರೆಗೆ ಪ್ರಪಂಚದ ಯಾವ ಭಾಷೆಗಳು ಇವೆ ಅಂದರೆ ಎಕ್ಸ್ಟ್ರೀಮ್ ಎಂಡ್ಸ್ ಅಂತ ಯಾವುದು ಕರೀತಾರೆ ಅವು. ಹಾಗೆಯೇ ನೀವು ಅಂಟಾರ್ಟಿಕಾಯಿಂದ ಆರ್ಟಿಕಾವರೆಗೆ ಇರತಕ್ಕಂಥ ಪ್ರಪಂಚದ ಯಾವ ಭಾಷೆಗಳಿವೆ, ವಿಡ್ತ್ ಆ್ಯಂಡ್ ಬ್ರೆಡ್ತ್, ಎಲ್ಲ ಭಾಷೆಗಳ ಛಂದಸ್ಸು ನನ್ನ ಮುಂದೆ ಇಡಿ. ನಾನು ಸಂಸ್ಕೃತದಲ್ಲಿ ಆ ಎಲ್ಲ ಛಂದಸ್ಸಲ್ಲೂ ರಸಮಯವಾಗಿ ಪದ್ಯ ಬರಿತೀನಿ, ರಸಮಯವಾಗಿ ಬರಿತೀನಿ. ಆದರೆ ನೀವು ಆ ಭಾಷೆಗಳಲ್ಲಿ ನಾನು ಕೊಡೋ ಛಂದಸ್ಸುಗಳ ಸಂಸ್ಕೃತದಿಂದ ಕೊಡ್ತೀನಿ, ಅವುಗಳೊಳಗೆ ಸಾಮಾನ್ಯ ಪದ್ಯ ಬರೀರಿ ನೋಡೋಣ ಸಾಧ್ಯವಾಗುತ್ತದಾ ಅಂತ. ಕಷ್ಟ ಇದೆ. ಒಂದು ಸೃಗ್ಧರ, ಒಂದು ಹರಿಣಿ, ಒಂದು ಶಿಖರಣಿ, ಒಂದು ಮಂದಾಕ್ರಾಂತ, ಒಂದು ಮಾಲಭಾರಣಿ, ಒಂದು ಅತಿದಂಡಕ ವೃತ್ತ, ಒಂದು ಭುಜಂಗ ಶಿಶು ವಿಜೃಂಭಿತ, ಈ ಥರದೊಳಗೆ ಬರೆಯೋಷ್ಟಕ್ಕೆ ಬಜಬೆಣ್ಣೆ ಕರಗೋಗ್ಬಿಡುತ್ತೆ. ನೀವು ಯಾವ ಗ್ರೀಕ್ದು, ಯಾವ ಜಪಾನಿಂದು, ಯಾವ ಹಾಯ್ಕು ಪಾಯ್ಕು ಎಲ್ಲ ಏನೂ ಇಲ್ಲ. ತುಂಬ ಬಿಕ್ಕನ ಆಸೆ. ಅದನ್ನು ಹೇಳಿದ್ರೆ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಎಲ್ಲ ಓದಿದ್ದೀನಿ. ಛಂದಶಾಸ್ತ್ರದಲ್ಲಿ ತಳಮುಟ್ಟಿ ಹೇಳ್ತಾ ಇದ್ದೀನಿ. ನಾನು ಪಾರಂಗತನೂ ಹೌದು, ತಲಸ್ಪರ್ಶಿಯೂ ಹೌದು, ಎರಡೂ ರೀತಿಯಿಂದ ಹೇಳ್ತಾ ಇದ್ದೀನಿ. ಇಲ್ಲ ಸಂಸ್ಕೃತದಲ್ಲಿ ಕಂಡುಬರುವಂತೆ ಇನ್ನೆಲ್ಲೂ ಕಂಡುಬರಲ್ಲ. ಎಲ್ಲ ಕಂಡುಬರುವಂಥದ್ದು ಸಂಸ್ಕೃತದಲ್ಲಿ ಕಂಡುಬರುತ್ತದೆ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅನ್ನುವಂತೆ ತತ್ವಪ್ರಯೋಗ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಎರಡೂ ನೋಡಿ ಹೇಳ್ತಾ ಇದ್ದೀನಿ. ಹೀಗೆ ಋತುವಿನದು ಕೂಡ ನಮ್ಮಲ್ಲಿ ಕಂಡು ಬಂತಲ್ಲ, ಅದು ಅಸಾಮಾನ್ಯವಾದದ್ದು. ಅದು ಹೇಗೆ ಮಾಡಿದ್ರೋ ಗೊತ್ತಿಲ್ಲ. ಅದು ಒಂದು ದೊಡ್ಡ ಅವಿಚ್ಛಿನ್ನ ಪರಂಪರೆಯಾಗಿ ಬಂದಿರುವಂಥದ್ದು ಗೊತ್ತಾಗುತ್ತದೆ. ಹೀಗಾಗಿ ಕಾಳಿದಾಸನ ಋತುವರ್ಣನೆ ಈ ಒಂದು ಮಹಾಪರಂಪರೆಯ ಧ್ವನಿಯಾಗಿ ಮೂಡಿದೆ. ಮತ್ತು ನಮ್ಮ ಜೀವನ ಪದ್ಧತಿಯನ್ನೇ ರೂಪಿಸಿದೆ ಅಂದರೆ ಅತಿಶಯವಲ್ಲ. ಅದರೊಳಗೂ ಈ ಮಧ್ಯ ಭಾರತ ವಿಂಧ್ಯ ಪರ್ವತದ ಆಸುಪಾಸಿನಲ್ಲಿಯೇ 6 ಋತುಗಳು ಎದ್ದು ತೋರುವಂತೆ ಕಾಣುವಂಥದ್ದು. ಅದರೊಳಗೂ ಯಾವುದನ್ನು ಆರ್ಯಾವರ್ತ ಅಂತ ಕರಿತೀವಿ, ಬ್ರಹ್ಮಾವರ್ತ ಅಂತ ಹೇಳ್ತೀವಿ, ಆ ಭಾಗಗಳಲ್ಲಿ ತುಂಬ ಚೆನ್ನಾಗಿ, ಅಂದರೆ ವಿಂಧ್ಯದಿಂದ ಸರಸ್ವತಿ ನದಿಯವರೆಗಿನ ಆ ಭಾಗ, ಅಷ್ಟರವರೆಗೆ ಆ ಜಗತ್ತಿನಲ್ಲಿ ಕಂಡು ಬರುವಂತಹ 6 ಋತುಗಳ ಭಿನ್ನತೆ, ವೈಶಿಷ್ಟ್ಯ ಮತ್ತೆಲ್ಲೂ ಕಾಣೋಲ್ಲ ಅಂತ ಅನೇಕ ಹವಾಮಾನ ತಜ್ಞರು ಕೂಡ ಹೇಳ್ತಾರೆ. ಮತ್ತು ನಮ್ಮದು ಆ ಮಾನ್ಸೂನ್ ಅಂತ ಯಾವುದಿದೆ, ಮುಂಗಾರು, ಮತ್ತು ಆಮೇಲೆ ಹಿಂಗಾರು ಅಂತ ಯಾವುದಿವೆ, ಇವುಗಳಿಂದ ಅನುಪ್ರಾಣಿತವಾದ ದೇಶ. ಇದು ಒಂದು ವಿನೂತನತೆಯನ್ನು ತಂದಿದೆ. ನಿಜ, ಅಮೆರಿಕಾದಲ್ಲಿ, ಅಂದರೆ ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳು ಅಂತೀವಲ್ಲ, USA, ಅಲ್ಲಿ 3 ಋತುಗಳು ಕಂಡು ಬರ್ತವೆ. ಅಂದರೆ ವಸಂತ, ಮತ್ತರ್ಗ ಶರತ್, ಆಮೇಲೆ ಶಿಶಿರ. ಯಾವುದನ್ನು ಸ್ಪ್ರಿಂಗ್, ಆಟಮ್, ಫಾಲ್ ಅಥವಾ ವಿಂಟರ್ ಅಂತ ಏನು ಕರೀತಾರೆ. ಯಾಕೆಂದರೆ ಮಳೆಗಾಲ ಪ್ರತ್ಯೇಕವಾಗಿಲ್ಲ, ಎಲ್ಲ ವರ್ಷದಿಡೀ ಮಳೆ ಅಲ್ಲಲ್ಲಿ ಬರ್ತಾ ಇರುತ್ತೆ. ಮೆಡಿಟ್ರೇನಿಯನ್ ಕ್ಲೈಮೇಟ್ ಅಂತ ಯುರೋಪ್ನಲ್ಲಿ ಎಲ್ಲ ಏನು ಕರೀತಾರೆ ಅಲ್ಲಿ ಹಾಗೇನೆ. ಜಪಾನಿನದ, ಚೀನಾದಾದರೂ ಅದಕ್ಕಿಂತ ಭಿನ್ನವಾದದ್ದಲ್ಲ. ಸಮಶೀತೋಷ್ಣ ವಲಯದಲ್ಲಿ, ಟೆಂಪರೇಟ್ ಕಂಟ್ರೀಸಲ್ಲಿ ಇದೆ. ಮತ್ತು ನೀವು ಭೂಪಟವನ್ನು ಇಟ್ಕೊಂಡು ನೋಡಿ, ಸಮಶೀತೋಷ್ಣ ವಲಯಕ್ಕೆ ಅತಿ ಹೆಚ್ಚಿನ ದೇಶಗಳು ಬರ್ತವೆ.
ಉಷ್ಣವಲಯಕ್ಕೆ ಬರುವ ದೇಶಗಳು ಕಡಿಮೆ. ಒಂದು ಆಫ್ರಿಕಾ, ಇನ್ನೊಂದು ದಕ್ಷಿಣ ಅಮೇರಿಕಾ ಬಿಟ್ಟರೆ ಉಷ್ಣವಲಯಕ್ಕೆ ಅಂಥವು ಬರೋಲ್ಲ. ಬಿಡಿಯಾದ ದ್ವೀಪಗಳು, ದ್ವೀಪಕಲ್ಪಗಳು ಹಾಗೆ ಬರ್ತವೆ. ದೊಡ್ಡ ದೊಡ್ಡ ಭಾಗಗಳು ಬರೋಲ್ಲ. ಎಲ್ಲ ಉತ್ತರಕ್ಕೆ ಹೆಚ್ಚು ಅಂಟಿಕೊಂಡಿವೆ. ಮತ್ತು ತುಂಬ ಸಮಶೀತೋಷ್ಣ ವಲಯದ ಕಾಡುಗಳು ಅಲ್ಲದೆ ಉಷ್ಣವಲಯದ ಕಾಡುಗಳು, ಇಕ್ವಿಟೋರಿಯಲ್ ಫಾರೆಸ್ಟ್ ಅಂತಂತೆ ಹೇಳ್ತೀವಲ್ಲ, ಯಾವುದನ್ನು ನಾವು ಸಮಭಾಜಕ ವೃತ್ತದ ಕಾಡುಗಳು, ಅಲ್ಲಿಯೂ ವರ್ಷ ಇಡೀ ಮಳೆ ಬರ್ತಾ ಇರುತ್ತೆ. ಅಲ್ಲಿ ಎಲ್ಲ ಋತುಗಳು ಪ್ರಸ್ಫುಟ ಆಗೋಲ್ಲ. ಆದರೆ ಇವೆರಡರ ನಡುವೆ 6 ಋತುಗಳ ಭಿನ್ನತೆಯನ್ನು ಕಾಣ್ತೀವಿ. ಮತ್ತು ಎಷ್ಟೋ ಕಡೆ ಮಳೆಗಾಲ ಅನ್ನೋದು ಒಂದು ಪ್ರತ್ಯೇಕವಾಗಿರೋಲ್ಲ. ವರ್ಷ ಇಡೀ ಮಳೆ ಬರ್ತಾ ಇದ್ದರೆ ಮಿಕ್ಕೆಲ್ಲ ಋತುಗಳನ್ನು ಅದು ಹಾಳು ಮಾಡ್ತಾ ಇರುತ್ತೆ. ಬೇಸಿಗೆಯಾಗಿ ಕಾಣೋಲ್ಲ, ಷರತ್ತಾಗಿ ಕಾಣಿಸೋಲ್ಲ. ಬಿಳಿ ಮೋಡಗಳು ಅಥವಾ ಖಾಲಿಯಾಗಿ ಆಕಾಶ ಇರುವ ಸಂದರ್ಭಗಳು ಕಡಿಮೆ ಅಂತ ಆಗಿಬಿಟ್ಟಾದರೆ ಋತುಗಳನ್ನು ಸ್ವಾರಸ್ಯವನ್ನು ಅನುಭವಿಸೋಕ್ಕಾಗೋಲ್ಲ. ಹೂ ಬಿಡೋಕ್ಕೆ ಒಂದು ಕಾಲ, ಹಣ್ಣು ಬಿಡೋಕ್ಕೆ ಒಂದು ಕಾಲ ಇತ್ಯಾದಿ ವ್ಯತ್ಯಾಸಗಳು ಪ್ರಸ್ಫುಟ ಗೋಚರವಾಗೋದಿಲ್ಲ. ಇದೆಲ್ಲ ಭಾರತದಲ್ಲಿ ಕಂಡುಬರುವಂಥವು. ವೇದ ಅದನ್ನು ತುಂಬ ಗಮನಿಸಿಕೊಂಡು ಬಂದಿದೆ. ನಮಗೆ ಬಹಳ ವಿಸ್ತಾರವಾಗಿ ಅದನ್ನು ನೋಡ್ತೀವಿ. ನನ್ನ ಎಷ್ಟೋ ಆಸೆಗಳಲ್ಲಿ ಒಂದು ಕುಂಟುಕೊಂಡು 30 ವರ್ಷಗಳಿಂದ ನಡೀತಾ ಇರತಕ್ಕಂಥ ಪ್ರಾಜೆಕ್ಟು ಕಲ್ಚರಲ್ ಸ್ಟಡಿ ಆಫ್ ಸೀಸನ್ಸ್ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀನಿ. ಆ ಒಂದು ಸಂದರ್ಭದಲ್ಲಿಯೇ ಎಲ್ಲ ಭಾಗಗಳಲ್ಲಿ, ವೇದಗಳಲ್ಲಿ, ಸಂಗೀತದಲ್ಲಿ, ನಾಟ್ಯದಲ್ಲಿ ಹೇಗೆ ಋತುಗಳು ತೋರಿಕೊಂಡಿವೆ ಅನ್ನುವಂಥದ್ದನ್ನು ಮಾಡಿದ್ದೀನಿ. ಋ ಧಾತುವಿನಿಂದಲೇ ಬಂದಂಥದ್ದು ಋತು. ಗತವು ಅಂತ. ಕರ್ಷಣೆ ಅನ್ನುವಂಥದ್ದು ಕೂಡ ಧಾತು ಉಂಟು. ಅಂದರೆ ಗತಿ ಮತ್ತು ಕರ್ಷಣೆ ಇವುಗಳಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಆ ಉಳುವಿಕೆಯಿಂದ ಪ್ರೇರಿತವಾಗಿ ಋತುಗಳು ಬಂದದ್ದು ಅಂತ ನಮಗೆ ವೇದದಲ್ಲಿಯೇ ಈ ಋತುಗಳ ಬಗೆಗೆ ವಿಶದವಾಗಿ ಕಾಣಿಸಿಕೊಳ್ಳುತ್ತದೆ. ಅನೇಕ ಉಕ್ತಿಗಳು ಕಾಣಿಸಿಕೊಳ್ಳುತ್ತವೆ. ಮತ್ತೆ ಋತು ಪರಿಭಾಷೆಯಲ್ಲಿ ವೇದದಲ್ಲಿ ವೇದರ್ಷಿಗಳು ಹೇಳ್ತಾ ಬರ್ತಾರೆ. ನಿನ್ನೆಯೇ ನಾನು ಹೇಳಿದ್ದೆ, ವಸಂತೋಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಹಿ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ನಾವು ನೋಡ್ತೀವಿ ಮತ್ತೆ ಋತುವಿನ ಋತುಭಿರ್ಧ್ರುವೇಭಿ ಅಂತನ್ನುವ ಮಾತು ಋಗ್ವೇದದಲ್ಲಿ ಬರ್ತದೆ. ಧ್ರುವವಾಗಿ ಶಾಶ್ವತವಾಗಿ ಋತುಗಳ ಪರಿಚಲನೆ ನಾವು ನೋಡ್ತಾ ಇರ್ತೀವಿ ಅಂತ. ಉಷಪ್ರಾರನ್ ಋತೂನ್ ದಿವೋ ಅಂತೇಭ್ಯ ಸಸ್ಪರಿ ಅನ್ನುವಂಥದ್ರೊಳಗೆ ಋತುವಿನ ವಿವರ ಬರುವಂಥದ್ದು. ಮತ್ತು ಶತಪಥ ಬ್ರಾಹ್ಮಣದಲ್ಲಿ ಛಂದಸ್ಸಿಗೆ, ಇಂದ್ರಿಯಗಳಿಗೆ, ಋತುಗಳಿಗೆ, ಋಷಿಗಳಿಗೆ ಸಮೀಕರಣ ನೋಡ್ತೀವಿ. ವಸಂತ ಗಾಯತ್ರಿ ಛಂದಸ್ಸು, ಪ್ರಾಣ ಅದರ ಅಧಿದೇವತೆ, ವಸಿಷ್ಠ ಅದರ ಋಷಿ, ಗ್ರೀಷ್ಮ ತ್ರಿಷ್ಟುಪ್ ಛಂದಸ್ಸು, ಮನಸ್ಸು ಅದರ ಇಂದ್ರಿಯ, ಭರದ್ವಾಜ ಅದರ ಋಷಿ, ಮನಸ್ಸಿನ ಅಭಿಮಾನಿ ದೇವತೆ ಚಂದ್ರ ಅಲ್ಲಿ ಉಂಟು. ವರ್ಷಾಕಾಲಕ್ಕೆ ಜಗತಿ ಛಂದಸ್ಸು, ಕಣ್ಣು ಅಂತಂದರೆ ಸೂರ್ಯ ಅದರ ಅಧಿದೇವತೆ, ಜಮದಗ್ನಿ ಅದರ ಋಷಿ. ಕಾಲಕ್ಕೆ ಅನುಷ್ಟುಪ್ ಛಂದಸ್ಸು ಬರ್ತದೆ. ಕಿವಿ ಅಂದರೆ ದಿಗ್ದೇವತೆಗಳು ಅದರ ಅಧಿದೇವತೆಗಳು, ವಿಶ್ವಾಮಿತ್ರ. ಹೇಮಂತ ಅಲ್ಲಿ ಪಂಕ್ತಿ ಛಂದಸ್ಸು ಉಂಟು. ಹೇಮಂತ ಶಿಶಿರ ಎರಡು ಸೇರಿ ಒಂದು ಋತು ಅಂತ 5 ಋತುಗಳನ್ನು ವೇದದಲ್ಲಿ ಮಾಡಿಕೊಂಡಿದ್ದು ನೋಡ್ತೀವಿ. ಅಲ್ಲಿ ವಾಗ್ದೇವತೆ ಅಲ್ಲಿ ಉಂಟು. ವಿಶ್ವಕರ್ಮ ಅಲ್ಲಿ ಋಷಿ ಅನ್ನುವಂಥದ್ದು. ಹಾಗೆ ಶತಪಥ ಬ್ರಾಹ್ಮಣದಲ್ಲಿ ಸಂವತ್ಸರೋ ಯಜಮಾನಃ ತಮೃತವೋ ಯಾಜಯಂತಿ ವಸಂತಾಗ್ನಿಧ್ರ ತಸ್ಮಾದ್ ವಸಂತೆ ದಾವಾಶ್ಚರಂತಿ ತದ್ಯಜ್ಞರೂಪಂ ಗ್ರೀಷ್ಮೋಧ್ವರ್ಯು ತಪ್ತೈವ ವೈ ಗ್ರೀಷ್ಮಃ ತಪ್ನ ವಿವಾಧ್ವರ್ಯುರ್ನಿಷ್ಕ್ರಾಮತಿ ವರ್ಷ ಉದ್ಗಾತ ಅಂಥೇಳಿ ಈ ಸಂವತ್ಸರವೇ ಒಂದು ಯಜ್ಞ ಮಾಡುವ ಯಜಮಾನ. ಅಲ್ಲಿ ವಸಂತನೇ ಆಗ್ನಿಧ್ರ ಅಂದರೆ ಕಮ್ಯಾಂಡ್ಸ್ ಕೊಡ್ತಕ್ಕಂಥವನು. ಆಗ್ನಿಧ್ರನೇ ಎಲ್ಲಕ್ಕೂ ಕಮ್ಯಾಂಡ್ಸ್ ಕೊಡ್ತಕ್ಕಂಥವನು. ಯಾವ ಆಹುತಿ ಕೊಡಬೇಕು ಏನು ಅಂತ ಹೇಳಿಬಿಟ್ಟಿದ್ದನು. ಗ್ರೀಷ್ಮ ಅಧ್ವರ್ಯು ಇಡೀ ಯಜ್ಞದ ತಂತ್ರ ಭಾಗವನ್ನು ನಿರ್ವಾಹ ಮಾಡ್ತಕ್ಕಂಥವನು. ವರ್ಷ ಉದ್ಗಾತ ಆಗಿರ್ತಾನೆ, ಅಂದರೆ ಸಾಮವನ್ನು ಹಾಡ್ತಕ್ಕಂಥವನು ವರ್ಷ ಆಗಿರ್ತಾನೆ. ಮತ್ತು ಶರತ್ಕಾಲ ಬ್ರಹ್ಮ. ಇನ್ನು ಹೇಮಂತ ಹೋತ, ಅಂದರೆ ಋಗ್ವೇದ ಇಟ್ಟುಕೊಂಡಿದ್ದನು ದೇವತೆಗಳನ್ನು ಆಹ್ವಾನ ಮಾಡಿಕೊಡ್ತಾನೆ ಅಂತ ಹೇಳಿಬಿಟ್ಟು ಹೀಗೆ ಋತುಗಳನ್ನು ಯಜ್ಞಕ್ಕೆ ಸಮೀಕರಣ ಮಾಡುವಂಥದ್ದನ್ನು ನೋಡ್ತೀವಿ. ಮತ್ತು ಆಯಾ ಋತುಗಳಲ್ಲಿ ಬೇರೆ ಬೇರೆ ಸಾಮಗಳನ್ನು ಹೇಳಬೇಕು. ವಸಂತಕ್ಕೆ ರಥಂತರ ಸಾಮ, ಗ್ರೀಷ್ಮಕ್ಕೆ ಬೃಹತ್ ಸಾಮ, ವರ್ಷಕ್ಕೆ ವೈರೂಪ ಸಾಮ, ಶರತ್ತಕ್ಕೆ ವೈರಾಜ ಸಾಮ, ಹೇಮಂತಕ್ಕೆ ಶಕ್ವರಿ ಸಾಮ, ಶಿಶಿರಕ್ಕೆ ರೇವತಿ ಸಾಮ. ಮತ್ತು ಅವುಗಳಿಗೆ ಬೇರೆ ಬೇರೆ ದೇವತೆಗಳು ಕ್ರಮವಾಗಿ ಇಂದ್ರ, ವಸು, ರುದ್ರ, ಆದಿತ್ಯ, ಋಭು, ಮರುತ್ ಮತ್ತು ವಿಶ್ವೇ ದೇವತೆಗಳು ಅಂತ ಹೀಗೆ ಬರ್ತಕ್ಕಂಥದ್ದು. ಈ ತರಹ ಜೈಮಿನಿ ಉಪನಿಷತ್ ಬ್ರಾಹ್ಮಣದಲ್ಲಿ ಬರುವಂಥದ್ದನ್ನು ಹೀಗೆ ನಾವು ನೋಡ್ತೀವಿ. ಆಮೇಲೆ ಬೇರೆ ಬೇರೆ ಋತುಗಳಿಗೆ ತಕ್ಕಂತೆ ಬೇರೆ ಬೇರೆ ಹೋಮಗಳಿತ್ತು ಅಂತ ಬೇರೆ ಬೇರೆ ಅಗ್ನಿ ಪರಿಚರ್ಯಗಳನ್ನು ನಡೆಸ್ತಾ ಇದ್ದರು. ಗೃಹಸ್ಥರು ಅಜ್ಞಾಧಾನ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಚೈತ್ರಿ, ಶ್ರಾವಣಿ, ಆಶ್ವಯುಜಿ ಮತ್ತು ಆಗ್ರಹಾಯಣಿ ಅಂತ ಅನ್ನುವ 4 ಪ್ರಧಾನವಾದ ವಸಂತ, ವರ್ಷಾಕಾಲ,
ಶರತ್ಕಾಲ ಮತ್ತು ಹೇಮಂತ ಅವುಗಳಲ್ಲಿ ಮಾಡತಕ್ಕಂಥ ಚಾತುರ್ಮಾಸ್ಯಷ್ಟಿಗಳ ಬಗ್ಗೆ ಉಲ್ಲೇಖ ಬರ್ತಕ್ಕಂಥದ್ದಾಗುತ್ತದೆ. ಮತ್ತು ನಾವು ಪಿತೃದೇವತೆಗಳಿಗೆ ಪುರೋಡಾಶವನ್ನು ಅರ್ಪಣೆ ಮಾಡುವ ಸಂದರ್ಭದಲ್ಲಿ ನಮೋ ವಃ ಪಿತರೋ ರಸಾಯ, ನಮೋ ವಃ ಪಿತರ ಶುಷ್ಮಾಯ, ನಮೋ ವಃ ಪಿತರೋ ಜೀವಾಯ, ನಮೋ ವಃ ಪಿತರ ಸ್ವಧಾಯೇ, ನಮೋ ವಃ ಪಿತರೋ ಮನ್ಯವೇ, ನಮೋ ವಃ ಪಿತರೋ ಘೋರಾಯ, ನಮೋ ವಃ ಅನ್ನುವಂಥದ್ರೊಳಗೆ 6 ಋತುಗಳದೇ ಬರುತ್ತೆ. ರಸಾಯ ಅನ್ನುವಲ್ಲಿ ವಸಂತ, ಶುಷ್ಮಾಯ ಅನ್ನುವಲ್ಲಿ ಗ್ರೀಷ್ಮ, ಜೀವಾಯ ಅನ್ನುವಲ್ಲಿ ವರ್ಷ, ಸ್ವಧಾಯೇ ಅನ್ನುವಲ್ಲಿ ಶರತ್ತು, ಮನ್ಯವೇ ಅನ್ನುವುದರೊಳಗೆ ಹೇಮಂತ, ಘೋರಾಯ ಅನ್ನೋದ್ರೊಳಗೆ ಶಿಶಿರ ಅಂತ ಬರತಕ್ಕಂಥದ್ದು ನಮಗೆ ಗೊತ್ತಾಗುತ್ತದೆ. ಅಂದರೆ ಕ್ರಮವಾಗಿ ವಸಂತದ ರಸಮಯತ್ವ, ಗ್ರೀಷ್ಮದ ಒಣಕಲತನ, ವರ್ಷದ ಜೀವನಾಧಾರತ್ವ, ಶರತ್ತಿನ ಆಹಾರ ಸೃಷ್ಟಿಶೀಲತೆ, ಹೇಮಂತದ ಉಗ್ರ ಶೀತಲತೆ, ಶಿಶಿರದ ಭೀಕರ ದಾರಿದ್ರ್ಯ ಇವೆಲ್ಲ ಕೂಡ ಅಲ್ಲಿ ಧ್ವನಿತವಾಗುವಂತೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಯಾವ್ಯಾವ ವರ್ಣದವರು ಯಾವ್ಯಾವ ಋತುಗಳ ಕಾಲದಲ್ಲಿ ಯಾವ್ಯಾವ ಸಂಸ್ಕಾರ ಮಾಡಿಕೊಳ್ಳಬೇಕು, ಅದು ಹೇಗೆ, ಯಜ್ಞಾರಂಭಕ್ಕೆ ಯಾರಿಗೆ ಯಾವುದು ಉತ್ತಮ ಕಾಲ ಅನ್ನುವಂಥದ್ದು ಅದನ್ನೆಲ್ಲ ಹೇಳ್ತಕ್ಕಂಥದ್ದು. ಬ್ರಾಹ್ಮಣ್ಯಕ್ಕೆ ವಸಂತವನ್ನು, ಕ್ಷಾತ್ರಕ್ಕೆ ಗ್ರೀಷ್ಮವನ್ನು, ವೈಶ್ಯಕ್ಕೆ ಶರತ್ಕಾಲವನ್ನು, ಮಿಕ್ಕೆಲ್ಲರಿಗೆ ವರ್ಷಾಕಾಲವನ್ನು ಅಂತೆಲ್ಲ ಹೇಳಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ಅಥರ್ವ, ಋಕ್ಕು, ಯಜಸ್ಸು ಎಲ್ಲದರೊಳಗೂ ಬರುತ್ತದೆ. ಉದಾಹರಣೆಗೆ ಅಥರ್ವದಲ್ಲಿ ಋತೂನ್ ಬ್ರೂಮ ಋತುಪತೀನ್ ಮುಂಚಂತ್ವಗಂ ಹಸಹ ಅಂತ ಋತುಪತಿಗಳನ್ನು ಕೇಳ್ಕೊಳ್ತೀವಿ, ನಮ್ಮ ಪಾಪವನ್ನು ನಿವಾರಣೆ ಮಾಡಲಿ ಅನ್ನುವಂಥದ್ದು. ಆಯುಷ್ಯಕ್ಕಾಗಿ ಋತುಗಳನ್ನು ಕೇಳುವಂಥದ್ದು. ಹೀಗೆ ಮತ್ತೆ ಮತ್ತೆ ಬರುತ್ತದೆ. ವಾಸಂತೌ ಮಾಸೋ, ಗ್ರೀಷ್ಮೌ ಮಾಸೋ, ವಾರ್ಷಿಕೌ ಮಾಸೋ, ಶಾರದೌ ಮಾಸೋ ಅಂತ ಎಲ್ಲವೂ ಕೂಡ ಋತುಗಳು ಕಾಪಿನ ಬಂಟರಂತೆ ದಿಕ್ಕು ದಿಕ್ಕುಗಳಿಗೂ ನಿಂತಿವೆ ಅನ್ನುವ ಮಾತು ಬರುತ್ತೆ. ಋತೇನ ಗುಪ್ತ ಋತುಭಿಶ್ಚ ಸರ್ವೈ ಭೂತೇನ ಗುಪ್ತೋ ಭವ್ಯೇನ ಚಾಹಂ ಅನ್ನುವ ಋತುವಿನಿಂದ ಕಾಪಾಡಲ್ಪಟ್ಟವನಾಗಿ ನಾನು ಚೆನ್ನಾಗಿರ್ತೀನಿ ಅನ್ನುವಂಥದ್ದು. ಹಾಗೆಯೇ ಶತಪಥದಲ್ಲಿ ಋತುಬ್ರಾಹ್ಮಣ ಅಂತಲೇ ಒಂದು ಭಾಗ ಬರುತ್ತೆ. ವಸಂತೋ ಗ್ರೀಷ್ಮೋ ವರ್ಷಾಸ್ತೆ ದೇವ ಋತವಃ ಶರದ್ಧೇಮಂತ ಶಿಶಿರಾಸ್ತೆ ಪಿತರಃ ಶಿಶಿರಸ್ತೆ ಪಿತರಃ ಬ್ರಹ್ಮೈವ ವಸಂತಃ ಕ್ಷತ್ರಂ ಗ್ರೀಷ್ಮೋ ವಿಡೇವ ವರ್ಷಾಹ ಅಂತ ಎಲ್ಲ ವರ್ಣಗಳನ್ನು ಸಮಾಮ್ನಾಯ ಮಾಡುವಂಥದ್ದು ಗೊತ್ತಾಗುತ್ತದೆ. ಮತ್ತು ದಿನದಲ್ಲಿ ಕೂಡ ಪ್ರತಿ ಋತುಗಳು ಬಂದು ಹೊರಟೋಗ್ತಾ ಇರ್ತವೆ ಅಂತ ಪ್ರಾತಃ ಕಾಲದಿಂದ ರಾತ್ರಿಯವರೆಗಿನ ಆ ಒಂದು ದಿನಚಕ್ರದಲ್ಲಿ ಹೇಳುವಂಥದ್ದಾಗುತ್ತದೆ. ಹೀಗೆ ಪುಂಖಾನುಪುಂಖವಾಗಿ ಋತುವಿನ ವಿವರಗಳನ್ನು ನಾವು ಕಾಣ್ತೀವಿ. ಅದರೊಳಗೆ ಬರುವ ಒಂದು ಪ್ರಸಿದ್ಧವಾದ ಅರುಣ ಪ್ರಶ್ನ ಅಂತ ಏನು ಹೇಳ್ತೀವಿ ತೈತ್ರಿಯ ಆರಣ್ಯಕದಲ್ಲಿ, ಋತುನಾನುದ್ಯಮಾನಃ ವಿನನಾದಾಭಿಧಾವಃ ಅಂತನ್ನುವ ಮಂತ್ರಭಾಗದಲ್ಲಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹೇಗೆ ಋತು ಒಂದನ್ನು ಒಂದು ಒದ್ದುಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ನೋಡಿ ಆ ಮನುಜ ಲೋಕದ ಸಂತೋಷವನ್ನು, ದುರ್ಭಿಕ್ಷಂ ದೇವಲೋಕೇಶು ಮನೂನಾಂ ಉದಕಂ ಗೃಹೇ ಏತಾವಾಚ ಪ್ರವದಂತಿ ವೈದ್ಯುತೋ ಯಾಂತಿ ಶೈಶಿರೀಹಿ ಅಂತ ದೇವಲೋಕದಲ್ಲಿ ದುರ್ಭಿಕ್ಷ ಬಂದಿದೆ ಅಂತ. ಈ ಮಂತ್ರಭಾಗ ತುಂಬ ಸುಂದರವಾದ ಅರ್ಥವನ್ನು ಒಳಗೊಂಡಿರೋದ್ರಿಂದ ನಾನು ಅದರ ಪದ್ಯಾನುವಾದವನ್ನೇ ಓದಿಬಿಡ್ತೀನಿ. ನಂದೇ ಪದ್ಯಾನುವಾದ. ಋತುವೊಂದು ಮತ್ತೊಂದರಿಂದ ನೂಕಲ್ಪಟ್ಟು ನುಗ್ಗಿ ಬರುವುದು ಮರೆದು ವೆಗ್ಗಳದಲ್ಲಿ 60 ದಿನಗಳವಧಿಯ ಋತುವಿನಲ್ಲರ್ಧ ಬೆಳಗು ಮತ್ತಿನ್ನರ್ಧ ವಿರುಳು ತಿಳಿಯೇ ಅಂತ. ಋತುವಿನ ಆ 60 ದಿವಸಗಳಲ್ಲಿ 30 2 ತಿಂಗಳಲ್ಲಿ ಒಂದು ಭಾಗವನ್ನು ಹಗಲು, ಇನ್ನೊಂದು ಭಾಗವನ್ನು ರಾತ್ರಿ ಅಂತ ಕರಿತೀವಿ ಅಂತ. 2 ಋತುಗಳು ಸೇರಿಕೊಳ್ಳುವ ಜಾಗದಲ್ಲಿ ಬರುವ ಪಕ್ಷ ಯಾವುದಿದೆ ಅಂದರೆ ವಸಂತ ಋತುವಿನ ಕೊನೆಯ ಪಕ್ಷ, ಗ್ರೀಷ್ಮದ ಮೊದಲನೇ ಪಕ್ಷ, ಅವನ ಋತುಸಂಧಿ ಅಂತ ಹೇಳ್ತೀವಿ. 2 ಋತುಗಳ ಪ್ರಭಾವ ಒಂದಿಷ್ಟು ಕಾಣಿಸ್ತಾ ಇರುತ್ತೆ ಅಂತ. ಇಟ್ ಇಸ್ ನಾಟ್ ಎ ಲೈನ್, ಇಟ್ಸ್ ಎ ಬ್ಯಾಂಡ್ ಅನ್ನುವಂಥದ್ದು. ಸಂವತ್ಸರದ ಶಾಸನವನು ಹೊತ್ತ ವಸಂತ ಋತುಗಳಿಗೆ ಹರಿಕಾರನಾಗಿ ಮೊದಲು ರಸಪೂರ್ಣ ನೆನೆ ವಸುಗಳೊಡನೆ ಹೊಸ ವಸನದಲ್ಲಿ ಜನತೆಗಿದ ನೊಸಗೆ ಕೊಡಿರೆನುತ ಬರುವ ಅಂತ ವಸು ಭೂಸ್ಥಾನೀಯರಾದ ದೇವತೆಗಳು, ಅಷ್ಟವಸುಗಳು, ಅವ್ರ ಜೊತೆ ಬರ್ತಾನೆ ವಸಂತ. ಎಲ್ಲರಿಗೆ ಸಂತೋಷವನ್ನು, ಹೊಸ ಬಟ್ಟೆಯನ್ನು ವಿಸ್ತರಿಸಿ ಉಡುಗೊರೆಯಾಗಿ ಕೊಡುವಂತೆ ಬರ್ತಾನೆ. ಕಾಲದ ವಿಪರ್ಯವ ತಿಳಿವ ಸಂಕೇತವಿವು ಋತುಗಳಿವು, ಅದನರಿವುದೊಳಿತು ನಾವು ಬಿಳಿಯೊಡೆಯ ರುದ್ರಗಣ ಬಿಸಿಲ ಬಳಸುತ್ತ ಬಂತು ಧರೆಯ ದುರ್ಭರ ತಾಪದಿಂದ ಜಡಿದು. ಗ್ರೀಷ್ಮದಲ್ಲಿ ರುದ್ರರು ಬರ್ತಾರೆ, ದಗದಗಿಸಿ ನಮ್ಮನ್ನು ಬೇಯಿಸುವಂತೆ ಹೊಳೆಹೊಳೆಯುವ ಬಿಳಿಯ ಬಟ್ಟೆಯನ್ನು ಉಟ್ಟು ಬರ್ತಾರೆ. ವಿಶ್ವರೂಪ ವಿಲಾಸ ವಾದಿತ್ಯರದು ತಿಳಿಯೇ ವರ್ಷದುದ್ದದ ದುಡಿಮೆ ಫಲವನ್ನೆಲ್ಲ ಮಳೆಯೊಡನೆ ನೀಡುವರು ಸರಳವಿ ವರ್ಷ ಋತು ಕಾಮಾಲೆ ಕವಿದಂತೆ ಹಸಕು ಮಸಕು. ಕಾಮಾಲೆ ಬಂದಾಗ ಯಾವುದೂ ಸರಿ ಕಾಣಿಸೋಲ್ವಲ್ಲ, ಹಾಗೆ ಮಳೆಗಾಲದಲ್ಲಿ ಮೋಡ ಕವಿದು ಏನೂ ಕಾಣಿಸೋದಿಲ್ಲ ಅಂತ ಮಂಕುತನ ಬಂದುಬಿಡುತ್ತದೆ. ಇದು ಆದಿತ್ಯರ ಕಾಲ ಅಂತ. ವಸು ರುದ್ರ ಆದಿತ್ಯ 3 ಟೈರ್ ಯಾವುದುಂಟು,
ಪಿತೃಪಿತಾಮಹ ಪ್ರಪಿತಾಮಹ ಅಂತನ್ನುವುದು, ಭೂರ್ಭುವಸ್ಸುವಹ ಅನ್ನುವುದು, ಗಾಯತ್ರಿ ತ್ರಿಷ್ಟುಪ್ಪು ಜಗತಿ ಎನ್ನುವುದು, ಹೀಗೆ ಒಂದು ಕಡೆ ಛಂದಸ್ಸು, ಒಂದು ಕಡೆ ದೇವತೆ, ಒಂದು ಕಡೆ ಋತು, ಹೀಗೆ ಎಲ್ಲದರ ಸಮಾಮ್ನಾಯವನ್ನು ಮಾಡುವಂಥದ್ದು ವೇದದಲ್ಲಿ ಕಾಣುತ್ತದೆ. ರುರುಗಳಿಂಪೆಂಪಾಂತ ನಸುಚಳಿಯ ಮಳೆರಾಯ ಮಿಂಚು ಕಂಗಳ ಚೆಲುವ ಮುದವ ನೀವ ಅಲಸಿಗಳು ಹಿಂದಾಗಿ ಕಳಚಿಕೊಳ್ಳಲು ಸಲ್ವ ಕಾರ್ಯಶೀಲರಿಗಿಡೀ ವರ್ಷ ಗೆಲುವು. ರುರು ಅನ್ನುವ ಜಾತಿಯ ಜಿಂಕೆಗಳು, ಅವುಗಳು ಸೇರಿಕೊಂಡು ಓಡಾಡುವಾಗ ಮಳೆಗಾಲ ಒಂದು ಸ್ವಲ್ಪ ಚಳಿಯನ್ನೂ ಕೊಡುತ್ತದೆ. ಮಿಂಚಿನ ಕಂಗಳಿನ ಚೆಲುವ ಅಲಸಿಗಳಿಗೆ ಮತ್ತಷ್ಟು ಅನುಕೂಲ. ತಿಳಿಯಾಯಿತು ಜಗದ ಜನತೆಯ ಕಣ್ಣು ಕಳೆಯೇರಿ ನೋಟ ಚೆಲ್ವಾಯಿತು ರುಭುಗಳಿಗೆ ನಮನ. ಹೊನ್ನ ಹೊದಿಕೆಯ ಶರದ ಸುಳಿಯಲೆಲ್ಲೆಡೆ ನುಡಿತ ತಿನ್ನು ಕುಡಿ ನಡಿ ನಲಿ ಬಾಳ ನೀವೆ ನಾನು. ಶರತ್ಕಾಲದಲ್ಲಿ ಫಲ ಬರುವ ಕಾಲ, ತೆನೆ ಮಾಗುವ ಕಾಲ, ಹಾಲು ಕಾಳು ತುಂಬಿಕೊಳ್ಳುವ ಹೊತ್ತು, ಹಾಲು ಹೈನು ಸಮೃದ್ಧಿಯಾಗುವ ಹೊತ್ತು, ಹಸುರು ಚೆನ್ನಾಗಿ ಸೊಂಪಾದ ಹೊತ್ತು, ನೀರು ತಿಳಿಯಾಗುವ ಹೊತ್ತು, ಆ ಕಾಲ ಬಹಳ ಚೆನ್ನಾಗಿರೋದ್ರಿಂದ ಎಲ್ಲೆಲ್ಲಿಯೂ ಸೊಗಸು, ಎಲ್ಲೆಲ್ಲಿಯೂ ಅದುಃಖೋ ದುಃಖ ಚಕ್ಷುರಿವ ತದ್ಮಾಪೀತ ಇವ ದೃಶ್ಯತೆ ಅಂತಂದ್ಬಿಟ್ಟಂತಾರಲ್ಲ, ಆ ರೀತಿಯಾಗಿ ನೆಮ್ಮದಿ ಸಂತೋಷ ಬರುವಂಥದ್ದು ಆಗುತ್ತದೆ. ಮತ್ತು ಎಲ್ಲೆಲ್ಲಿಯೂ ಕೂಡ ತಿನ್ನು ಕುಡಿ ತೇಗು ಅನ್ನುವ ಭಾವ ತುಂಬಿಕೊಂಡು ಬರುವಂಥದ್ದು ಅದು ಕಾಣುತ್ತದೆ. ಜಗತ್ತಿನ ಕಣ್ಣು ತಿಳಿಯಾಗುತ್ತದೆ. ಬಾಣಗಳ ತಡೆಯೇ ಬಾಣಗಳ ತಡೆಯೇ ಧೂಳಿಡಿದುಣ್ಣೆಯಂಗಿಯನ್ನು ತೊಟ್ಟು ಸನ್ನದ್ಧ ವಿಹುದನೆ ಯುದ್ಧಕ್ಕೆ ಮರುತರ ಧ್ವಜಿನಿ ಮೆರೆದಿದೆ ಪರಸ್ಪರ ತೊನೆದು ಬಗೆಬಗೆಯ ಕುರುಳೋಳಿ ಜಟಗಳೊಡನೆ. ಇನ್ನು ಸಪ್ತ ಮರುತರು ಸೇರಿರುವಂಥ ರೀತಿಯಲ್ಲಿ ನಮಗೆ ಹೇಮಂತದ ಮತ್ತು ಶರತ್ತಿನ ಕೊನೆಯ ಭಾಗದ ಪ್ರವೇಶ ಆಗುತ್ತದೆ. ಶರತ್ತು ಯುದ್ಧ ಋತುವೂ ಹೌದು. ಯುದ್ಧಗಳಿಗೆ, ಜೈತ್ರಯಾತ್ರೆಗೆ, ಬೇಟೆಗಳಿಗೆ ಹೊರಡುವ ಹಾಗೆ ಈ ಮರುತರು ಧೂಳು ತುಂಬಿರತಕ್ಕಂಥ ಉಣ್ಣೆಯ ನಿಲುವಂಗಿಯನ್ನು ತೊಟ್ಟುಕೊಂಡು ಯುದ್ಧಕ್ಕೆ ಸನ್ನದ್ಧರಾದಂತೆ ತೋರುತ್ತದೆ. ಮುನಿಸಿರದ ಕೆಂಗಣ್ಣ ಹೇಮಂತ ನಿವನಲ್ತೆ ಕದನ ಕೌತುಕರಂತೆ ಮರೆಯುತಿಹನು. ನಾಕದಲ್ಲಿ ದುರ್ಭಿಕ್ಷ ಲೋಕದಲ್ಲಿ ರಸರಕ್ಷೆ ಕೆನುತ ಶಿಶಿರದಿ ಜನರು ನಲಿಯುತಿಹರು. ದೇವಲೋಕಕ್ಕೆ ಸೌಭಾಗ್ಯ ಇಲ್ಲ ಈ ಋತುಗಳದು. ಅದು ಒಂದೇ ವಸಂತ ಇರತಕ್ಕಂಥದ್ದು, ನೋ ವೆರೈಟಿ. ಚಳಿಕಾಯಿಸುತ್ತ ಜೀವಿಕೆ ಇರದೆ ನೊಂದವರ ಕಂಡು ಕನಿಕರದಿಂದ ನುಡಿವನಗ್ನಿ. ಎಲೆ ಮರುತರೆ ಸೂರ್ಯ ಶಕ್ತರೆ ಕೊಡುಗೆಯನ್ನು ತನ್ನಿರಿ ಜನಕ್ಕೆ ನೆಮ್ಮದಿಯಾಗಲಿ. ತ ಅಗ್ನಿಪವಮಾನ ಅನ್ವೈಕ್ಷತ ಯಹ ಜೀವಿಕಾಮ ಪರಿಪಶ್ಯನ್ ತಸ್ಯೈಷಾ ಭವತಿ ಇಹೇಹ ವಃ ಸ್ವತಪಸಃ ಮರುತಃ ಸೂರ್ಯತ್ವಚಃ ಶರ್ಮಸ ಪ್ರಥಾ ಆವೃಣೆ ಅಂತ. ಇಲ್ಲಿ ನೆಮ್ಮದಿ, ಇಲ್ಲಿ ಸೊಗಸು, ಇಲ್ಲಿ ಚೆನ್ನ ಅನ್ನುವಂಥದ್ದು. ಇಹವಹ ಸ್ವತಪಸಃ, ಇಲ್ಲಿ ಚೆನ್ನಾಗಿರಿ. ಹೀಗೆ ಈ ರೀತಿಯಲ್ಲಿ ನಾವು ಋತುಗಳ ಬಗೆಗೆ ನಮ್ಮ ಪರಂಪರೆಯಲ್ಲಿ ತುಂಬ ಚೆನ್ನಾಗಿ ಕಂಡಿದ್ದೀವಿ. ಇದೆಲ್ಲ ಭಾವವನ್ನು ಗಮನಿಸಿಕೊಂಡು ಕಾಳಿದಾಸ ಬರೆದಿದ್ದಾನೆ. ನಿಜ, ಅವನ ಕಲೆಗಾರಿಕೆಯಲ್ಲಿ ತುಂಬ ದೊಡ್ಡ ಮಟ್ಟದ್ದಲ್ಲ, ಆದರೆ ಆ ಕಲೆಗಾರಿಕೆ ಹಿಂದಿನ ಸಂಸ್ಕೃತಿ ತುಂಬ ಮಿಗಿಲಾದಂಥದ್ದು. ಆ ಸಂಸ್ಕೃತಿಯನ್ನು ನಾವು ಗಮನಿಸಿಕೊಳ್ಬೇಕು. ಮತ್ತು ನೆನ್ನೆಯೇ ನಾನು ಅಗ್ನಿವರ್ಣನ ಶೃಂಗಾರದ ಆಭಾಸವನ್ನು ಕುರಿತು ಹೇಳ್ತಾ ಋತುಗಳ ಅನುಭವವನ್ನು ಅವನು ಹೇಗೆ ಪಡೆದ ಅನ್ನುವಲ್ಲಿ ವರ್ಷಾ ಋತುವಿನಿಂದ ಆರಂಭ ಮಾಡ್ತಾನೆ ಅಂತ ಹೇಳಿದ್ದೆ. ಕವಿ ಇಲ್ಲಿ ಗ್ರೀಷ್ಮದಿಂದ ಆರಂಭ ಮಾಡ್ತಾನೆ ಋತು ಸಂಹಾರದಲ್ಲಿ. ಕಾರಣ ನೆನ್ನೆಯೇ ಆ ಗಾದೆಯನ್ನು ಹೇಳಿದ್ನಲ್ಲ, ಎಲ್ಲ ಮುಗಿದ ಮೇಲೆ ಬೆಲ್ಲ ಇರಬೇಕು ಅಂತ, ವಸಂತ ಕಡೆಗೆ ಬರಲಿ ಅಂತ ಹೇಳಿಬಿಟ್ಟು. ಈ ಋತು ಸಂಹಾರ ಅನ್ನುವ ಶೀರ್ಷಿಕೆಯೇ ಎಷ್ಟೋ ಜನಕ್ಕೆ ಹಿತವಾಗಿ ಕಂಡಿಲ್ಲ. ಋತುಗಳ ಸಂಹಾರ ಅಂದರೆ ಏನು? ಋತುಗಳನ್ನು ಕೊಲ್ಲೋದು ಅಂದರೆ ಋತುವರ್ಣ ನಾನು ಬರದೆ ಅಂತ. ಆದರೆ ಋತೂನಾಂ ಸಮಾಹಾರ ಋತು ಸಂಹಾರ ಅಂತ. ಸಮಾಹಾರ ಒಟ್ಟುಗೂಡುವಿಕೆ ಅಂತ ಒಂದು ಅರ್ಥ. ಮತ್ತು ಇನ್ನೊಂದು, ಇವನ್ನು ನಾವು ಬಳಸಿ ತಿಂದು ತೇಗ ಬಿಟ್ವಿ, ಅವನ್ನ ಸಂಹಾರ ಮಾಡಿದ್ವಿ, ಕಾಲವನ್ನು ಹಾಳು ಮಾಡಿದ್ವಿ ಅಂತ ಒಂದು ಅರ್ಥ. ಇನ್ನೊಂದು, ನಾವೇ ಕಾಲಕ್ಕೆ ತುತ್ತಾದ್ವಿ ಅಂತ ಒಂದು ಅರ್ಥ. ಈ ಮಹಾ ಪ್ರೌಢಾರ್ಥಗಳನ್ನು ಇಟ್ಟುಕೊಂಡು ಕಾಲೋನ ಯಾತಃ ವೈಮೇವ ಯಾತಾಹ ಅನ್ನುವ ಮಾತನ್ನು ನಾವಿಲ್ಲಿ ಗಮನಿಸಬಹುದು. ಮೊದಲಿಗೆ ಅವನು ಪ್ರಚಂಡ ಸೂರ್ಯ ಅಂತ ಆ ಭಯಂಕರವಾದ ಬೇಗೆಯ ಬಿಸಿಲಿನ ಋತುವಿನಿಂದ ಆರಂಭ ಮಾಡ್ತಾ ಇದ್ದಾನೆ. ಪ್ರಚಂಡ ಸೂರ್ಯ ಸ್ಪೃಹಣೀಯ ಚಂದ್ರಮಾಹ ಸದಾವಗಾಹ ಕ್ಷತವಾರಿ ಸಂಚಯ ದಿನಾಂತರಮ್ಯೋಭ್ಯುಪಶಾಂತ ಮನ್ಮಥೋ ನಿಧಾಗ ಕಾಲೋಯಮುಪಾಗತಃ ಪ್ರಿಯೆ ಅಂತ ಆರಂಭ ಮಾಡಿದ್ದಾನೆ. ಯಾವುದೇ ಮಂಗಳ ಶ್ಲೋಕ ಇಲ್ಲ, ನೇರ ವಸ್ತು ನಿರ್ದೇಶಕ್ಕೆ ಬಂದಿದ್ದಾನೆ. ಇಲ್ಲಿ ಗ್ರೀಷ್ಮ ಅನ್ನುವ ಶಬ್ದವೇ ನೋಡಿ, ಗ್ರೀಷ್ಮ ಅನ್ನೋದಕ್ಕೆ ಗ್ರಸತೆ ರಸಾನಿತಿ ಗ್ರೀಷ್ಮ ಅಂತ ನಿರುಕ್ತಿಯನ್ನು ಹೇಳ್ತಾರೆ. ಎಲ್ಲ ರಸವನ್ನು, ನೀರನ್ನು ಹಿಂಗಿ ತಿಂದು ತೇಗಿ ಬಿಡ್ತಾನೆ ಅನ್ನುವಂಥದ್ರೊಳಗೆ ಗೊತ್ತಾಗುತ್ತದೆ. ಅವನು ಗ್ರೀಷ್ಮ ಋತು
ಪ್ರಚಂಡ ಸೂರ್ಯನಿಂದ ಕೂಡಿರ್ತಕ್ಕಂಥವನಾಗ್ತಾನೆ. ಆದರೆ ಬೆಳದಿಂಗಳು ಬಂದಾಗ ಚಂದ್ರ ಹಿತವಾಗಿಬಿಡ್ತಾನೆ. ಸೂರ್ಯ ಪ್ರಚಂಡ, ಅತ್ಯಂತ ಚಂಡನಾದವನು. ಚಂದ್ರಮ ಸ್ಪೃಹಣೀಯನಾಗ್ತಾನೆ. ಇಲ್ಲಿ ಸದಾವಗಾಹ ಕ್ಷತವಾರಿ ಸಂಚಯ ಅಂತ ಕವಿ ಹೇಳ್ತಾನೆ ಅಂತ ಒಂದು ಪಾಠ. ಅದಲ್ಲದೆ ಸುಖಾವಗಾಹ ಕ್ಷತವಾರಿ ಸಂಚಯ ಅಂತ, ಸದಾಕಾಲ ಚೆನ್ನಾಗಿ ನೀರಲ್ಲಿ ಸ್ನಾನ ಮಾಡಬೇಕು ಅನಿಸುತ್ತೆ, ಅಥವಾ ನೀರಲ್ಲಿ ಸ್ನಾನ ಮಾಡೋದು ಸಂತೋಷಕಾರಿ, ಸುಖ ಅಂತ ಅನಿಸುತ್ತದೆ ಅಂತ. ಹಾಗಾಗಿ ನೀರು ಸದಾ ಬಗ್ಗಡವಾಗಿರುತ್ತದೆ. ಎಲ್ಲ ಕೆರೆಗಳು ಕಲ್ಮಶವಾಗಿರುತ್ತವೆ, ಎಲ್ಲಿಯೂ ಕೂಡ ತಿಳಿ ನೀರಿರೋಲ್ಲ. ಎಲ್ಲರೂ ಬಂದು ಬಿದ್ದುಕೊಂಡು ಹೊರಳಿ ಹೋಗಿ ಎಮ್ಮೆ ಕೋಣಗಳಿಂದ ಮೊದಲುಗೊಂಡು ಆಗುವುದರಿಂದ ಇಂಥ ನಿದಾಗ ಕಾಲ ಬಂತು ಅಂತ ಒಬ್ಬ ಕಾಲ್ಪನಿಕ ನಾಯಕ ಕಾಲ್ಪನಿಕ ನಾಯಕಿಗೆ ಹೇಳ್ತಾನೆ. ಇಡೀ ಋತು ವರ್ಣನೆ ಇಲ್ಲಿ ಹಾಗೇ ಬರುತ್ತದೆ. ಒಬ್ಬ ಪ್ರಿಯಕರ ಪ್ರಿಯತಮೆಗೆ ಹೇಳ್ತಾ ಇರುವಂಥ ಬಗೆಯಲ್ಲಿ ಬರುತ್ತದೆ. ಹಾಗಾಗಿ ಇದರ ಅಂಗಿರಸ ಶೃಂಗಾರವೇ ಆಗಿದೆ. ಇಲ್ಲಿ ಯಾರು ಅವರ ಹೆಸರು ಬರೋಲ್ಲ. ಕಶ್ಚಿತ್ ಕಾಂತ ವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ ಯಕ್ಷಃ ಅಂತ ಹೇಗೋ, ಕಶ್ಚಿತ್ ಯಕ್ಷ ಕಾಚಿತ್ ಯಕ್ಷಿ, ಅದೇ ರೀತಿಯಲ್ಲಿ ಕಶ್ಚಿತ್ ಪ್ರಿಯ ಕಾಚಿತ್ ಪ್ರಿಯ. ಇಲ್ಲಿ ಬರ್ತಕ್ಕಂಥದ್ದು ಯಾವಳೋ ಪ್ರೇಯಸಿ, ಯಾವನೋ ಪ್ರೇಯಾನ್, ಇಷ್ಟೇ ಇಲ್ಲಿರುವುದು. ಆದರೆ ಆ ಮೂಲಕವಾಗಿ ಕವಿ ಹೇಳ್ತಾ ಇದ್ದಾನೆ, ಇದು ಯಾರಿಗೂ ಅನ್ವಿತವಾಗುತ್ತದೆ ಅಂತ. ಇಟ್ ಇಸ್ ನಾಟ್ ಎ ಪ್ರಾಪರ್ ನೌನ್, ಇಟ್ಸ್ ಎ ಜನರಲ್ ನೌನ್. ಅಂದರೆ ಇದು ಸರ್ವನಾಮ, ಹಾಗಾಗಿ ಯಾರಿಗೂ ಬಳಕೆ ಮಾಡಿಕೊಳ್ಳಬಹುದು. ಮತ್ತು ಇವರು ಶ್ರೀಮಂತರಲ್ಲ, ಸಾಮಾನ್ಯವಾದ ಮಾನವರು. ಅಂದರೆ ಕಾಳಿದಾಸನ ಮೊದಲ ಕಾವ್ಯ ಶ್ರೀಸಾಮಾನ್ಯನನ್ನು ಕುರಿತದ್ದಾಗಿತ್ತು. ಇದರಲ್ಲಿ ಹಾಯಾಗಿ ನಮ್ಮಷ್ಟಕ್ಕೆ ನಾವಾಗಿ ಅಂತೀವಲ್ಲ, ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದ ಇರೋದಕ್ಕೆ ಬದುಕಿಗೆ ಏನು ಬೇಕೋ ಅಷ್ಟು ಅನ್ನುವಂತೆ ಇವನು ಮಾಡಿಕೊಂಡಂಥದ್ದು. ಅದು ನಮಗೆ ಈ ಗ್ರೀಷ್ಮದಲ್ಲಿಯೂ ಗೊತ್ತಾಗುತ್ತದೆ, ವಸಂತದಲ್ಲಿಯೂ ಕಾಣಿಸುತ್ತದೆ. ಅಂದರೆ ಇಲ್ಲಿ ಯಾವ ದೊಡ್ಡ ದೊಡ್ಡ ಅರಮನೆಗಳ ಭೋಗಗಳನ್ನು ಕವಿ ಹೇಳ್ತಾ ಇಲ್ಲ, ಜನಸಾಮಾನ್ಯರ ಭೋಗಗಳನ್ನು ಹೇಳ್ತಾ ಇದ್ದಾನೆ. ಮತ್ತು ಇನ್ನು ಬಡವರ ಶ್ರೀಮಂತರ ಎಲ್ಲರಿಗೂ ಎಟುಕುವಂಥ ಪ್ರಕೃತಿಯ ವಿಲಾಸವನ್ನು ಕುರಿತು ಹೇಳ್ತಾ ಇದ್ದಾನೆ. ಅಂದರೆ ತಾನು ಮಾನವ ಜೀವನದಲ್ಲಿ ನಾಗರಿಕತೆಯಿಂದ ಮಾಡಿಕೊಂಡ ಅನುಕೂಲತೆಗಳಿಗಿಂತ ಹೆಚ್ಚಾಗಿ ಪ್ರಕೃತಿಯಲ್ಲಿ ಕಾಣಿಸ್ತಲ್ಲ, ಅದನ್ನು ಕುರಿತು ಹೆಚ್ಚಾಗಿ ಹೇಳ್ತಾ ಬಂದಿದ್ದಾನೆ. ಆ ಕಾರಣದಿಂದಲೇ ಋತುಗಳನ್ನು ಕಾಣಬಲ್ಲವರಿಗೆಲ್ಲ ಋತು ಸಂಹಾರ ಅನ್ವಿತವಾಗುವಂಥದ್ದು ಗೊತ್ತಾಗುತ್ತದೆ. ಮತ್ತು ನಮ್ಮ ತಾಪ ಇಂಗುವಂಥದ್ದು ದಿನದ ಕೊನೆಯಲ್ಲಿಯೇ ಆ ರೀತಿಯಾದ ಬೇಗೆ ಬಂತು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಮತ್ತು ಆ ಬಿಸಿಲಿನ ಬೇಗೆಯಲ್ಲಿ ನಿಶಾ ಶಶಾಂಕ ಕ್ಷತನೀಲ ರಾಜಯ ಕ್ವಚಿತ್ ವಿಚಿತ್ರಂ ಜಲಯಂತ್ರ ಮಂದಿರಂ ಮಣಿಪ್ರಕಾರ ಸರಸಂಚ ಚಂದನಂ ಶುಚೌ ಪ್ರಿಯೇ ಯಾಂತಿ ಜನಸ್ಯ ಸೇವ್ಯತಾಂ. ಜಲಯಂತ್ರ ಮಂದಿರಗಳಿಗೆ ಅಂದರೆ ಫೌಂಟೇನ್ ಇರತಕ್ಕಂಥ ಮನೆಯನ್ನು ಬಯಸ್ತಾರೆ. ಕಿಟಕಿಗಳಿಗೆ ಲಾವಂಚದ ತೆರೆಯನ್ನು ಕಟ್ಟಿ ಅವುಗಳ ಮೇಲಕ್ಕೆ ಮತ್ತೆ ಮತ್ತೆ ನೀರನ್ನು ಸುರಿಯುವಂಥದ್ದು, ಹೀಗೆ ಮಾಡಿ ತಂಪು ಮಾಡಿಕೊಳ್ತಕ್ಕಂಥದ್ದು. ನೀರಿನ ಒಂದು ಸರ್ಕ್ಯುಲೇಷನ್, ಜಲದ ಪ್ರಣಾಳಿಕೆಗಳು ಇಲ್ಲದೇ ಇದ್ದರೆ ಬೇಸಿಗೆಯಲ್ಲಿ ಬದುಕೋಕ್ಕಾಗೋದಿಲ್ವಲ್ಲ, ಆ ರೀತಿಯಾದ ಮನೆಗಳನ್ನು ಜನ ಬಯಸ್ತಾರೆ. ಮತ್ತು ತಂಪಾದ ಮಣಿಗಳ ಹಾರಗಳನ್ನು ಬಯಸ್ತಾರೆ. ಸ್ಫಟಿಕ, ಮೌಕ್ತಿಕ ಇತ್ಯಾದಿಗಳು ತಂಪುತನವನ್ನು ಕೊಡುತ್ತವೆ ಅಂತ. ಮತ್ತು ಚಂದನವಂತೂ ತಂಪುತನವನ್ನು ಕೊಟ್ಟೇ ಕೊಡುತ್ತದೆ. ಮೈಗೆ ಚಂದನವನ್ನು ಲೇಪನ ಮಾಡಿಕೊಂಡ್ರೆ ಅದು ಒಣಗೋದಕ್ಕೋಸ್ಕರ ನಮ್ಮ ಶಾಖವನ್ನು ತೆಗೆದುಕೊಳ್ಳುತ್ತೆ, ಆಗ ಮೈ ತಣ್ಣಗಾಗುತ್ತೆ. ಇನ್ನೇನು ದೊಡ್ಡ ಬ್ರಹ್ಮರಹಸ್ಯ ಅಲ್ಲ. ಹೀಗೆ ಮತ್ತು ಒಣಗದ ಮೇಲೆ ಇನ್ನೊಮ್ಮೆ ಚಂದನವನ್ನು ಹಚ್ಚಿಕೊಳ್ತಕ್ಕಂಥದ್ದು. ಸುವಾಸಿತಂ ಹರ್ಮ್ಯತಲಂ ಮನೋಹರಂ ಪ್ರಿಯಾ ಮುಖೋಚ್ಛ್ವಾಸ ವಿಕಂಪಿತಂ ಮಧು ಸುತಂತ್ರಿಗೀತಂ ಮದನಸ್ಯ ದೀಪನಂ ಶುಚೌ ನಿಶೀಥೇನು ಭವಂತಿ ಕಾಮಿನಃ. ಈ ಸರ್ಗದಲ್ಲಿ ಮತ್ತು ಋತುಸಂಹಾರದಲ್ಲಿಯೇ ಪ್ರಧಾನವಾಗಿ ಅವನು ಈ ಒಂದು ಜಗತಿ ಛಂದಸ್ಸಿನ ವರ್ಗದಲ್ಲಿ ಬರತಕ್ಕಂಥ ವಂಶಸ್ಥ ವಿಲ ಅಥವಾ ವಂಶಸ್ಥ ಛಂದಸ್ಸನ್ನು ಬಳಸ್ಕೊಂಡಿದ್ದಾನೆ. ಆದರೆ ಅಂಥ ದೊಡ್ಡ ಅಲಂಕಾರಗಳ ಪದ ನಿರ್ವಾಹಗಳ ಚಮತ್ಕಾರವನ್ನು ಕಾಣೋಲ್ಲ. ಕೆಲವು ಕಡೆ ಹೇಗೋ ಛಂದಸ್ಸಿಗೋಸ್ಕರ ಪದ ಹೊಂದಿಸಿದಂತೆ ಕಾಣಿಸುತ್ತದೆ. ಸುತಂತ್ರಿ ಗೀತಂ ಅಂತಹ ಒಂದು ಶಬ್ದ, ಒಳ್ಳೆಯ ತಂತಿಯ ಗೀತ ಅಂತ. ತಂತಿಯಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು? ಈ ಸೂ ಅನ್ನುವ ಒಂದು ಪೂರ್ವ ಪ್ರತ್ಯಯವನ್ನು ಬಳಸುವಂಥದ್ದು, ಪೂರ್ವ ಪದವನ್ನು ಬಳಸುವಂಥದ್ದು ಯಾರೇ ಮಾಡಿದ್ರೂ ಅದು ಕಳಪೆ ಬರವಣಿಗೆ ಅಂತ. ನನ್ನ ಗುರುಗಳ ರಂಗನಾಥ್ ಶರ್ಮರು ಹೇಳ್ತಾ ಇರೋರು, ಒಂದು ಗುರು ಅಥವಾ ಒಂದು ಲಘು ಬೇಕಿತ್ತು ಅಂತಂದರೆ, ಗುರು ಬೇಕು ಅಂದರೆ ಶ್ರೀ ಅಂತ ಹಾಕ್ಬಿಡೋದು, ಲಘು ಬೇಕು ಅಂತಂದರೆ ಸೂ ಹಾಕ್ಬಿಡೋದು. ಇದಕ್ಕಿಂತ ಕೆಟ್ಟದ್ದು ಇನ್ಯಾವುದೂ ಇಲ್ಲ ಅಂತ. ಸೂ ಅಂದರೆ ಒಳ್ಳೆಯದೆ, ಶ್ರೀ ಅಂದರೆ ಸೌಭಾಗ್ಯ ಸೂಚಕವೇ, ಆದರೆ ಬೇಕಾದಲ್ಲೆಲ್ಲ ಮಾಡ್ತಕ್ಕಂಥದ್ದು. ದಯಮಾಡಿ ಯಾರು ವ್ಯಕ್ತಿಗತವಾಗಿ ತೆಗೆದುಕೊಳ್ಳಬೇಡಿ. ಈ ಎರಡು ಚಟಗಳು ಎಲ್ಲಿ ಜಾಸ್ತಿ ಕಾಣುತ್ತವೆ ಅಂತಂದರೆ, ತೆಲುಗರಲ್ಲಿ ಶ್ರೀಕಾರ ಬಳಸ್ತಕ್ಕಂಥದ್ದು ತುಂಬ ಕಾಣಿಸುತ್ತವೆ.
ಹಾಗೆ ಮಾಧ್ವ ವಿದ್ವಾಂಸರ ಬರವಣಿಗೆಗಳಲ್ಲಿ ಅನ್ನುವುದರ ಪ್ರಯೋಗ ಜಾಸ್ತಿ ಕಾಣಿಸುತ್ತದೆ. ಸುಮಣಿ ಮಂಜರಿ, ಸುಮಧ್ವ ವಿಜಯ, ಬನ್ನಂಜಿಯವರು ಪಾಪ ಹೇಳ್ತಾರೆ ಈ ಸೂಗಳು ಬೇಡಪ್ಪ ಅಂತ, ಅದು ಬಳಸ್ತಕ್ಕಂಥದ್ದು ಕಾಣುತ್ತದೆ. ನೊವೈಸ್ ಆಗಿದ್ದಾಗ ಬಡಿಯೋಕ್ಕೆ ಶುರು ಮಾಡಿದ್ರೆ ಹಾಗಾಗ್ಬಿಡುತ್ತೆ. ತುಂಬ ಕಡೆ ಬಳಸ್ತಕ್ಕಂಥದ್ದು, ಏನೋ ಬೇಕು ಅಂತಂದರೆ ಬಳಸ್ಬಿಡ್ತಕ್ಕಂಥದ್ದು. ಈ ಕನ್ನಡದಲ್ಲಿ ಗಡ, ದಲ್ ಈ ಥರದ ನಿಪಾತಗಳು ಇವೆಯಲ್ಲ, ಚ, ವೈ, ತೂಹಿ ಇದು ಎಲ್ಲರೂ ಬಳಸ್ತಾರೆ. ಸೂನು ಬಳಸ್ತಕ್ಕಂಥದ್ದು ಒಂದು ಫ್ಲೇವರ್ ನಾವು ಬಳಸಬೇಕು ಅಂತ ಬರೋದು. ತೆಲುಗರಂತೂ ಎಲ್ಲೆಲ್ಲೆಲ್ಲಿಯೂ ಬಳಸ್ಬಿಡ್ತಾರೆ. ಎಲ್ಲಿ ಬೇಕು ಅಂದರೆ ಗುರು ಅಲ್ಲಿ ಬಳಸ್ಬಿಡ್ತಾರೆ ಶ್ರೀಕಾರವನ್ನು. ಅದು ಯತಿ ಪ್ರಾಸ ಎರಡೂ ಸೇರಿರತಕ್ಕಂಥ ಪ್ರಾಣಯಾತನೆಯ ಒಂದು ಭಯಂಕರವಾದ ನಿಯಮ ಮಾಡಿಕೊಂಡಿದ್ದಾರೆ. ಆ ನಿಯಮಕ್ಕೆ ಅನುಸಾರವಾಗಿ ಪದ್ಯರಚನೆಗೆ ಅಂದರೆ ಶ್ರೀಕಾರವನ್ನು ಎಷ್ಟು ದುಂದು ಮಾಡಿದ್ದಾರೆ ತೆಲುಗರು ಅಂತಂದರೆ ನನಗೆ ತುಂಬ ಇಷ್ಟ ತೆಲುಗು ಭಾಷೆ, ತೆಲುಗು ಸಾಹಿತ್ಯ. ಆದರೆ ಎಣೆಮೀರಿ ಶ್ರೀಕಾರವನ್ನು ಅಷ್ಟು ಬಳಸಿದಾಗ ಚೀಕಾರ ಬಿಟ್ಟು ನನಗಿನ್ನೇನು ಕಾಣಿಸೋದಿಲ್ಲ ಅವರ ಬಗೆಗೆ. ಕಾಳಿದಾಸನಂತವನು ಕೂಡ ಪಾದಪೂರ್ಣಕ್ಕೆ ಹೀಗೆ ಮಾಡಬೇಕಾಗಿ ಬಂದಿದೆ. ಏನು ಮಾಡುವುದು? ಕೈ ಪಳಗದೇ ಇದ್ದಾಗ ಈ ಥರ ಆಗುತ್ತದೆ. ಎಲ್ಲರೂ ಮಾಡಿರ್ತೀವಿ, ನಾನೂ ಮಾಡಿದ್ದೀನಿ, ಕಾಳಿದಾಸನೂ ಮಾಡಿದ್ದಾನೆ. ಅರೆ ಕಾಳಿದಾಸ ಬಿಟ್ಟ, ನಾವುಗಳಿನ್ನೂ ಬಿಟ್ಟಿಲ್ಲ ಅಷ್ಟೇ. ಅಂದರೆ ಈ ಸುತಂತ್ರಿಗೀತಂ ಮದನಸ್ಯ ದೀಪನಂ ಶುಚೌ ನಿಶೀಥೇನು ಭವಂತಿ ಕಾಮಿನಃ ಅನ್ನೋದ್ರೊಳಗೆ ಪರಿಮಳದ ಬಗೆಗೆ, ಪ್ರೇಯಸಿಯರ ಮುಖದ ನಿಟ್ಟುಸಿರಿನ ಬಗೆಗೆ, ಸಂಗೀತದ ಬಗೆಗೆ, ಬೇಸಿಗೆಯ ರಾತ್ರಿಯಲ್ಲಿ ಇವು ತಂಪು ಕೊಡುವುದರ ಬಗೆಗೆ ಅವನು ಹೇಳ್ತಾ ಇದ್ದಾನೆ. ವಿಶೇಷವೇನೂ ಕಾಣುವಂಥದ್ದಲ್ಲ. ನಿತಾಂತ ಲಾಕ್ಷಾರಸರಾಗ ರಂಜಿತೈ ನಿತಂಪಿನೀನಾಂ ಚರಣೈಸ್ಸ ನೂಪುರೈ ಪದೇ ಪದೇ ಹಂಸ ಋತಾನುಕಾರಿಭಿ ಜನಸ್ಯ ಚಿತ್ತಂ ಕ್ರಿಯತೆ ಸಮನ್ಮಥಂ ಅಂತ ನರ್ತನವನ್ನು ಬೇಸಿಗೆಯಲ್ಲಿ, ತಂಪಾಗಿರುವಂಥ ಬೇಸಿಗೆಯ ಸಂಜೆಗಳಲ್ಲಿ, ರಾತ್ರಿಗಳಲ್ಲಿ ಮಾಡ್ತಾರೆ. ತನ್ಮೂಲಕವಾಗಿ ತಮ್ಮ ಬೇಸಿಗೆಯ ಬೇಸರವನ್ನು ಕಳ್ಕೊಳ್ತಾರೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಮತ್ತು ಆ ಗೆಜ್ಜೆಯ ಶಬ್ದ ಹಂಸಗಳ ಕ್ರೇಂಕಾರದಂತೆ ಇರ್ತದೆ ಅಂತ. ಸಂಸ್ಕೃತದಲ್ಲಿ ನೂಪುರಕ್ಕೆ ಹಂಸಿಕಾ ಅಂತಲೇ ಕರೀತಾರೆ. ಹಂಸಿಕಾ, ಪಾದಾಂಗದ, ತುಲಾಕೋಟಿ, ನೂಪುರ, ಮಂಜೀರ ಇವೆಲ್ಲ ಪರ್ಯಾಯ ಶಬ್ದಗಳಾಗಿ ಇರತಕ್ಕಂಥವು. ಆಮೇಲೆ ಅವನು ಹೇಳ್ತಾನೆ, ಸಿತೇಷು ಹರ್ಮ್ಯೇಷು ನಿಶಾಸು ಯೋಷಿತಾಂ ಮುಖಪ್ರಸುಪ್ತಾನಿ ಮುಖಾನಿ ಚಂದ್ರಮಾಹ ಸುಖಪ್ರಸುಪ್ತಾನಿ ಮುಖಾನಿ ಚಂದ್ರಮಾಹ ವಿಲೋಕ್ಯ ನೂನಂ ಭೃಶಮುತ್ಸುಕಶ್ಚಿರಂ ನಿಶಾಕ್ಷಯೇ ಯಾತಿ ಹೃಯೈವ ಪಾಂಡುತಾಂ ಅಂತ ಒಂದು ಕಡೆ ಛಂದಸ್ಸು ಹೋಗಿದೆ. ನಿಶಾಕ್ಷಯೇ ಯಾತಿ ಹೃಯೈವ, ಯಾತಿ ಅನ್ನುವಲ್ಲಿ ತಿ ಅನ್ನುವುದು ಲಘು ಆಗಬೇಕು. ಹ್ರೀ ಅನ್ನುವಂತಹ ಸಂಯುಕ್ತಾಕ್ಷರ ಬಳಸಿ ಹಕಾರಕ್ಕೆ ರೇಫವನ್ನು ತಂದು ತಿ ಅನ್ನೋದು ಗುರುವಾಯಿತು. ಸಂಯುಕ್ತಾಕ್ಷರಕ್ಕೆ ಹಿಂದಿರುವ ಲಘ್ವಕ್ಷರ ಗುರುವಾಗುವುದು ಛಂದೋ ನಿಯಮ. ಕಾಳಿದಾಸ ಅಲ್ಲಿ ಛಂದಸ್ಸನ್ನು ತಪ್ಪಿದ್ದಾನೆ. ಇವೆಲ್ಲ ಇಟ್ಟುಕೊಂಡು ಇವನು ಕಾವ್ಯ ಅಲ್ಲ ಅಂತ. ಅಯ್ಯೋ ರಾಮ, ಐರಾವತವೂ ಒಂದು ಕಾಲದಲ್ಲಿ ಮರಿಯಾಗಿತ್ತು, ಆಲದ ಮರವೂ ಒಂದು ಕಾಲದಲ್ಲಿ ಸಸಿಯಾಗಿತ್ತು, ಅದನ್ನು ಮರಿಬಾರ್ದು ನಾವು. ಇತ್ತು, ಆ ಥರ ಇತ್ತು. ಒಂದು ಕಾಲದಲ್ಲಿ ನಮ್ಮ ಬಾಲ್ಯವನ್ನು ನೋಡಿ ನಮಗೆ ಬೇಸರವಾಗುತ್ತೆ, ಈ ಥರ ಇದ್ವಾ ನಾವು ಅಂತ. ಏನು ಮಾಡೋಕ್ಕಾಗುತ್ತೆ? ಇದ್ದಿದ್ದು ಹಾಗೆ. ಕಾಳಿದಾಸನಿಗೂ ಒಂದು ಬಿಗಿನಿಂಗ್ ಇತ್ತು. ಅಂತಹ ಗಂಗಾ ನದಿಯೂ ಕೂಡ ಒಂದು ಸಣ್ಣ ಕಿಬ್ಬೆರಳು ಗಾತ್ರದ ತೊರೆಯಾಗಿ ಹರಿದಿರುತ್ತದೆ ಎಲ್ಲಿಯೋ ಅದರ ಉಗಮ ಸ್ಥಾನದಲ್ಲಿ. ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಈ ಕಾವ್ಯವನ್ನು ಓದಬೇಕು. ಅದಕ್ಕೆ ಲಕ್ಷಣಕಾರರು ಕೆಲವರು ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ರೇಫ ಸಂಯುಕ್ತಾಕ್ಷರದಲ್ಲಿ ಬಂದಾಗ ಹಿಂದಿನ ಅಕ್ಷರ ಗುರುವೇ ಆಗಬೇಕು ಅನ್ನೋ ನಿಯಮ ಅಷ್ಟಾಗಿ ಇಲ್ಲ ಅಂತ. ಇದೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ, ಈ ರಿಯಾಯಿತಿಗಳು ಇಲ್ಲವೇ ಇಲ್ಲ. ತೆಲುಗಿನಲ್ಲಿ ಮಾಡಿಕೊಂಡಿದ್ದಾರೆ, ಕನ್ನಡದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ. ತೆಲುಗಿನವರಷ್ಟು ನಿಯಮದ ತರಹ ಅಲ್ಲದೆ ಆಪದ್ಧರ್ಮ ಅಂತ ಕನ್ನಡದಲ್ಲಿ ಶಿಥಿಲ ದ್ವಿತ್ವ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನೇ ಸಂಗೀತ ರಚನೆಗಳಲ್ಲಿ ಮತ್ತೂ ಚೆನ್ನಾಗಿ ಮಾಡಿಕೊಳ್ಬಹುದು ಅಂತಲೂ ಕೂಡ ನಿಯಮಗಳು ಉಂಟು. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ತರುಣಂ ಸರ್ಷಪಶಾಕಂ ನವೋದನಂ ಪಿಚ್ಚಿಲಾನಿ ಚ ದದೀನಿ ಅಲ್ಪವ್ಯಯೇನ ಸುಂದರಿ ಗ್ರಾಮಜನೋ ಮಿಷ್ಟಮಶ್ನಾತಿ ಅಂತ ಒಂದು ಚಾಟುಶ್ಲೋಕ ಉಂಟು. ವೆಂಕಟಮಖಿ ಚತುರ್ದಂಡಿ ಪ್ರಕಾಶಿಕೆಯಲ್ಲಿ ಉಲ್ಲೇಖ ಮಾಡ್ತಾನೆ. ಗಂಗಾದಾಸನ ಛಂದೋಮಂಜರಿ ಇತ್ಯಾದಿಗಳಲ್ಲಿ ಕೂಡ ಬರುತ್ತದೆ. ಇದರ ಒಂದು ಕಥೆ ಉಂಟು, ಸ್ವಾರಸ್ಯ. ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಡಿ ವಿ ಜಿಯವರು ತಮ್ಮ ಜ್ಞಾಪಕಶಕ್ತಿ ಶಾಲೆಯಲ್ಲಿ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಜನಶ್ರುತಿಯಲ್ಲಿ ಬಂದಿದೆ. ಏನಂದರೆ, ಔರಂಗಜೇಬನಿಗೆ ಒಬ್ಬ ಅಕ್ಕ ಇದ್ಲು, ಶಹಜಾದ ಅಂತ ಅವಳನ್ನು ಕರೀತಾ ಇದ್ಳು. ಅವಳು ಪ್ರಸಿದ್ಧನಾದ ಮುಘಲ್ ಸಮ್ರಾಟರ ಪೈಕಿನೇ
ಸಂಸ್ಕೃತ ವೇದಾಂತಾದಿಗಳಲ್ಲಿ ಆಸಕ್ತನಾಗಿದ್ದ ದಾರಾಶುಕೋನ ಸಹೋದರಿಯೂ ಹೌದು. ಅವಳ ಶಹಜಾದೆ ಒಮ್ಮೆ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದರೆ ಒಂದು ಅಗ್ರಹಾರದ ಮುಂದೆ ಹಾಯ್ದು ಹೋಯಿತು ಅವಳ ಪಲ್ಲಕ್ಕಿ. ಅಗ್ರಹಾರದ ಪುಳಿಚಾರ ಬ್ರಾಹ್ಮಣ ವಟುಗಳು ಆರೋಗ್ಯವಾಗಿ ಹೃಷ್ಟಪುಷ್ಟರಾಗಿದ್ದರು. ದಷ್ಟಪುಷ್ಟ ಅಂತ ತುಂಬ ಜನ ಹೇಳ್ತಾರೆ, ದಷ್ಟಪುಷ್ಟ ತಪ್ಪು. ದೃಷ್ಟಪುಷ್ಟ ಅಂತಾರೆ, ಅದೂ ಸರಿಯಲ್ಲ. ಹೃಷ್ಟಪುಷ್ಟ, ಹೃಷ್ಟ ಸಂತೋಷವಾಗಿ, ಪುಷ್ಟ ಮೈ ತುಂಬಿಕೊಂಡು ಇದ್ದಾರೆ ಅಂತ ಅನ್ನೋದು. ಹೃಷ್ಟಪುಷ್ಟ ಅನ್ನುವುದು ಸಾಧುರೂಪ. ಕನ್ನಡದಲ್ಲಿ ದಷ್ಟಪುಷ್ಟ ಅಂತಾರೆ. ದಷ್ಟ ಅಂದರೆ ಕಚ್ಚಲ್ಪಟ್ಟಿದ್ದು. ಯಾರಿಂದ ಕಚ್ಚಲ್ಪಟ್ಟಿದ್ದು? ಹಾವ ಚೇಳ ಯಾರು ಕಚ್ಚಿದ್ದು. ಇನ್ನು ದೃಷ್ಟಪುಷ್ಟ ಅಂತಾರೆ. ದೃಷ್ಟ ಅಂದರೆ ಧೂರ್ತ ಅಂತ ಅರ್ಥ, ಅದೂ ಅಲ್ಲ. ಹೃಷ್ಟಪುಷ್ಟ ಅಂತ ಅನ್ನಬೇಕು. ಹೃಷ್ಟಪುಷ್ಟರಾಗಿ ಇರುವಂಥವ್ರನ್ನ ನೋಡಿ ನೀವೇನು ತಿಂತೀರಾ ಅಂತ ಕೇಳಿದ್ಲು. ಯಾಕೆಂದರೆ ಇವಳು ಬೇಕಾದಂಥದ್ದು ಮೋಜು ಮೇಜವಾನಿಯಲ್ಲಿ ಬೆಳೆದಂಥ ರಾಜಪುತ್ನಿ. ಹಾಗಾಗಿ ನೀವೇನು ತಿಂತೀರಾ ಅಂತ. ಅವಳಿಗೆ ಅಣ್ಣ ದಾರಾಶುಕೋನ ಮೂಲಕವಾಗಿ ಒಂದು ಸ್ವಲ್ಪ ಸಂಸ್ಕೃತದ ಜ್ಞಾನವೂ ಇತ್ತು ಅಂತ ಅನಿಸುತ್ತದೆ. ಒಬ್ಬ ಒಟ್ಟು ಹೇಳಿದಂತೆ, ತರುಣಂ ಸರ್ಷಪಶಾಕಂ ನವೋದನಂ ಪಿಚ್ಚಿಲಾನಿಚ ದದೀನಿ ಅಲ್ಪವ್ಯಯೇನ ಸುಂದರಿ ಗ್ರಾಮಜನೋ ಮಿಷ್ಟಮಶ್ನಾತಿ ಅಂತ. ಎಳೆಯದಾದ ಹರವೆ ಸೊಪ್ಪು, ದಂಟಿನ ಸೊಪ್ಪು, ಅದರಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪಲ್ಯ, ತಂಬುಳಿ ಇತ್ಯಾದಿಗಳು. ನವೋದನಂ ಹೊಸ ಅಕ್ಕಿ ಅನ್ನ. ಹೊಸ ಅಕ್ಕಿ ಅನ್ನದಲ್ಲಿ ರುಚಿ ಹೆಚ್ಚು. ಮುದ್ದೆ ಆಗಿದ್ದರೂ ಕೂಡ ಅಡುಗೆ ರುಚಿಯಾಗಿರುತ್ತದೆ. ಹಳೆ ಅಕ್ಕಿ ಸಪ್ಪೆ ಉದುರುದುರಾಗಿ ಆಗುತ್ತದೆ ಅಷ್ಟೇ. ಮಂತ್ರಾಕ್ಷತೆ ಇದ್ದಂತೆ ಮನೆಯೆಲ್ಲ ಚೆಲ್ಲಾಡಬಹುದು. ಆದರೆ ಈ ಮುದ್ದೆಯಾದ ಹೊಸ ಅಕ್ಕಿಯಲ್ಲಿ ಬರುವ ರುಚಿ ಬೇರೆಯಾದದ್ದು. ಪಿಚ್ಚಿಲಾನಿಚ ದಧೀನಿ, ಕೆನೆ ಮೊಸರು, ಇಷ್ಟೇ. ಅಲ್ಪವ್ಯಯೇನ ಸುಂದರಿ ಗ್ರಾಮ ಜನ ಮಿಷ್ಟಮಶ್ನಾತಿ. ಹಳ್ಳಿ ಜನಕ್ಕೆ ಇಷ್ಟು ಬಿಟ್ಟು ಏನೂ ಇಲ್ಲ. ಒಂದು ಸೊಪ್ಪು, ಒಂದು ಅನ್ನ, ಒಂದು ಮೊಸರು, ಅಷ್ಟರೊಳಗೆ ನಾವು ಕಾಲ ತಳ್ತೀವಿ ಅಂತ. ಈಗಲೂ ನನಗಿಷ್ಟು ಸಾಕು ಅಂತ ಅನಿಸುತ್ತದೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಮೆನು ಕಾರ್ಡ್ ಇದು. ಇಲ್ಲಿ ಅಲ್ಪವ್ಯಯೇನ ಸುಂದರಿ ಗ್ರಾಮ ಜನೋ ಮಿಷ್ಟಮಶ್ನಾತಿ ಅನ್ನುವ ಆರ್ಯ ಛಂದಸ್ನಲ್ಲಿ ಅಲ್ಪವ್ಯಯೇನ ಸುಂದರಿ 3 ಗಣಗಳು 4 ಮಾತ್ರೆಯೂ ಬಂದಿವೆ. ಅಲ್ಪವ್ಯಯೇನ ಸುಂದರಿ ಅನ್ನುವಲ್ಲಿ 3 ಗಣ ಬಂದಿದೆ, 4 ಮಾತ್ರೆದು. ಗ್ರಾಮ ಜನೋ ಮಿಷ್ಟಮಶ್ನಾತಿ ಅಂತ ಇನ್ನು ಮುಂದಿನ ಪಾದ, ಕೊನೆಯ ಪಾದ. ಗ್ರಾಮ ಜನೋ ಮಿಷ್ಟಮಶ್ನಾತಿ ಅಂತ 15 ಮಾತ್ರೆಯಿಂದ ಮುಗಿಯುತ್ತದೆ. ಅಲ್ಲಿ ಗ್ರಾ ಅನ್ನುವಲ್ಲಿ ಬಂದ ಒತ್ತಕ್ಷರದ ರೇಫದಿಂದಾಗಿ ಸುಂದರಿ ಅನ್ನುವ ಹ್ರಸ್ವಾಕ್ಷರ ಅದು ಗುರು ಆಗುತ್ತೆ. ಆಗ ಸುಂದರಿ ಅನ್ನುವುದು ಪಂಚಮಾತ್ರ ಗಣವಾಗಿಬಿಡುತ್ತೆ. ಇದು ಛಂದೋದೋಷ. ಆದರೆ ಇದು ಆಗೋಲ್ಲ. ಯಾಕೆಂದರೆ ರೇಫ ಬಂದರೆ ತೊಂದರೆ ಇಲ್ಲ ಅಂತ ಏನೋ ಒಂದು ಮಾಡಿಕೊಂಡಿದ್ದಾರೆ. ಅಂದರೆ ಕೆಲವು ಕಡೆ ತುಪ್ಪ ಆಗೋದಕ್ಕೆ ಡಾಲ್ಡಾಗೂ ಅರ್ಹತೆ ಬಂದುಬಿಡುತ್ತೆ ಅಂತ. ಓಕೆ, ಗ್ರ್ಯಾಂಟೆಡ್ ಅಷ್ಟೇ. ಮಧ್ಯಮನೂ ಪಂಚಮ ಆಗೋದಕ್ಕೆ ಸಾಧ್ಯ ಇದ್ದರೆ ಎಲ್ಲಾದರೂ ರಾಗದಲ್ಲಿ ಹೀಗೇ ರೇಫವೂ ಕೂಡ ಲಘು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸಂಯುಕ್ತಾಕ್ಷರ ರೇಫ ಅಂದರೆ ಅಲ್ಲಿ ತೇಲಿಸಿ ಹೇಳಬೇಕು ಅಂತ. ಇರಲಿ, ಇವೆಲ್ಲ ಇಟ್ಟುಕೊಂಡು ಕಾಳಿದಾಸನ ಕಾಪಾಡೋಕ್ಕೇನು ಹೋಗಬೇಕಾಗಿಲ್ಲ. ಗ್ರ್ಯಾಂಟೆಡ್ ಅಂತ ತೆಗೆದುಕೊಂಡಿದ್ದ, ಮಾಡಿದ್ದ ಅಂತ ಅನಿಸುತ್ತದೆ. ಮೂರ್ತಿರಾಯರು ಹೇಳ್ತಾರೆ, ಕೆಲವೆಲ್ಲ ಪದಗಳನ್ನು ನಾವು ಚಿಮ್ಮುಟದಲ್ಲೂ ಮುಟ್ಟೋದಿಲ್ಲ ಅಂತ, ಇಕ್ಕಳದಲ್ಲಿ ಹಿಡ್ಕೊಂಡು ಆ ಪದಗಳನ್ನು ಬಳಸೋದಿಲ್ಲ ಅಂತ. ಹಾಗೆ ವೀರವ್ರತದ ಮಡಿ ಬೇಕಾ ಅಂತ ಒಂದು ಪಕ್ಷ. ಅಭ್ಯಾಸ ಕಾಲಕ್ಕಾದರೂ ಇರಬೇಕು. ಯಾಕೆಂದರೆ ಶೈಥಿಲ್ಯವನ್ನು ನಾವು ಅಶಕ್ತಿಯಿಂದ ಮಾಡ್ತಾ ಇಲ್ಲ, ಪ್ರಭುತ್ವದಿಂದ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕಿರುವ ಶೋಭೆಯೇ ಬೇರೆ. ಆದರೆ ಪದ್ಯದ ಭಾವ ಚೆನ್ನಾಗಿದೆ. ಸೊಗಸಾಗಿ ಸುಣ್ಣಗಾರಿಕೆ ಮಾಡಿದ್ದ, ಬಣ್ಣಗಾರಿಕೆ ಮಾಡಿದ್ದ ಆ ಸುಣ್ಣಗಾರೆಯ ದೊಡ್ಡ ಬಿಸಿಲು ಮಚ್ಚಿಗೆಯಲ್ಲಿ ರಾತ್ರಿ ಹೆಣ್ಣು ಮಕ್ಕಳು ಹಾಯಾಗಿ ಮಲಗಿದ್ದಾರೆ. ಅದು ನೋಡಿ, ಬಿಸಿಲು ಮಚ್ಚಿಗೆ ಅನ್ನೋದ್ರಿಂದಲೇ ಗ್ರೌಂಡ್ ಫ್ಲೋರಲ್ಲೆಲ್ಲ, ಮನೆ ಮುಂದೆ ಅಂಗಳದಲ್ಲೆಲ್ಲ ಮಲಗಿದ್ದು, ಮನೆ ಮೇಲೆ. ಅದರಿಂದ ಬೇರೆಯವರು ಯಾರೂ ಬರೋಕ್ಕಾಗೋಲ್ಲ. ಬೇಸಿಗೆ ಆದ್ದರಿಂದ ಮನೆ ಒಳಗೆ ಮಲಗಿದರೆ ಬೆಂಕಿ, ಹೊರಗೆ ಮಲಗಬೇಕು. ಹಾಗೆ ಮಲಗಿದಾಗ ಬೇಸಿಗೆಯ ಕಾರಣ ಮೋಡವೂ ಹೆಚ್ಚಿಲ್ಲ, ನಿರ್ಮೇಘವಾದ ಆಕಾಶದಲ್ಲಿ ಚಂದ್ರ ತೇಲ್ತಾ ಇದ್ದಾನೆ. ಈ ಸುಂದರಿಯರ ಮುಖ ನೋಡಿಯೇ ಬೆಳಗಿನ ಹೊತ್ತಿಗೆ ಬೆಳೆಸ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಕವಿ. ವಿಲೋಕ್ಯ ನೂನಂ ಭೃಶಮುತ್ಸುಕಶ್ಚಿರಂ ನಿಶಾಕ್ಷಯೇ ಯಾತಿ ಹೃಯೈವ ಪಾಂಡುತಾಂ. ನಾಚಿಕೆಯಿಂದಲೇ ಬಿಳಿಸಿಕೊಂಡಿದ್ದಾನೆ ಅನ್ನುವ ಹೇತುತ್ಪ್ರೇಕ್ಷಾಲಂಕಾರವನ್ನು ಕವಿ ಮಾಡಿದ್ದಾನೆ. ಅಸಹ್ಯ ವಾತೋದ್ಧತ ರೇಣು ಮಂಡಲ ಪ್ರಚಂಡ ಸೂರ್ಯಾತಪ ತಾಪಿತಾಮಹಿ ನ ಶಕ್ಯತೆ ದಷ್ಟುಮಪಿ ಪ್ರವಾಸಿಭಿ ಪ್ರಿಯಾ ವಿಯೋಗ ನಲದಗ್ಧ ಮಾನಸೈ. ಪ್ರವಾಸಿಗಳು ಪಾಪ ಎಲ್ಲೆಲ್ಲೋ ಹೊರಟಿದ್ದಾರೆ. ಬೇಸಿಗೆ, ಆಗೇನು ಟಾರ್ ರೋಡ್ಗಳಿಲ್ಲ. ಮನುಷ್ಯರು, ಗಾಡಿಗಳು ಓಡಾಡಿ, ನಡೆದಾಡಿ, ಹೊರಳಾಡಿ ಆ ನಡಿಗೆಯ ಜಾಡಿನ ರಸ್ತೆಗಳೆಲ್ಲ ಮಣ್ಣು ಪುಡಿಯಾಗಿ ಧೂಳೆದ್ದಿದೆ. ಆ ಧೂಳು ಇಳಿಯೋದಕ್ಕೆ ಯಾವ ಮಳೆಯೂ ಇಲ್ಲ. ಹಾಗಾಗಿ ಒಂದು ಗಾಳಿ ಬೀಸಿದರೆ ಸಾಕು ಧೂಳು ಏಳುತ್ತದೆ. ಅಸಹ್ಯವಾತೋದ್ಧತ ರೇಣು ಮಂಡಲ, ಸಹಿಸಲಾಗದಂತೆ ಈ ಧೂಳಿಯ ಗಾಳಿ, ಮತ್ತು ಜೊತೆಗೆ ಸೂರ್ಯನ ಬೆಂಕಿ ಬಿಸಿಲು.
ಇದರಿಂದ ಪ್ರವಾಸಿಗರಿಗೆ ಏನನ್ನೂ ನೋಡೋಕ್ಕೂ ಆಗ್ತಾ ಇಲ್ಲ. ಮೊದಲು ಆಕಾಶ ನೋಡೋಣ ಅಂದರೆ ಧಗಧಗಿಸುವ ಸೂರ್ಯ, ನೆಲ ನೋಡೋಣ ಅಂದರೆ ಕಣ್ಣಿಗಡಿರುವಂಥ ಧೂಳು, ಈ ಕಷ್ಟ ಉಂಟು. ಮೊದಲೇ ಅವರು ತಮ್ಮ ಆತ್ಮೀಯರಿಂದ ವಿಯುಕ್ತರಾಗಿದ್ದಾರೆ, ಕೆಲಸದ ಮೇಲೆ ಹೊರಟಂಥ ಪಾಂಥರು. ಈಗೆಲ್ಲ ಇರುವಂತೆ ಓವರ್ನೈಟ್ ಜರ್ನಿ ಮಾಡಿಬಿಟ್ಟು ಬರೋದಕ್ಕೆ ಸಾಧ್ಯವ? ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, 4 ಗಂಟೆಯಲ್ಲಿ ಜಗತ್ತನ್ನು ಒಂದು ಪ್ರದಕ್ಷಿಣೆ ಹಾಕಬಹುದಾದ ವೇಗದ ವಿಮಾನಗಳು ಬಂದಿವೆ ಅಂತ. ಹಾಗಿದ್ದಾಗ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗೋದಕ್ಕೆ ದಿನಗಳು ವಾರಗಳು ಬೇಕು ಅಂದರೆ SMS ಇಲ್ಲ, ಇಮೇಲ್ ಇಲ್ಲ, ಆಮೇಲ್ ಇಲ್ಲ, ಸ್ಕೈಪ್ ಚಾಟ್ ಇಲ್ಲ, ಯಾವುದೂ ಇಲ್ಲ ಅಂದರೆ ಯಾರು ಪರಸ್ಪರ ನೋಡಿ ಮಾತಾಡೋದಕ್ಕೆ ಸಾಧ್ಯ? ಆ ವಿಯೋಗದ ತೀವ್ರತೆ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಈ ಒಂದು ವಾರದ ಕೆಳಗೆ, ಒಂದು 10 ದಿವಸದ ಕೆಳಗೆ ನನ್ನ ಆತ್ಮೀಯರೊಬ್ಬರಿಗೆ ತುಂಬ ಯಾವುದೋ ಒಂದು ಪ್ರೀತಿಯ ಸಂದರ್ಭದಲ್ಲಿ ನೋವು ಉಂಟಾಯಿತು, ಬಹಳ ಸಂಕಟವಾಯಿತು. ಆಗ ಅವರು ನನಗೆ ಹೇಳಿದ್ರು, ರಾಮನ ವಿರಹ ಏನು ಅನ್ನುವಂಥದ್ದು ಈಗ ನನಗೆ ಅರ್ಥ ಆಯಿತು. ರಾಮಾಯಣದಲ್ಲಿ ರಾಮ ಅಷ್ಟು ಹಲಬುತ್ತಾನೆ, ಲಕ್ಷ್ಮಣ ಅಷ್ಟು ಸಮಾಧಾನ ಮಾಡ್ತಾನೆ, ಹಾಡಿದ್ದೇ ಹಾಡೋದು, ಹೇಳಿದ್ದೇ ಹೇಳೋದು ಅಂತ. ನಾನು ಸುಮಾರು ಒಂದು ವಾರ 10 ದಿವಸ ಕಾಲ ಆಗಾಗ ಅವರಿಗೆ ಸಾಂತ್ವನ ಕೊಡಬೇಕಾದ ಪರಿಸ್ಥಿತಿ ಬಂತು, ಸಮಾಧಾನ ಹೇಳ್ತಕ್ಕಂಥದ್ದು. ಉತ್ಸಾಹೋ ಬಲವಾನ್ ಆರ್ಯ ಉತ್ಸಾಹಿ ನೈವ ಸೀದತಿ ಅಂತ ಲಕ್ಷ್ಮಣ ಹೇಳ್ತಾ ಇದ್ದಂತೆ ನಾನು ಅವರಿಗೆ ಹೇಳಬೇಕಾಯಿತು. ಅವರದೇ ಹೇಳಿದ್ರು, ನೋಡಿ ನೀವು ಲಕ್ಷ್ಮಣನ ಪಾತ್ರ ವಹಿಸಿದ್ರಿ, ನನ್ನ ಪರಿಸ್ಥಿತಿ ರಾಮನ ಪರಿಸ್ಥಿತಿ ಆಯಿತು ಅಂತ ಹೇಳಿಬಿಟ್ಟು. ಅಂದರೆ ರಾಮಾಯಣ ಪೂರ್ತಿ ಆ ಅರಣ್ಯಕಾಂಡದಲ್ಲಿ ಅವನು ಗೋಳಾಡುವುದು, ಕಿಷ್ಕಿಂಧಾಕಾಂಡದ ಆರಂಭದಲ್ಲಿ ಹಲಬುವುದನ್ನು ನೋಡಿದ್ರೆ ಓವರ್ ಅಂತ ಅನಿಸುತ್ತದೆ ಅಂತ ನಮಗೇ ಅನಿಸುತ್ತದೆ. ಆದರೆ ಆ ಸ್ಥಿತಿಗೆ ಬಂದವರಿಗೆ ಅದು ಓವರ್ ಅಲ್ಲ ಅಂತ. ಅಂದರೆ ಮಹಾಕವಿ ಇಂಟಿಮೇಟ್ ಆಗಿ ತಮ್ಮ ಕಾವ್ಯದ ಮೂಲಕವಾಗಿ ಮಹಾಕವಿಗಳು ಮಾಡಿಕೊಡ್ತಾರೆ ಅನ್ನೋದು ಒಂದು ದೊಡ್ಡ ಸಾಕ್ಷಿ. ಆ ದೂರ, ಆ ತೀವ್ರತೆ ಮತ್ತೆಂದೂ ಕಾಣೋಕ್ಕಾಗೋಲ್ಲ, ನೋಡೋಕ್ಕಾಗೋಲ್ಲ ಅನ್ನುವ ಹತಾಶ ಭಾವ ಬಂದಾಗ ಆಧುನಿಕ ಜಗತ್ತಿನಲ್ಲಿಯೇ ಹಾಗಾಗುತ್ತದೆ ಅಂತಂದರೆ ಪ್ರಾಚೀನ ಜಗತ್ತಿನಲ್ಲಿ ಹಾಗಾದರೆ ಆಶ್ಚರ್ಯ ಏನೂ ಇಲ್ಲ. ಅದನ್ನು ಕವಿ ತೋರ್ಪಡಿಸ್ತಾ ಇದ್ದಾನೆ. ಇನ್ನು ಪ್ರಾಣಿ ಜೀವನ ಹೇಗೆ? ಮೃಗ ಪ್ರಚಂಡ ತಪತಾಪಿತ ಭೃಶಂ. ಇಲ್ಲಿ ಮತ್ತೆ ನೋಡಿ ಪದಗಳ ಪುನರುಕ್ತಿ. ಪ್ರಚಂಡ ಸೂರ್ಯಾತಪತಾಪಿತ ಅಂತಾನೆ, ಪ್ರಚಂಡಾತಪತಾಪಿತ ಅಂತಾನೆ. ಇವೆಲ್ಲ ಶಬ್ದ ದಾರಿದ್ರ್ಯ ಇರತಕ್ಕಂಥ ಕವಿಗಳು ಮಾಡೋದು. ಹಳೆ ಸೀರೆಗೆ ನೆರಿಗೆ ಹಾಕೋದು ಕವಿಯಂತೂ ಮಾಡಬಾರ್ದು. ಬೇರೆ ಬೇರೆ ವಿಸ್ತರಗಳ ವಾಗಲಂಕಾರಗಳು ಬೇಕು. ಅಲ್ಲಿ ಕವಿ ಸೊರಗಿದ್ದಾನೆ. ಆದರೆ ಪದ್ಯ ಚೆನ್ನಾಗಿದೆ. ತೃಷಾ ಮಹತ್ಯ ಪರಿಶುಷ್ಕ ತಾಲವ. ಜಿಂಕೆಗಳು ಬಾಯಾರಿಕೆಯಿಂದ ಗಂಟಲು ಒಣಕ್ಕೊಂಡು ಹೋಗ್ತಾ ಇವೆ. ವನ ಅಂತಾರೆ ತೋಯಮಿತಿ ಪ್ರಧಾವಿತ ನಿರೀಕ್ಷ ಭಿನ್ನಾಂಜನ ಸನ್ನಿಭಂ ನಭಃ. ಆಕಾಶದ ಮೃಗಮರೀಚಿಕೆಯನ್ನು ನೋಡಿಬಿಟ್ಟು ನೀರು ಅಂತ ಭಾವಿಸಿಕೊಂಡು ಭ್ರಮಿಸಿಕೊಂಡು ಓಡ್ತಾ ಇವೆ ದಿಗಂತಕ್ಕೆ, ಎಲ್ಲೂ ನೀರು ಸಿಗ್ತಾ ಇಲ್ಲ. ರವೇರ್ ಮಯೂಖೈರ್ ಅಭಿತಾಪಿತೋ ಭೃಶಂ. ಮತ್ತೆ ಅಭಿತಾಪಿತ ಪದ ಪುನರುಕ್ತವಾಗಿದೆ. ವಿದಹ್ಯಮಾನ ಪತಿ ತಪ್ತ ಪಂಸುಭಿ ಅವಾಂಗ್ಮುಖೋ ಜಿಂಹಗತಿ ಶ್ವಸನ್ಮುಹು ಫಣಿ ಮಯೂರಸ್ಯ ತಲೆ ನಿಷೀದತಿ. ಇಲ್ಲಿಂದ ಒಂದೆರಡು ಪದ್ಯಗಳು ಕವಿಯ ತುಂಬ ಸುಂದರವಾದ ಕಲ್ಪನೆಗಳಾಗಿವೆ. ಸೂರ್ಯನ ಬೆಂಕಿ ಬೇಗೆಯಿಂದ ಸಂತಪ್ತವಾದ ಹಾವು ಧೂಳಿನಲ್ಲಿ ಸಂಚರಿಸಲಾಗದೆ ಒದ್ದಾಡ್ತಾ ಇದೆ. ಹಾವಿಗೆ ಗಟ್ಟಿಯಾದ ನೆಲ ಇರಬೇಕು, ದೊರಗಾದ ನೆಲ ಇರಬೇಕು. ಹಾಲುಗಲ್ಲು ಮೃದುವಾಗಿದ್ದರೆ ಅದು ಪಾಪ ತೆವಳ್ಕೊಂಡು ಹೋಗೋದಕ್ಕೆ ಆಗೋಲ್ಲ. ಧೂಳಿದ್ರೂ ಕೂಡ ಅಲ್ಲೇ ಉರುಳಾಡ್ತಾ ಇರ್ತದೆ. ಹಾವುಗಳಿಗೆ ಬೇಗೆ ಹೆಚ್ಚು, ಬೇಸಿಗೆಯನ್ನು ಅವು ತಾಳಲಾರವು, ತುಂಬ ಕಷ್ಟ. ಅವುಗಳಿಗೆ ರಕ್ತದ ವಿಚಿತ್ರ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತೀವಲ್ಲ, ಆ ಕಾರಣದಿಂದಾಗಿ ಹವಾಮಾನದ ಪ್ರತಿಕೂಲತೆ ಹೇಗೆ ಬಂದರೂ ಅವುಗಳಿಗೆ ಕಷ್ಟ. ತುಂಬ ಚಳಿಯಲ್ಲೂ ಇರಲಾರವು, ತುಂಬ ಬಿಸಿಲಲ್ಲೂ ಇರಲಾರವು. ಆಗ ಅವು ನೆರಳಿಗೆ ಮಯೂರಸ್ಯ ತಲೆ ನಿಷೀದತಿ, ನವಿಲುಗರಿಯ ಕೆಳಕ್ಕೆ ಬಂದು ಕೂತ್ಕೊಂಡು ಬಂತೆ. ಮಯೂರಕ್ಕೆ ಹಾವು ಭಕ್ಷ್ಯ, ಹಾವು ಒಳ್ಳೆ ಚಕ್ಕಲಿ ಇದ್ದಂತೆ ತಿಂದು ಬಿಡುತ್ತದೆ. ಆದರೆ ಈಗ ಅದು ಜಾತಿ ವೈರವನ್ನು ಗಮನಿಸದೆ ಬೆಂಕಿಯಿಂದ ಬೇಸಿಗೆಯಿಂದ ಕಾಪಾಡಿಕೊಂಡ್ರೆ ಸಾಕು ಅಂತ ಬಂದಿದೆ. ವಿವಸ್ವತ ತೀಕ್ಷ್ಣತರ ಅಂಶು ಮಾಲಿನ ಸಪಂಕತೋಯಾತ್ ಸರಸೋಭಿ ತಾಪಿತಃ ಉತ್ಪ್ಲುತ್ಯ ಬೇಕಸ್ತ್ರಿಷಿತಸ್ಯ ಭೋಗಿನಃ ಫಣಾತಪತ್ರಸ್ಯ ತಲೆ ನಿಷೀದತಿ. ಇನ್ನು ಸೂರ್ಯನ ಬೇಗೆಯಲ್ಲಿ ಕೆರೆ ಸರೋವರಗಳೆಲ್ಲ ಬತ್ತಿ ಹೋಗಿವೆ. ಬರೀ ಕೆಸರು ಒಣಗಿ ಕರಕಲಾಗಿ ಸೀಳಿ ಹೋಗಿದೆ. ಆಗ ಮೀನುಗಳಂತೂ ಏನು ಮಾಡೋದಕ್ಕೆ ಸಾಧ್ಯ? ಕಪ್ಪೆಗಳು ಮಾತ್ರ ನೆಗೆದು ಆಶ್ರಯಕ್ಕೆ ಅಂತ ಹೋಗಿ ನವಿಲಿನ ಗರಿಯ ಕೆಳಗೆ ಆಶ್ರಯ ತಗೊಂಡ ಹಾವಿನ ಹೆಡೆಯ ಕೆಳಗೆ ಇವು ಆಶ್ರಯ ತಗೊಂಡಿವೆ ಅಂತ ಶೃಂಗಗಿರಿ ಮಹಾತ್ಮ್ಯ. ನಾನು ಬಹಳ ಹಿಂದೆ ಸುಮಾರು
35 ವರ್ಷಗಳ ಕೆಳಗೆ ಒಂದು ಪ್ರಯೋಗ ಅಂತ ಮಾಡಿದ್ದೆ. ಈ ಋತುಗಳಿಗೆ ಸಂಬಂಧಪಟ್ಟಂತೆ 6 ರಾಗಗಳನ್ನು ಆಯ್ದು 6 ಕೃತಿಗಳನ್ನು ರಚನೆ ಮಾಡಿ ಒಂದು 18 ಪೇಂಟಿಂಗ್ಸ್ ಮಾಡಿ ಒಂದು 1 ಮ್ಯಾನ್ ಶೋ ಮಾಡಿದ್ದುಂಟು. ಸಾಹಿತ್ಯ, ಸಂಗೀತ, ಚಿತ್ರ ಮತ್ತು ವ್ಯಾಖ್ಯಾನ, ಇದು 3 ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಹತ್ತತ್ರ 85-86ನೇ ಇಸ್ವಿನಲ್ಲಿ ಮಾಡಿದ್ದೆ. ಋತುಗೀತ ಚಿತ್ರ ಅಂತ ಹೇಳಿಬಿಟ್ಟಿದ್ನು. ಜಾಕ್ ಆಫ್ ಆಲ್ ಟ್ರೈಡ್ಸ್ ಅನ್ನುವಂತೆ ಅದು ಒಂದು ಮಾಡಿದ್ದು. ಅಲ್ಲಿ ಈ ಕಾಳಿದಾಸನ ಈ ಸಂದರ್ಭವನ್ನು ಪೇಂಟ್ ಮಾಡಿದ್ದು ಈಗಲೂ ನೆನಪಿನಲ್ಲಿದೆ. ಕಪ್ಪೆ ಹಾವಿನ ಹೆಡೆಯ ಕೆಳಗೆ ಬಂದು ಹಾವಿನ ಹೆಡೆ ನವಿಲಿನ ಗರಿಯ ಕೆಳಗೆ ಆಶ್ರಯವನ್ನು ಹೊಂದಿರತಕ್ಕಂಥದ್ದು. ಇದು ಅಸಾಧಾರಣ ಸಂದರ್ಭ. ಕವಿಯ ಕಲ್ಪನೆ, ನಮಗೆ ಈ ಥರದ ಕಲ್ಪನೆ ಆಮೇಲೆ ಎಲ್ಲ ಕಡೆಗಳಲ್ಲೂ ಕೇಳಿ ಅಭ್ಯಾಸ ಆದಮೇಲೆ ಕಾಳಿದಾಸನ ಕಲ್ಪನೆಯ ನಾವೀನ್ಯ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಡೂಪ್ಲಿಕೇಟ್ಗಳನ್ನು ತುಂಬ ನೋಡಿದ ಮೇಲೆ ಒರಿಜಿನಲ್ ಸಪ್ಪಿಯಾಗಿ ಕಾಣಿಸ್ಬಿಡ್ತದೆ. ಒಂದು ಜರ್ಮನ್ ಪದ ಉಂಟು, ಕಿಶ್ ಅಂತ. ಕಿಶ್ ಅನ್ನೋದಕ್ಕೆ ಅರ್ಥ ಇಮಿಟೇಷನ್, ಸ್ಟೇಲ ಮಾಡಿಬಿಟ್ಟು ಒರಿಜಿನಲ್ನೇ ಸಪ್ಪೆ ಮಾಡಿಬಿಡ್ತಕ್ಕಂಥದ್ದು ಅಂತ. ಕೆಲವೊಂದು ಅದ್ಭುತವಾದ ಶಿಲ್ಪಗಳು, ಉದಾಹರಣೆಗೆ ಬೇಲೂರಿನ ಆ ಮುಖರ ಮುಗ್ಧೆ ದರ್ಪಣ ಸುಂದರಿ ಅಂತ ದೇವಸ್ಥಾನಕ್ಕೆ ಹೋಗುತ್ತಿದ್ದಂತೆಯೇ ನಮ್ಮ ಎಡಭಾಗದಲ್ಲಿ ದೇವಸ್ಥಾನದ ಬಲಭಾಗದಲ್ಲಿರುವಂಥ ಆ ಕನ್ನಡಿ ಹಿಡಿದಂಥ ಸುಂದರಿಯನ್ನು ಎಲ್ಲರೂ ಅಕರಾಳ ವಿಕರಾಳವಾಗಿ ಅಷ್ಟಾವಕ್ರವಾಗಿ ಬರೆದುಬಿಟ್ಟು ನಮಗೆ ಆ ಮೂಲ ವಿಗ್ರಹದ ಕಡೆಗೇ ಗಮನ ಹೋಗದೇ ಇರುವಂಥ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಎಲ್ಲರೂ ಅದೇ ಮಾಡಿಬಿಡ್ತಾರೆ. ಕೆಲವು ಕ್ಯಾಚಿ ಫ್ರೇಸಸ್ ಇರುತ್ತೆ, ಎಲ್ಲ ಅದೇ ಬಳಸ್ಬಿಡ್ತಕ್ಕಂಥದ್ದು. ಯಾರು ಸತ್ತರೆ ಮಿನಿಸ್ಟ್ರುಗಳು ದಿಗ್ಭ್ರಮೆ ಆಯಿತು ಅಂತ ಬಳಸ್ತಕ್ಕಂಥದ್ದು, ತುಂಬಲಾಗದ ನಷ್ಟ ಅಂತ ಹೇಳುವಂಥದ್ದು. ಇದು ಹೇಳಿ 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 ವಾಕರಿಕೆ ಬಂದುಬಿಡುತ್ತೆ. ಆ ತರಹ ಆಗಿಬಿಡ್ತದೆ. ಹಾಗಲ್ಲದೆ ಮಾತಿಗೆ, ಕೃತಿಗೆ ನಾವೀನ್ಯ ತಂದು ಕೊಡಬೇಕು. ಇಲ್ಲಿ ನೋಡಿ, ರೇವಾಪ್ರಸಾದ್ ದ್ವಿವೇದಿಗಳು ಕ್ರಿಟಿಕಲ್ ಎಡಿಷನ್ನಲ್ಲಿ ನಾನು ಮೊದಲು ಹೇಳಿದಂಥ ಪದ್ಯ ಯಾವುದುಂಟು, ರವೇರ್ ಮಯೂಖೈರ್ ಅಭಿತಾಪಿತೋ ಭೃಶಂ ಅಂತ ಫಣಿ ಮಯೂರಸ್ಯ ತಲೆ ನಿಷೀದತಿ ಅನ್ನುವ 13ನೇ ಶ್ಲೋಕ ಆದಮೇಲೆ ಇದನ್ನು 14ನೇ ಶ್ಲೋಕ ಅಂತ ಹಾಕಿದ್ದಾರೆ. ಅಂದರೆ ಫಣಾತ ಪತ್ರಸ್ಯ ತಲೆ ನಿಷೀದತಿ ಎನ್ನುವುದು. ಆದರೆ ಸಾಮಾನ್ಯ ನಿರ್ಣಯ ಸಾಗರ್ ಮೊದಲಾದ ಎಡಿಷನ್ಸಲ್ಲಿ ಇದು 18ನೇ ಪದ್ಯ ಆಗಿದೆ. ರೇವಾಪ್ರಸಾದ್ ದ್ವಿವೇದಿಯವರು ಕರೆಕ್ಟ್ ಮ್ಯಾಚ್ ಮಾಡಿದ್ದಾರೆ ಪ್ರಾಚೀನ ಹಸ್ತಪ್ರತಿಗಳಿಂದ. ಯಾಕೆಂದರೆ ಒಂದಾದ ಮೇಲೆ ಇದು ಬರಬೇಕಾದದ್ದು. ನವಿಲಿನ ಗರಿಯ ಕೆಳಗೆ ಹಾವು ಬಂತು, ಹಾವಿನ ಹೆಡೆಯ ಕೆಳಗೆ ಕಪ್ಪೆ ಬಂತು ಅಂತ ಒಟ್ಟಿಗೆ ಬರಬೇಕಾದ ಚಿತ್ರಣ. ಆದರೆ ಇಲ್ಲಿ ಮಧ್ಯದಲ್ಲಿ ಯಾರೋ ಹಸ್ತ ಪ್ರತಿಗಳನ್ನು ಬರೀತಕ್ಕಂಥವ್ರು ಪ್ರಮಾದದಿಂದ ಇನ್ನು 4 ಶ್ಲೋಕಗಳನ್ನು ಹಾಕಿಕೊಂಡು ಬಿಟ್ಟಿದ್ದಾರೆ. ಕ್ರಿಟಿಕಲ್ ಎಡಿಷನ್ನಿನ ಲಕ್ಷಣ ಈ ಥರದ್ದೆಷ್ಟೋ ಆಗುತ್ತದೆ, ಚೆನ್ನಾಗಿ ಮಾಡಬೇಕು ಅಂತ ಈ ಒಪ್ಪಗಳನ್ನೆಲ್ಲ. ತೃಷಾ ಮಹತ್ಯ ಹತ ವಿಕ್ರಮೋದ್ಯಮ ಶ್ವಸನ್ ಮುಹುರ್ದೂರ ವಿದಾರಿತಾನನಃ ನಹಂತ್ಯ ದೂರೇಪಿ ಗಜಾನ್ ಮೃಗೇಶ್ವರೋ ವಿಲೋಲ ಜಿಹ್ವ ಚಲಿತಾಗ್ರ ಕೇಸರ. ಬಾಯಾರಿಕೆಯ ಕಾರಣ ಕಣ್ಣೆದುರಿಗೆ ಆನೆ ಮೊದಲಾದ ಪ್ರಾಣಿಗಳು ಓಡಾಡ್ತಾ ಇದ್ದರೂ ಸಿಂಹ ಅವನು ಕೊಲ್ಲೋಕ್ಕೆ ಬಾಯ ಹಾಕಿಲ್ಲ. ಕೊಂದ ಮೇಲೆ, ಮಾಂಸ ತಿಂದ ಮೇಲೆ ಗಂಟಲಲ್ಲಿ ಹಿಡಿಯೋದಕ್ಕೆ ನೀರಿಲ್ವಲ್ಲ, ಏನು ಮಾಡೋಣ ಅಂತ ತೆಪ್ಪಕ್ಕೆ ಕೂತಿದೆ ಅಂತ. ಅಂದರೆ ಪ್ರಾಣಿಗಳಿಗೆ ಪಾಪ ಎಷ್ಟು ಕಷ್ಟ ಆಗಿದೆ ಅಂತ ಇಲ್ಲಿ ನೋಡಿ ಕವಿ ತುಂಬ ಸುಂದರವಾಗಿ ಗಮನಿಸಿದ್ದಾನೆ. ಮನುಷ್ಯರು ಹೇಗೋ ಸಂಚಯನ ಮಾಡ್ಕೋತಾರೆ, ಸಂಗ್ರಹ ಮಾಡ್ಕೋತಾರೆ, ಪ್ರಾಣಿಗಳಿಗೆ ಆ ಅವಕಾಶ ಇಲ್ವಲ್ಲ, ಆ ಕಾರಣದಿಂದ ತುಂಬ ಕಷ್ಟವಾಗಿಬಿಟ್ಟಿದೆ ಅಂತ. ಆಮೇಲೆ ಹೇಳ್ತಾ ಇದ್ದಾನೆ ಕವಿ, ವಿಶುಷ್ಕ ಕಂಠಾಹೃತ ಸೀಕರಂಭಸೋ ಗಭಸ್ತಿಭಿರ್ಭಾನುಮತೋನು ತಾಪಿತಾ ಪ್ರವೃದ್ಧ ತೃಷ್ಣೋಪಹತ ಜಲಾರ್ಥಿನೋ ನದಂತಿನ ಕೇಸರಿಣೋಪಿ ಬಿಭ್ಯತಿ. ಹಾಗೆ ಜೂಲನ್ನು ಕೊಡವಿಕೊಂಡು ನಾಲಿಗೆ ಚಾಚಿಕೊಂಡು ಹಾಹಾಕಾರ ಮಾಡ್ತಾರೆ ಸಿಂಹವನ್ನು ನೋಡಿ. ಆನೆಗೂ ಹೆದರಿಕೆ ಇಲ್ಲ, ಅಯ್ಯೋ ಇದೇನು ಮಾಡೀತು, ನನಗೆ ಬೇಸಿಗೆಯೇ ಬೇಕಾದಷ್ಟು ಸಂತಾಪ ಮಾಡಿದೆ ಅಂತ. ಸೂರ್ಯ ತನ್ನ ಕಿರಣಗಳು ಅನ್ನುವಂಥ ಕೇಸರಗಳಿಂದ, ಕೆಂಬಣ್ಣದ ಧಗದ್ಧಗಾಯಮಾನವಾದ ಆಕಾರದಿಂದ ಆಕಾಶ ಅನ್ನೋ ಕಾಡಿನಲ್ಲಿ ಏಕಛತ್ರಾಧಿಪತಿ ಸಿಂಹದಂತೆ ರೋರೋದಿಸ್ತಾ ಇರುವಾಗ, ಜೇಗರ್ಜನೆ ಮಾಡ್ತಾ ಇರುವಾಗ, ಇದು ಏನು, ಈ ಸಿಂಹ ಏನು ಮಾಡುತ್ತದೆ ಅನ್ನುವಂಥದ್ದು. ಹುತಾಗ್ನಿಕಲ್ಪೈ ಸವಿತುರ್ಗಭಸ್ತಿಭಿ ಕಲಾಪಿನ ಕ್ಲಾಂತ ಶರೀರ ಚೇತಸಃ ನ ಭೋಗಿನಂ ಗ್ರಂಥಿ ಸಮೀಪವರ್ತಿನಂ ಕಲಾಪ ಚಕ್ರೇಶು ನಿವೇಶಿತಾನನಂ. ನವಿಲುಗಳು ಹಾವುಗಳನ್ನು ಏನೂ ಮಾಡ್ತಾ ಇಲ್ಲ. ಇನ್ನು ಕಾಡು ಹಂದಿಗಳು ಸಭದ್ರಮುಸ್ತಂ ಪರಿಶುಷ್ಕ ಕರ್ದಮಂ ಸರಃ ಖನನ್ನಾಯತ ಪೋತ್ರಮಂಡಲೈ ರವೇರ್ಮಯೂಖೈರಭಿತಾಪಿತೋ ಭೃಶಂ. ಮತ್ತೆ ರವೇರ್ಮಯೂಖೈ ರಿಫ್ರೈನ್ ಬರ್ತಾ ಇದೆ. ಇದಷ್ಟೇ ಸ್ವಲ್ಪ ಕಳಪೆ ಕೆಲಸ ಅಂತ ಗೊತ್ತಾಗುತ್ತದೆ. ಐಡಿಯಾ ಚೆನ್ನಾಗಿದೆ. ವರಾಹಯೂಥೋ ವಿಶತೀವ ಭೂತಲಂ.
ತುಂಬ ಚೆನ್ನಾಗಿರುವಂಥ ಉತ್ಪ್ರೇಕ್ಷ ಅಲಂಕಾರ. ಈ ಭದ್ರಮುಸ್ತ ಹೊನ್ನಾರಿಗಡ್ಡೆಯನ್ನು ಅಗದುಕೊಂಡು ಕೆಸರಲ್ಲಿ ಹೋಗ್ತಾ ಇರುವ ಕಾಡು ಹಂದಿಗಳು ನಮಗೆ ಬೇಡವೇ ಬೇಡಪ್ಪ ಬೇಸಿಗೆ, ನಾವು ಭೂಮಿಯೊಳಗೆ ಬಿಲ ಕೊರ್ಕೊಂಡು ಕೂತ್ಬಿಡ್ತೀವಿ ಅಂತ ರಸಾತಳಕ್ಕೆ ಹೋಗುವಂತೆ ಆಳವಾಗಿ ಕೆತ್ತುಕೊಂಡು ಹೋಗ್ತಾ ಇವೆ ಅಂತ. ಸಮೃದ್ಧತಾ ಶೇಷ ಮೃಣಾಲ ಜಾಲಕಂ ವಿಪನ್ನ ಮೀನಂ ಧೃತಭೀತ ಸಾರಸಂ ಪರಸ್ಪರೋತ್ಪೀಡನ ಸಂಹತೈರ್ಗಜೈ ಕೃತಂ ಸರಸ್ಸಾಂದ್ರ ವಿಮರ್ದ ಕರ್ದಮಂ. ನೀರು ಒಣಗೋಗ್ತಾ ಇದೆ, ತಾವರೆ ಬಾಡಿ ಹೋಗ್ತಾ ಇದೆ, ಕೆಸರು ಹೆಚ್ಚಾಗ್ತಾ ಇದೆ, ಮೀನು ಹೊಯ್ದಾಡ್ತಾ ಇದೆ. ಕೆಸರಲ್ಲಿ ಅದು ಈಜಾಡೋಕ್ಕೆ ಆಗದೆ ಗಟ್ಟಿಯಾದ ಕೆಸರಿನೊಳಗೆ ಕಥಂಚಿತು ಹೊರಳಾಡ್ತಾ ಇದೆ. ಇನ್ನು ಆನೆಗಳು ಆ ಕೆಸರಿನಲ್ಲಿ ಹೊರಳಾಡಲಾಗದೆ, ನೀರಿಲ್ಲದೆ ಹಂದಿಗಳಂತಾಗದೆ, ದಡದಲ್ಲಿ ನಿಲ್ಲಲಾಗದೆ ಒದ್ದಾಡ್ತಾ ಇವೆ. ಇದು ಆ ಜೀವಜಾಲಕ್ಕೆ ಬಂದಂಥ ಕಷ್ಟ ಅಂತನ್ನುವ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ನಿಜ, ಬೇಸಿಗೆಯಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದ್ದರೂ ಒಂದೊಂದು ರೀತಿಯಾದ ಸೊಗಸು ಕೂಡ ಉಂಟು. ಆ ಥರದ ಸೊಗಸಿನ ಕೆಲವೊಂದು ಅಂಶಗಳನ್ನು ಕವಿ ಮುಂದೆ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಅದಕ್ಕೆ ಮುನ್ನ ಕಾಡೆಮ್ಮೆಗಳ ಮತ್ತು ನಾಡೆಮ್ಮೆಗಳ ಸ್ಥಿತಿ ನೋಡ್ಬೋದು. ಸಫೇನ ಲೋಲಾಯತ ವಕ್ತ್ರ ಸಂಪುಟಂ ವಿನಿಸೃತ ಲೋಹಿತ ಜಿಹ್ವ ಮುನ್ಮುಖಂ ತ್ರಿಷಾಕುಲಂ ನಿಸೃತ ಮದ್ರಿಗಹುವರಾದ್ ಅವೇಕ್ಷ್ಯಮಾಣಂ ಮಹಿಷೀಕುಲಂ ಜಲಂ. ಮೇಯೋದಿಕ್ಕೆ ಹೊರಟವು ಬೇಸಿಗೆಯ ಬಿಸಿಲಿನಲ್ಲಿ ಕಾಡು ಗವಿಗಳ ಬಳಿಗೆ ಬಂದು ಆ ಗುಹೆಗಳೊಳಗಿರ್ತಕ್ಕಂಥ ಪ್ರಾಣಿಗಳಿಗೂ ಹೆದರದೆ ಎಮ್ಮೆಗಳು ನೆಳಲಿಗೆ ಬಂದಿವೆ. ಬಾಯಿ ತೆರೆದು ನಾಲಿಗೆ ಚಾಚಿ ದಾಹ ದಾಹ ಅಂತ ಹೇಳ್ತಾ ಇವೆ. ಮೇವಂತೂ ತಿಂದಿವೆ. ಮೇವು ತಿಂದ ಕಾರಣ ಬಾಯಲ್ಲಿ ಆ ರೋಮಂಥನ ಮಾಡಿ ಮೆಲುಕು ಹಾಕಿ ಜೊಲ್ಲು ತುಂಬಿಕೊಂಡಿವೆ, ನೊರೆ ತುಂಬಿದೆ. ಆ ನೊರೆಯನ್ನು ಕಕ್ಕುತ್ತಾ ಇವೆ ಅಷ್ಟೇ, ಮತ್ತೇನೂ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ಎಮ್ಮೆಗಳ ಕಷ್ಟ ಹಾಗೂ ಉಂಟು. ಇನ್ನು ಪಕ್ಷಿಗಳು ಶ್ವಸಿತಿ ವಿಹಗವರ್ಗ ಶೀರ್ಣ ಪರ್ಣದ್ರುಮಸ್ಥ ಕಪಿಕುಲ ಮುಪಯಾತಿ ಕ್ಲಾಂತ ಮದ್ರೇರ್ನಿಕುಂಜಂ ಭ್ರಮತಿ ಗವಯಯೂಥ ಸರ್ವತಸ್ತೋಯಮಿಚ್ಛನ್ ಶರಭಕುಲಮಜಿಂಹಂ ಪ್ರೋದ್ಧರತ್ಯಂಬುಕೂಪಾತ್. ಪಕ್ಷಿಗಳು ಪಾಪ ಮರದಿಂದ ಆಚೆಗೆ ಬರ್ತಾ ಇಲ್ಲ, ಹಾಗೇ ಕೂತುಬಿಟ್ಟಿವೆ. ಒಂದು ನೆನಪಿಗೆ ಬರ್ತದೆ, ಬೇಸಿಗೆಯ ಬೇಗೆ ಯಾವ ರೀತಿಯಾದದ್ದು ಅಂತಂತಂದರೆ, ದುಸ್ಸಹ ಸಂತಾಪ ಭಯಾತ್ ಮಧ್ಯಗತೆ ದಿವಸ ನಾಯಕೆ ಗಗನೆ ಮಧ್ಯಗತೆ ದಿವಸ ನಾಯಕೆ ಗಗನೆ ಛಾಯಾಮಿವ ವಾಂಛಂತಿ ಛಾಯಾಪಿಗತ ತರುತಲಾನಿ ಅಂತ. ತುಂಬ ಅದ್ಭುತವಾದಂತಹ ಒಂದು ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ. ದುಸ್ಸಹ ಸಂತಾಪ ಭಯಾತ್, ಆ ಬೇಗೆಯ ಭಯದಿಂದ ಮಧ್ಯಗತೆ ದಿವಸನಾಥೆ ಗಗನತಲೆ, ಆಕಾಶದಲ್ಲಿ ಮಧ್ಯಗತನಾಗಿದ್ದಾನೆ, ಮಿಡ್ ಡೇ ಅಂದರೆ ನೂನ್, ನಭೋಗತನಾಗಿ ಲಲಾಟಂತಪಃ ಅಂತ ಕರೀತಾರೆ. ವಿದ್ವಲ್ ಲಲಾಟಂತಪಃ ಅಂತ ಹೀಗೆಲ್ಲ ಹೇಳ್ತಾರೆ. ವಿದ್ವಾಂಸರ ಹಣೆಗೆ ಬೆಂಕಿ ಹಾಕಿ ಕೂತ್ಬಿಟ್ಟಿದ್ದಾನೆ, ಸದಾ ಉರಿಸ್ತಾ ಇದ್ದಾನೆ, ಇಂಥ ಮಹಾವಿದ್ವಾಂಸ ಇವನು ಅಂತೆಲ್ಲ. ಹಾಗೆ ಲಲಾಟಂತಪ, ನೆತ್ತಿಯನ್ನು ಸುಡುವ, ನಡುನೆತ್ತಿಯನ್ನು ಸುಡುನೆತ್ತಿಯಾಗಿ ಮಾಡಿರುವಂಥ ಸೂರ್ಯ ಅಂತರಿಕ್ಷದಲ್ಲಿ ಉರಿತಾ ಇದ್ದರೆ, ನೆರಳಿಗೂ ಕೂಡ ಈ ಬೇಗೆ ಕಷ್ಟ ಅನಿಸಿ ಮರಗಳ ಬುಡಕ್ಕೆ ಹೋಗಿಬಿಟ್ಟಿದೆ ಅಂತ. ನೆರಳಿಗೇ ಬಿಸಿಲಾಗಿ ಮರಗಳ ಬುಡಕ್ಕೆ ಬಂದಿದೆ ಅಂತ. ನಮಗೆ ಗೊತ್ತಿದೆ, ಮಧ್ಯಾಹ್ನದ ಹೊತ್ತಿಗೆ ಮರಗಳ ನೆರಳು ಮರದ ಬುಡದಲ್ಲೇ ಇರುತ್ತೆ. ಹಾಗಾಗಿ ಮರಗಳ ನೆರಳು ಮರಗಳ ಬುಡಕ್ಕೆ ಬಂದುಬಿಟ್ಟಿದೆ ಅಂತ ಅನ್ನುವಂಥದ್ದು ತುಂಬ ಸುಂದರವಾದಂಥ ಒಂದು ಅತಿಶಯೋಕ್ತಿಯನ್ನು, ಉತ್ಪ್ರೇಕ್ಷಾಲಂಕಾರವನ್ನು ಕವಿಯಲ್ಲಿ ಮಾಡಿದ್ದಾನೆ. ನಮ್ಮಲ್ಲಿ ಹರ್ಮ್ಯ ಅನ್ನೋ ಶಬ್ದ ಬಂದದ್ದೇ ಬಿಸಿಲು ಮುಚ್ಚಿಗೆ ಘರ್ಮ್ಯ ಅನ್ನೋದರಿಂದ. ಘರ್ಮ ಅಂದರೆ ಬೇಸಿಗೆ, ಗರಂ. ಆ ಬೇಸಿಗೆಯ ಬಿಸಿಲು ಮುಚ್ಚು ಮಾಳಿಗೆ ಇದೆ ಅನ್ನೋದ್ರಿಂದಲೇ ಘರ್ಮ್ಯ ಅಂತ ಆದಂಥದ್ದು. ಅದು ಹಕಾರ ಆಗಿ ಘಕಾರ ಲಘುತ್ವವನ್ನು, ಮಾರ್ಧವವನ್ನು ಪಡ್ಕೊಂಡಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತು ಈ ಒಂದು ಕಾಲದಲ್ಲಿ ಪಕ್ಷಿಗಳಿಗೆ ಗಿಡಮರಗಳಿಂದ ಹೊರಬರೋಕ್ಕಾಗ್ತಾ ಇಲ್ಲ. ಕೋತಿಗಳಿಗೂ ಕೂಡ ಬಹಳ ಕಷ್ಟವಾಗಿಬಿಟ್ಟಿದೆ ಬೇಗೆ. ಇನ್ನು ಕಾಡು ದನಗಳು ಎಲ್ಲ ಕಡೆಯಲ್ಲಿಯೂ ಒದ್ದಾಡ್ತಾ ಇವೆ. ನೀರನ್ನು ಬಿಟ್ಟು ಬರೋಕ್ಕೆ ಯಾವಕ್ಕೂ ಆಸೆ ಇಲ್ಲ, ಆದರೆ ನೀರು ಮಾತ್ರ ತುಂಬ ಕಷ್ಟ ಆಗಿಬಿಟ್ಟಿದೆ. ಧ್ವನತಿ ಪವನ ವೃದ್ಧ ಪರ್ವತಾನಾಂ ದರೀಷು ಸ್ಫುಟತಿ ಪಟುನಿನಾದೈ ಶುಷ್ಕ ವಂಶಸ್ಥಲೀಷು ಪ್ರಸರತಿ ತೃಣಮಧ್ಯೆ ಲಬ್ಧವೃದ್ಧಿ ಕ್ಷಣೇನ ಗ್ಲಪೈತಿ ಮೃಗವರ್ಗಂ ಪ್ರಾಂತಲಗ್ನೋ ದವಾಗ್ನಿ. ಇನ್ನು ದಾವಾಗ್ನಿ ಕಾಳ್ಗಿಚ್ಚು ಕಾಣಿಸ್ಕೊಳ್ಳುತ್ತದೆ.
ಅದು ಗಾಳಿಯಿಂದ ಬೆಳೆಯುತ್ತದೆ, ಬೆಟ್ಟ ಕೊಳ್ಳಗಳ ಕೊರಕಲುಗಳಲ್ಲಿ ಓಡಾಡುತ್ತದೆ, ಒಣಗಿದ ಬಿದಿರುಗಳನ್ನು ಸಶಬ್ದವಾಗಿ ಉರಿಸುತ್ತದೆ. ಚಟ 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 ಶಬ್ದ ಮಾಡುತ್ತದಲ್ಲ ಆ ಬಿದಿರಿನ ಮಳೆ. ಅದನ್ನಿಟ್ಟುಕೊಂಡು ಜಯವಲ್ಲಭ ಅನ್ನುವ ಒಬ್ಬ ಜೈನ ವಿದ್ವತ್ ಕವಿ ಪ್ರಾಕೃತದಲ್ಲಿ ವಜ್ಜಾಲಗ್ಗ ಅಂತ ಒಂದು 700 ಶ್ಲೋಕಗಳ ಗಾಹೆಗಳನ್ನು ಅಡಕ ಮಾಡಿ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ಸಂಸ್ಕೃತ ಮಾತಾಡಿದ್ರೆ ಬಿದಿರು ಮಳೆಗೆ ಬೆಂಕಿ ಬಿದ್ದಂತೆ ಇರುತ್ತದೆ ಅಂತ. ಸಂಸ್ಕೃತ ಭಾಷೆಗೆ ಬೆಂಕಿ ಬೀಳಲಿ ಅಂತ ಬೈತಾನೆ ಪ್ರಾಕೃತಾಭಿಮಾನಿ. ಉಜ್ಜಯಿ ಸಕ್ಕೈ ಕವ್ವಂ ಸಕ್ಕ ಕವ್ಯಂಚ ನಿಮ್ಮಿಯಂಜೇಣ ವಂಶ ಅರಮ್ಯ ಫಲಿತ್ತೆ ತಡೆಯತ್ತಟ್ಟ ತಣಂಕುಣಯಿ ಅಂತ ಹೇಳ್ತಾನೆ. ವಂಶ ಅಂದರೆ ಬಿದಿರು, ಅದು ಅರಮ್ಯ ಫಲಿತ್ತೆ, ಅದು ಚೆನ್ನಾಗಿ ಜ್ವಲಿಸ್ತಾ ಇದ್ದಾಗ ತಡೆಯತ್ತಟ್ಟ ತಣಂಕುಣಯಿ, ತಡೆಯತ್ತಟ ಚಟಚಟ ಅಂತ ಕೋಣತಿ ಶಬ್ದ ಮಾಡುತ್ತದೆ ಅಂತ ಹೇಳಿಬಿಟ್ಟು. ಹಾಗೆ ಬಿದಿರು ಮಳೆ ಶಬ್ದ ಮಾಡ್ತಾ ಇದೆ. ಮತ್ತು ಒಣಗಿದ ಹುಲ್ಲಿನ ಮಧ್ಯದಲ್ಲಿ ಕ್ಷಣಕಾಲದಲ್ಲಿ ಮಿಂಚಿ ಮರೆಯಾಗಿಬಿಡ್ತಾರೆ. ಹುಲ್ಲು ಬೇಗ ಬೆಂಕಿ ಹಿಡಿದು ಮತ್ತು ಅಷ್ಟೇ ಬೇಗ ಆರಿ ಹೋಗಿಬಿಡುತ್ತಲ್ಲ. ಹಾಗಾಗಿ ಕಪ್ಪಗೆ ಮಸಿಯ ದಾರಿ ಅದರದಾಗುತ್ತದೆ. ಅದಕ್ಕೆ ಅಗ್ನಿಗೆ ಕೃಷ್ಣವರ್ತ್ಮ ಅಂತ ಕರೀತಾರೆ. ಯಾವುದರ ಹಾದಿ ಕಪ್ಪೋ ಅದು ಕೃಷ್ಣವರ್ತ್ಮ ಅಂತ. ಕೃಷ್ಣ ಯಸ್ಯ ವರ್ತ್ಮ ಸಹ ಕೃಷ್ಣವರ್ತ್ಮ. ಅಗ್ನಿ ಹೋದ ದಾರಿ ಕಪ್ಪಾಗಿರುತ್ತದೆ ಅಂತ. ಪಾಪ ಮುಗ್ಧವಾದ ಜಿಂಕೆಗಳನ್ನು ನುಂಗಿಬಿಡುತ್ತದೆ ಅಂತ. ಗಾಹ ಸತ್ತಸಿನಲ್ಲಿ ಒಂದು ಒಳ್ಳೆಯ ಗಾಹೆ ಬರುತ್ತದೆ. ಪಾಪ ಮರಿಜಿಂಕೆಗಳು ಬೆಂಕಿ ಕಾಳು ಕಿಚ್ಚು ಹೇಳ್ತಾ ಇದ್ದರೆ ನೋಡಿ ಇದೇನು ಮುತ್ತುಗದ ಮರ ಹೂತು ಬಿಟ್ಟಿದೆಯಾ ಅಂದರೆ ಹೂ ಬಿಟ್ಟ ಮುತ್ತುಗದ ಮರವಾ ಅಂತ ಅಂದುಕೊಂಡು ಹಾಗೆಯೇ ನೋಡ್ತಾ ಇದ್ವಂತೆ. ಮುತ್ತುಗದ ಮರ ಕಿಂಶುಕ ವೃಕ್ಷವನ್ನು ಫಾರೆಸ್ಟ್ ಫೈರ್ ಅಂತಲೇ ಕರೀತಾರೆ. ಹಾಗೆ ಅವು ಪಾಪ ಬಡಪಾಯಿಗಳು ಮುಗ್ಧವಾಗಿ ನೋಡ್ತಾ ಇದ್ವು ಅಂತ. ಆದರೆ ಇಲ್ಲಿ ನೋಡಿ, ಬಹುತರ ಯುವಜಾತಃ ಶಾಲ್ಮಲೀನಾಂ ವನೇಶು ಸ್ಫುರತಿ ಕನಕಗೌರ ಕೋಟರೇಶು ದ್ರುಮಾಣಾಂ ಪರ್ಣತದಲಶಾಖಾನುತ್ಪತತ್ ಪ್ರಾಂಶುವೃಕ್ಷಾನ್ ಭ್ರಮತಿ ಪವನಧೂತಃ ಸರ್ವತೋಗ್ನಿರ್ವನಾಂತೆ. ಇನ್ನು ಶಾಲ್ಮಲಿ ವೃಕ್ಷಗಳಿಗೆ ಬೆಂಕಿ ಅಡ್ರಬಿಟ್ಟು ಆ ಶಾಲ್ಮಲಿ ವೃಕ್ಷಗಳೇ ಹೂ ಬಿಟ್ಟಂತೆ ಕಾಣ್ತಾ ಇವೆ. ದೀಪಗಳನ್ನು ಎತ್ತಿಕೊಂಡಿರುವಂತೆ ಶಾಲ್ಮಲಿ ಕಾಣಿಸುತ್ತದೆ ಹೂ ಬಿಟ್ಟಾಗ. ತುಂಬ ಗ್ರ್ಯಾಂಡಾಗಿರ್ತಕ್ಕಂಥದ್ದು. ಇದನ್ನು ಸಿಲ್ಕ್ ಕಾಟನ್ ಟ್ರೀ ಅಂತಲೇ ಕರೀತಾರೆ ಇಂಗ್ಲೀಷ್ನಲ್ಲಿ. ಮಹಾಶಾಲ್ಮಲಿ ವೃಕ್ಷ ತುಂಬ ಅದ್ಭುತವಾದದ್ದು. ನೀವು ನೋಡಬೇಕು ಅಂತಂದರೆ ಲಾಲ್ಬಾಗ್ನಲ್ಲಿ ಒಂದು ಕೆಲವು ಉಂಟು ಶಾಲ್ಮಲಿ ವೃಕ್ಷಗಳು. ಲಾಲ್ಬಾಗ್ನ ನೀವು ಮೇಯ್ನ್ ಗೇಟಿಂದ ಹೋದರೆ ನೇರ ಹೋಗಿ ಗ್ಲಾಸ್ ಹೌಸಿನ ಕಡೆಗೆ ಹೋಗ್ತಾ ಎಡಗಡೆಯಲ್ಲಿ ನೇರ ತಿರುಗಿಕೊಂಡ್ರೆ ಆ ಒಂದು ಯಾವ ಗುಡ್ಡ ಕಾಣಿಸಿಕೊಳ್ಳುತ್ತೆ, ಆ ಗುಡ್ಡಕ್ಕಿಂತ ಮುಂಚಿನ ಒಂದು ಪೌಳಿ ಗೋಡೆಯ ಹತ್ತಿರ ಹಲವು ಶಾಲ್ಮಲಿ ವೃಕ್ಷಗಳಿವೆ. ಕಬ್ಬನ್ ಪಾರ್ಕಿಗೆ ನೀವು ಹೋದರೆ ಹೈಕೋರ್ಟ್ನ ಹಿಂದೆಯಲ್ಲಿಯೇ ಒಂದು 2 ಶಾಲ್ಮಲಿ ವೃಕ್ಷಗಳಿವೆ. ಒಂದಂತೂ ಬಾಣಭಟ್ಟನ ಕಾದಂಬರಿಯಲ್ಲಿದ್ದ ಶಾಲ್ಮಲಿ ವೃಕ್ಷದಂತೆ ಕಾಣಿಸುತ್ತದೆ. ಮತ್ತು ನೀವು ಲಾಲ್ಬಾಗಿನ ವೆಸ್ಟ್ ಗೇಟ್ ಕಡೆಗೆ ಹೋದರೆ ಆ ಗೋಡೆಯ ಅಂಚಿಗೆ ಒಂದು ದೊಡ್ಡ ಶಾಲ್ಮಲಿ ವೃಕ್ಷ ಇದೆ. ಬಹಳ ದೊಡ್ಡದಾದದ್ದು, ಎತ್ತರ ಕಡಿಮೆ, ಆದರೆ ಒಂದು ಬುಡ ನೋಡಿದ್ರೆ ಒಂದು 4 ಕೋಣೆಗಳಷ್ಟು ದೊಡ್ಡದಾಗಿರುವಂಥ ಬುಡ. ಆ ಬುಡದಿಂದ ಎದ್ದಂಥ ಬೇರುಗಳ ಇದು ಪುಂಖಾನುಪುಂಖವಾಗಿ ಹಾಸು ಬೀಸು ಬಹಳ ಭವ್ಯವಾದಂಥದ್ದು. ಅದನ್ನು ನೋಡಬೇಕು. ನೋಡಿದಾಗ ನಮಗೆ ಈ ಥರ ಕಾವ್ಯಗಳನ್ನು ಮೆಚ್ಚಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಅವುಗಳ ಪೊಟರೆಗಳಲ್ಲಿ ಕೂಡ ಅದು ಹೋಗಿ ಉರಿದು ಆ ಪೊಟರೆಗಳ ಮೂಲಕ ಜ್ವಾಲೆ ಎದ್ದು ಬರ್ತಾ ಇದ್ದರೆ ನೋಡಿದ್ರೆ ಚಿಗುರುಗಳನ್ನು ಹೂಗಳನ್ನು ಬಿಟ್ಟಂತೆ ತೋರ್ತಾ ಬರುತ್ತದೆ. ಒಟ್ಟಿನಲ್ಲಿ ಗಾಳಿ ಇದಕ್ಕೆ ಅನುಕೂಲವಾಗಿ ಅಗ್ನಿ ಎಲ್ಲ ಕಡೆಗೂ ಕೊಂಡೊಯ್ತಾ ಇದೆ ಅಂತ ಅನಿಸುತ್ತದೆ ಅಂತ. ನೋಡಿ, ಇಲ್ಲಿ ಕಾಳಿದಾಸ ಬೇಸಿಗೆಯಲ್ಲಿ ಯಾವೆಲ್ಲ ಕಾಳ್ಗಿಚ್ಚು ಪ್ರಾಣಿಗಳಿಗೆ ಕ್ಷೋಭೆ ಇದನ್ನು ಹೇಳಿದ್ದಾನೆ. ಆದರೆ ಬೇಸಿಗೆಯಲ್ಲಿರ್ತಕ್ಕಂತಹ ಸೊಗಸಾದ ಹೂಗಳ ಬಗ್ಗೆ ಹೇಳಲ್ಲ. ಬೇಸಿಗೆಯಲ್ಲಿ ಯಾವುದೆಲ್ಲ ಹೂಗಳು ಇರುತ್ತವೆ ಅನ್ನೋದನ್ನು ಅವನು ಹೇಳಿಲ್ಲ. ಶಿರೀಷ ಇರುತ್ತದೆ, ಕುರವಕ ಇರುತ್ತದೆ, ಕುರಂಟಕ ಇರುತ್ತದೆ. ಈ ಹೂಗಳ ಬಗ್ಗೆ ಅವನು ಹೇಳ್ತಾನೆ ಇಲ್ವಲ್ಲ. ಮತ್ತು ಈಗ ಬೇಸಿಗೆಯಲ್ಲಿ ನಾವು ಇನ್ನೂ ಕೆಲವು ಸೊಗಸುಗಳನ್ನು ನೋಡ್ತೀವಿ. ಮಾವಿನ ಹಣ್ಣು ಬರುತ್ತದೆ. ಆ ಒಂದು ಒಳ್ಳೆ ಮಾವಿನ ಹಣ್ಣಿನ ಬಗ್ಗೆ ಅವನೇನೂ ಹೇಳಲಿಲ್ಲ. ಅಂದರೆ ಕವಿ ಇನ್ನೂ ಬೆಳವಣಿಗೆ ಆಗಿಲ್ಲವಾದ್ದರಿಂದ ಬದುಕಿನ ಕೆಲವು ಸೊಗಸುಗಳನ್ನು ಕಷ್ಟಕಾಲದಲ್ಲಿಯೂ ಕಾಣಬಹುದು ಅನ್ನೋದನ್ನು ಗಮನಿಸಿಲ್ಲ. ಅದೇ ಕವಿ ಪರಿಣತ ಪ್ರಜ್ಞನಾದಾಗ ಯಾವ ರೀತಿಯಲ್ಲಿ ಪದ್ಯ ಬರೀತಾನೆ ಅಂತಂದರೆ ನೋಡಿ, ಶಾಕುಂತಲದಲ್ಲಿ ಈ ಸರ್ವಜನೋಪಭೋಗ್ಯವಾದ ಬೇಸಿಗೆಯ ಬಗ್ಗೆ ಪದ್ಯ ಹೇಳು ಅಂತ ಕೇಳ್ತಾನೆ ನಟಿಯನ್ನು ಸೂತ್ರಧಾರ. ಮತ್ತು ಸುಭಗ ಸಲಿಲಾವಗಾಹಾಹ ಅಂತ ಹೇಳ್ಬಿಟ್ಟು ಆರಂಭ ಮಾಡ್ತಾನೆ. ಈಶದೀಶ ಚುಂಬಿತ ಭ್ರಮರಾಹ
ಭ್ರಮರಾಣಿ ಶಿರೀಷ ಪುಷ್ಪಾಣಿ ಅಂತ ಸ್ವಲ್ಪ ಸ್ವಲ್ಪ ಮುದ್ದಿಸ್ತಾ ಇರ್ತಕ್ಕಂಥ ಶಿರೀಷದ ಪುಷ್ಪಗಳು, ಅವುಗಳು ಇಲ್ಲಿ ತುಂಬ ಸುಂದರವಾಗಿವೆ. ಅವುಗಳನ್ನು ಯೋಷಾ ಜನ ಬಹಳ ಪ್ರೀತಿಯಿಂದ ಮುಡ್ಕೊಳ್ಳುತ್ತವೆ ಅನ್ನುವಂಥ ಮಾತನ್ನು, ಮುಡ್ಕೊಳ್ತಾರೆ ಅನ್ನುವ ಮಾತನ್ನು ಕೂಡ ಕವಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಅಲ್ಲಿ ಇನ್ನೂ ಒಂದು ಸೊಗಸು ಏನು ಅಂತಂದರೆ ಅರವಟ್ಟಿಗೆಗಳು. ಬೇಸಿಗೆಯ ಬೇಗೆಯನ್ನು ಉಪಶಾಂತಿ ಮಾಡೋದಕ್ಕೆ ಅಂತ ಪ್ರಪಾಪಾಲಿಕೆ ಇರ್ತಾರೆ. ಅರವಟ್ಟಿಗೆಗಳಲ್ಲಿ ನೀರನ್ನು ಕೊಡೋದಕ್ಕೆ ನೇಮಕವಾದಂಥ ಸುಂದರಿ ಇರುತ್ತಾರೆ. ಆ ಸುಂದರಿಯರು ನೀರು ಕೊಡೋ ಭರದಲ್ಲಿ ಎಷ್ಟು ಸೌಂದರ್ಯ, ಶೃಂಗಾರ, ಲಾಲಿತ್ಯ ಬೆಳೆಯುತ್ತದೆ. ಅದಕ್ಕೆ ಗಾಹ ಸಪ್ತಸತಿಯನ್ನೇ ನಾವು ಸಪ್ತಸಹಿಯನ್ನು ಕಾಣಬೇಕಾಗುತ್ತದೆ. ಒಬ್ಬ ತರುಣ ಬೇಸಿಗೆಯಲ್ಲಿ ಪಾಂಥ ಹಾದಿ ಹೋಗ ನೀರಿಗಾಗಿ ಅರವಟ್ಟಿಗೆಗೆ ಬಂದರೆ ಆ ಪ್ರಪಾಪಾಲಿಕೆ, ಪ್ರಪಾ ಅಂದರೆ ಅರವಟ್ಟಿಗೆ, ಸಂಸ್ಕೃತದಲ್ಲಿ ಪ್ರಪಾ ಅಂತ ಕರೀತಾರೆ. ಅವಳು ಸುಂದರಿ ನೀರನ್ನು ಎರೀತಾಳೆ. ಇವನು ಅವಳ ಮುಖವನ್ನು ನೋಡಿ ಹೆಚ್ಚು ಹೊತ್ತು ನೀರು ಕುಡಿಬೇಕು, ಅರೆ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರೆ ಎದ್ದು ಹೋಗಬೇಕಾಗುತ್ತದೆ ಅಂತ ಬೆರಳುಗಳನ್ನು ದೂರ ದೂರ ಮಾಡ್ತಾನೆ. ಬೊಗಸೆಯಲ್ಲಿ ವಿರಳಾಂಗುಲಿ ಯಥಾ ಯಥಾ ವಿರಳಾಂಗುಲಿ ಕುರುತೆ ತಥಾ ತಥಾ ಧಾರಾಂ ತನೂ ಕರೋತಿ ಅಂತ. ಅವನು ಬೆರಳುಗಳನ್ನು ಅಗಲ ಮಾಡದಂತೆ ಇವನು ಸುಂದರ ನೋಡಬೇಕು ಅಂತ ಧಾರೆಯ ನೀರನ್ನು ಮತ್ತೂ ತೆಳ್ಳಗೆ ಮಾಡ್ತಾ ಇದ್ದಾಳಂತೆ. ತುಂಬ ಹೊತ್ತು ನೋಡೋಣ ಅಂತ ಹೇಳಿಬಿಟ್ಟು. ಇನ್ನೊಂದು ಕಡೆ ಬರುತ್ತದೆ, ಅವಳು ಸಮುದ್ರವನ್ನು ಜ್ಞಾಪಿಸ್ಕೊಂಡ್ರೆ ಇವನು ಅಗಸ್ತ್ಯನನ್ನು ಜ್ಞಾಪಿಸ್ಕೋತಾನಂತೆ. ಸಮುದ್ರದಷ್ಟು ನೀರು ನನ್ನ ಮಡಿಕೆಯಲ್ಲಿದ್ದಿದ್ರೆ ಹೊಯ್ತಾ ಇವನು ಮುಖವೇ ನೋಡ್ಬೋದಾಗಿತ್ತಲ್ಲ, ಬಿಟ್ಟು ಹೋಗೋ ಪರಿಸ್ಥಿತಿಯೇ ಬರಲಿಲ್ಲ ಅಂತ. ತಾನು ಅಗಸ್ತ್ಯನೇ ಆಗಿ ಸಮುದ್ರವನ್ನೇ ಕುಡಿಯೋ ಥರ ಆಗಿದೆ, ಎಷ್ಟೊತ್ತು ಸುರಿದ್ರೂ ಕುಡಿತಾ ಇದ್ದಿರ್ಬೋದಾಗಿತ್ತಲ್ಲ ಅಂತ ಅವನಂದುಕೊಂಡ ಅನ್ನುವಂಥದ್ದು. ಆಮೇಲೆ ಈ ಒಂದು ಕಾಲದಲ್ಲಿಯೇ ಆಮ್ರ ಮಲ್ಲಿ ವಿವಾಹ ಅಂತ ಮಾಡ್ತಾಯಿದ್ರು, ಸಹಕಾರ ಮಲ್ಲಿ ವಿವಾಹ ಅಂತ. ಮಾವಿನ ಮರವನ್ನು ಗಂಡಾಗಿ ಮಲ್ಲಿಗೆ ಬಳ್ಳಿಯನ್ನು ಹೆಣ್ಣಾಗಿ ಮಾಡಿ ಮದುವೆ ಮಾಡ್ತಕ್ಕಂಥದ್ದು ಒಂದು ಆಗಿತ್ತು. ಇದು ಬೇವಿನ ಮರಕ್ಕೆ ಅರಳಿ ಮರಕ್ಕೆ ಮದುವೆ ಮಾಡುವಂಥದ್ದುಂಟು. ಬೇವಿನ ಮರ ಹೆಣ್ಣು, ಅರಳಿಯ ಮರ ಗಂಡು ಅಂತ. ಅದರೊಳಗೆ ಯಾವ ಶೃಂಗಾರದ ರೊಮ್ಯಾನ್ಸ್ ಇಲ್ಲ, ಇದರೊಳಗೆ ಉಂಟು ನೋಡಿ. ಯಾಕೆಂದರೆ ಅದು ಮಾಡುವಂಥದ್ದು ಸಂತಾನ ಪ್ರಾಪ್ತಿಗಾಗಿ ಅಂತ ಮಾಡುವ ಒಂದು ಕರ್ಮ ಅಂಗವಾಗಿ ಬರುವಂಥದ್ದು. ಅಂದರೆ ಅದು ಧರ್ಮಶಾಸ್ತ್ರದ ಅಂಗ, ಇದು ನರ್ಮಶಾಸ್ತ್ರದ ಅಂಗವಾಗಿ ಬರುವಂಥದ್ದು. ಮತ್ತು ಹೊಸ ಮಾವಿನ ಹಣ್ಣನ್ನು ತಿನ್ನುವಂಥದ್ದು ಒಂದು ಉತ್ಸವ ಇರ್ತಾಯಿತ್ತು. ನವಾಮ್ರ ಖಾದನಿಕೋತ್ಸವ ಅಂತ. ಹೊಸ ಮಾವಿನ ಹಣ್ಣನ್ನು ಮರದಿಂದ ಕಿತ್ತುಕೊಂಡು ಬರೋದು ಅಥವಾ ಅಂಗಡಿಯಿಂದ ತರುವುದು, ತಂದು ದೇವತೆಗಳಿಗೆ ನಿವೇದನೆ ಮಾಡಿ ಎಲ್ಲರ ಜೊತೆ ತಿನ್ನತಕ್ಕಂಥದ್ದು ಅನ್ನುವಂಥದ್ದಿತ್ತು ಅಂತ ಗೊತ್ತಾಗುತ್ತದೆ. ಶಕುಂತಲೆ ಈ ಮಾವಿನ ಮರಕ್ಕೆ ಮಲ್ಲಿಗೆ ಬಳ್ಳಿಗೆ ಮದುವೆ ಮಾಡಬೇಕು ಅಂತ ಹಂಬಲಿಸಿದಳು. ಆ ಮಲ್ಲಿಗೆ ಬಳ್ಳಿಗೆ ವನಜ್ಯೋತ್ಸನ ಅಂತ, ಅಂದರೆ ಫಾರೆಸ್ಟ್ ಮೂನ್ಲೈಟ್ ಅಂತ ಹೆಸರು ಕೊಟ್ಟಿದ್ದಳು ಅಂತ ಕೂಡ ಗೊತ್ತಾಗುತ್ತದೆ. ಹೀಗೆ ಈ ರೀತಿಯಾದ ಸೊಗಸುಗಳ ಬೇಸಿಗೆಯನ್ನು ಕವಿ ಕಂಡಿಲ್ಲ. ಒಟ್ಟಿನಲ್ಲಿ ಅವನು ಕಂಡದ್ದು ಅಷ್ಟು ಸೊಗಸಿಲ್ಲದ ಬಗೆ. ಬೇರೆ ಬೇರೆ ಕವಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರಲ್ಲ. ಕನ್ನಡದಲ್ಲಿ ರುದ್ರಭಟ ಅವನ ಒಂದು ಪದ್ಯ ತಾತ್ಪರ್ಯ ಜ್ಞಾಪಕಕ್ಕೆ ಬರುತ್ತದೆ. ದಿಗ್ಗಜಗಳು ಅನ್ನುವಂಥ ಕಲ್ಲುಗಳನ್ನು ಇಟ್ಟು ಭೂಮಿಯನ್ನೇ ಒಂದು ಕಾವಲಿಯ ಹಾಗೆ ಇಟ್ಟು ಸಮುದ್ರ ಅನ್ನುವ ದೋಸೆಯನ್ನು ಕಾಲ ಹುಯ್ತಾ ಇದ್ದಾನೆ. ಅದು ಬೇಗೆಗೆ ಆವಿ ಆಗ್ತಾ ಇದ್ದರೆ ಚುಯಿ ಅನ್ನೋ ಶಬ್ದ ಬಂದು ದೋಸೆಯ ಮೇಲಿಂದ ಹಬೆ ಎಳುವಂತೆ ಕಾಣಿಸ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ರುದ್ರಭಟ್ಟ ಕನ್ನಡದ ಕವಿ ಜಗನ್ನಾಥ ವಿಜಯ ಅನ್ನುವ ಕಾವ್ಯದಲ್ಲಿ. ಒಟ್ಟಿನಲ್ಲಿ ಆ ಬೇಸಿಗೆಯ ಬೇಗೆ ಮಿಕ್ಕ ಕವಿಗಳಿಗೆ ಕಾಳಿದಾಸನ ಮಾರ್ಗದರ್ಶನದಲ್ಲಿ ಸೊಗಸಾಗಿ ಕಾಣಿಸ್ತು. ಯಾಕೆ ರಘುವಂಶದ 16ನೇ ಸರ್ಗದಲ್ಲಿಯೇ ಮಲ್ಲಿಗೆ ಬಿಟ್ಟಾಗ ಅರಳಿದಾಗ ಒಂದೊಂದು ಮಲ್ಲಿಗೆಯ ಮೇಲೂ, ಸಂಜೆ ಮಲ್ಲಿಗೆಯ ಮೇಲೂ ಭ್ರಮರ ಕಾಲಿಟ್ಟು ಎಣಿಸಿಕೊಂಡು ಇಷ್ಟು ಹೂ ಬಿಟ್ಟಿದೆ ಅಂತ ಲೆಕ್ಕ ಇಡ್ತಾ ಇದೆಯಾ ಅನ್ನುವಂತೆ ಕಾಣಿಸ್ತು ಅನ್ನುವಂಥ ಉತ್ಪ್ರೇಕ್ಷಿತವಾದ ಪದ್ಯಗಳನ್ನು ಬರೆದದ್ದನ್ನು ನೋಡಿದಾಗ ಕಾಲ ಪಕ್ವವಾದಂತೆ, ಮನಸ್ಸಿಗೆ ಹದ ಬಂದಂತೆ ಎಲ್ಲ ಕಾಲವೂ ಚೆನ್ನ ಅನ್ನುವಂಥದ್ದು ಗೊತ್ತಾಗುತ್ತದೆ. ಪ್ರತಿಯೊಂದರೊಳಗೂ ಸೌಂದರ್ಯ ಇದೆ ಅನ್ನೋದು ತಿಳಿಯುತ್ತದೆ. ಸ್ವಾನುಭವದಿಂದಲೇ ಹೇಳ್ತೀನಿ. ನನಗೆ ಮುಂಚೆ ವಸಂತ, ಆಮೇಲೆ ವರ್ಷಾಕಾಲ ತುಂಬ ಇಷ್ಟವಾದದ್ದು. ಅದಾದಮೇಲೆ ಶರತ್ಕಾಲವೂ ಇಷ್ಟವಾಗಿ ಕಾಣಿಸ್ತು. ಆಮೇಲೆ ಹೇಮಂತ ಶಿಶಿರಗಳ ಸೌಂದರ್ಯವನ್ನು ಕಾಣುವುದಕ್ಕೆ ಆಯಿತು. ಈಚೆಗೆ ಗ್ರೀಷ್ಮದಲ್ಲಿಯೂ ಸೌಂದರ್ಯವನ್ನು ಕಾಣೋಕ್ಕಾಗ್ತಾ ಇದೆ. ಪಾಕವಾದಂತೆ ಈ ಸೌಂದರ್ಯ ಸಾಧ್ಯ. ಅದನ್ನು ಇಟ್ಟುಕೊಂಡು ಅವನು ಹೇಳ್ತಾ ಇದ್ದಾನೆ. ಕಮಲ ವನಚಿತಾಂಬು ಪಾಟಲಾಮೋದರಮ್ಯ ಸುಖಸಲಿಲ ನಿಷೇಕ ಸೇವ್ಯ ಚಂದ್ರಾಂಶುಹಾರ ವ್ರಜತು ತವ ನಿದಾಗ ಕಾಮಿನೀಭಿ ಸಮೇತೋ ನಿಶಿ ಸುಲಲಿತ ಗೀತೆ ಹರ್ಮ್ಯಪೃಷ್ಠೇ ಸುಖೇನ ಅಂತ ಹೇಳಿ ಈ ಬೇಸಿಗೆಯೂ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾನೆ.
ಸುಲಲಿತ ಗೀತೆ ಚೆನ್ನಾಗಿ ಹಾಡು ಹೇಳ್ತಕ್ಕಂಥವಳೆ, ನೀನು ಬೇಸಿಗೆಯನ್ನು ಚೆನ್ನಾಗಿ ಕಳಿ, ಕಮಲಗಳ ಸಾಹಚರ್ಯವಿರಲಿ, ಕಮಲಗಳಿರುವ ಸರೋವರಗಳ ಸಾಹಚರ್ಯವಿರಲಿ, ಮತ್ತು ಪಗಡೆ ಹೂಗಳ ಆಮೋದ ಪರಿಮಳ ಇರಲಿ, ಚಂದ್ರನ ಬೆಳಕಿರಲಿ, ಒಟ್ಟಿನಲ್ಲಿ ಬದುಕು ಸೊಗಸಾಗಲಿ ಅನ್ನುವ ಹಾರೈಕೆಯಿಂದ ಮುಗಿಸ್ತಾನೆ ಗ್ರೀಷ್ಮವನ್ನು. ಮುಂದಿನ ಸರ್ಗ ಎರಡನೆಯದು, ಮಳೆಗಾಲಕ್ಕೆ ಸಂಬಂಧಪಟ್ಟಂಥ ಸರ್ಗ. ಋತುಗಳಲ್ಲೆಲ್ಲ ತುಂಬ ಪರಿಣಾಮ ಮಾಡ್ತಕ್ಕಂಥ ಋತು ಮಳೆಗಾಲ. ನನಗಂತೂ ವ್ಯಕ್ತಿಗತವಾಗಿ ಬಹಳ ಇಷ್ಟವಾಗುವಂಥ ಕಾಲ. ಹಿಂದೂಸ್ತಾನಿಯ ಯಾವ ಸಂಗೀತದ ಬಂದಿಶ್ ಚೀಜನ್ನು ನೋಡಿ ಸಾವನ ಆಯಿ ಇದ್ದೇ ಇರುತ್ತೆ ಶ್ರಾವಣ. ಶ್ರಾವಣ ಅನ್ನೋದು ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿಗೆ ಮುಟ್ಟುವಂಥದ್ದಾಗಿದೆ. ಯಾಕೆಂದರೆ ಮಳೆಯಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲವಲ್ಲ. ಹಾಗಾಗಿ ಮನುಷ್ಯಾಹ ಅನ್ನಗತ ಪ್ರಾಣಾಹ ಅನ್ನೋದಕ್ಕೆ ಹೇಗೋ ಹಾಗೆ ವೃಷ್ಟಿಗತ ಪ್ರಾಣಾಹ ಅಂತ ಹೇಳ್ಬಿಟ್ಟು ಅನ್ಬೋದು. ಲೋಕಾಹ ವೃಷ್ಟಿಗತ ಪ್ರಾಣಾಹ ಅಂತ. ಸಶೀಕ ರಾಂಭೋದರ ಮತ್ತ ಕುಂಜರ ತಡಿತ್ಪತಾಕೋಶ ನಿಶಬ್ದ ಮರ್ದಲ ಸಮಾಗತೋ ರಾಜವದುದ್ಧ ತದ್ಯುತಿ ಘನ ಘಮಃ ಕಾಮಿ ಜನಪ್ರಿಯ ಪ್ರಿಯೇ ಅಂತ ಕವಿ ಆರಂಭ ಮಾಡ್ತಾನೆ. ನೀರಿನ ತುಂತರುಗಳು ಅನ್ನುವ ಮದ ಧಾರೆಗಳನ್ನು ಇಟ್ಟುಕೊಂಡ ಮೋಡಗಳೆನ್ನುವ ಮದ್ದಾನೆಗಳ ಜೊತೆಯಲ್ಲಿ ಆನೆಯ ಜೊತೆಯ ರಾಜನಂತೆ ಬರ್ತಾ ಇದ್ದಾನೆ ಅಂತ. ಇಡೀ ವರ್ಷಾಕಾಲವನ್ನು ರಾಜ ಅಂತ ಹೇಳ್ತಾ ಇದ್ದಾನೆ. ಆ ರಾಜನಿಗೆ ಒಂದು ಆನೆ ಬೇಕು, ಅದು ಮದಿಸಿದ ಆನೆ ಬೇಕು. ಮದದಾನೆಗೆ ಮದೋದಕದ ಧಾರೆ ಬೇಕು. ನೀರಿನ ತುಂತುರು ಸಿಂಪಡಿಕೆಯೇ ಮದಧಾರೆ. ಅದಕ್ಕೆ ಕಾರ್ಮೋಡಗಳೇ ಕಪ್ಪಾದ ದೊಡ್ಡ ದೊಡ್ಡ ಆನೆಗಳ ಗುಂಪಿನಂತೆ. ಇನ್ನು ಮಹಾರಾಜ ಬರಬೇಕಾದ್ರೆ ಪತಾಕೆಗಳಿರಬೇಕು, ಮಿಂಚಿನ ಪತಾಕೆಗಳು, ಮಿಂಚೆ ಪತಾಕೆಯಾಗಿದೆ. ಇನ್ನು ಅವನು ಬರಬೇಕಾದ್ರೆ ಮಂಗಳವಾದ್ಯಗಳು ಬೇಕು. ನೆನ್ನೆ ಹೇಳಿದ್ದೆ, ಮೊನ್ನೆಯೂ ಹೇಳಿದ್ದೆ, ಕಾಳಿದಾಸನಿಗೆ ಪ್ರಿಯವಾದನಗಳಲ್ಲಿ ವಾದ್ಯಗಳಲ್ಲಿ ಒಂದು ಪುಷ್ಕರ, ಮೃದಂಗ, ಮದ್ದಳೆ ನುಡಿಸ್ಕೊಂಡು ಬರ್ತಾನೆ. ಟೆಕ್ನಿಕಲ್ಲಾಗಿ ಇವೆಲ್ಲ ಬೇರೆ ಬೇರೆ. ನಾವು ಸಾಮಾನ್ಯವಾಗಿ ಮೃದಂಗ, ಮರ್ದಳೆ, ಪುಷ್ಕರ ಅಂತೆಲ್ಲ ಅಂತೀವಿ. ಮರ್ದಳ ಬೇರೆ, ಪುಷ್ಕರ ಬೇರೆ, ಮುರಜ ಬೇರೆ, ಮತ್ತು ತ್ರಿಪುಷ್ಕರ ಬೇರೆ, ಭಾಂಡವಾದ್ಯ ಬೇರೆ, ಪಣವ, ಆನಕ, ಗೋಮುಖ, ರುಂಜ, ಢಕ್ಕುಲಿ, ಢಕ್ಕ ಎಲ್ಲ ಬೇರೆ ಬೇರೆಯಾದಂಥ ವಾದ್ಯಗಳು. ಸುಮಾರು 60ಕ್ಕೂ ಹೆಚ್ಚು ಪರ್ಕ್ಯುಸಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಯಾವುದಿವೆ ಅವನದ್ಧ ವಾದ್ಯಗಳು ನಮ್ಮಲ್ಲಿ ಕಾಣಸಿಗುತ್ತವೆ. ಆ ಮದ್ದಳೆಯ ಶಬ್ದದ ಜೊತೆಯಲ್ಲಿ, ಗುಡುಗು ಸಿಡಿಲಿನ ಮದ್ದಳೆಯ ಶಬ್ದದ ಜೊತೆಯಲ್ಲಿ ಎಲ್ಲ ಕಾಮಿಜನಕ್ಕೆ ಪ್ರಿಯವಾಗುವಂತೆ ಮಳೆಗಾಲ ರಾಜನ ಹಾಗೆ ಬರ್ತಾ ಇದೆ ಅಂತ. ಯಾಕೆ ಕಾಮಿಜನಕ್ಕೆ ಪ್ರಿಯ ಆಗುವುದು ಅಂದರೆ, ದೂರ ಪ್ರವಾಸಕ್ಕೆ ಹೋದವರೆಲ್ಲ ಮಳೆಗೆ ಮುಂಚೆ ಊರಿಗೆ ಬಂದು ಸೇರಿಕೊಳ್ತಾರೆ. ಮಳೆಗಾಲದಲ್ಲಿ ಪ್ರಯಾಣ ಕಷ್ಟ. ಈಗಲೇ ಕಷ್ಟ ಅಂದರೆ ಆಗ ಇನ್ನೆಷ್ಟು ಕಷ್ಟ. ಕೆಸರು ತುಂಬಿದ ಹಾದಿಗಳು, ಪ್ರವಾಹ ಬಂದ ನದಿಗಳು, ಉರುಳುವ ಮರಗಳು, ಗುಡುಗುವ ಆಕಾಶ, ಸಿಡಿಯುವ ದಿಕ್ಕುಗಳು, ಎಲ್ಲಿಯೂ ಅವಕಾಶ ಇಲ್ಲ. ಬೆಂಕಿಗೆ ಅವಕಾಶ ಇಲ್ಲ, ಒಣ ಉರುವಲು ಸಿಗುವಂಥದ್ದಲ್ಲ. ಫ್ಯೂಯಲ್ ಇಲ್ಲ ಅಂದರೆ ಹೇಗೆ, ಎಷ್ಟು ಕಷ್ಟ. ಆಹಾರಕ್ಕೆ ಅವಕಾಶವೇ ಇಲ್ಲ. ಇನ್ನು ಪ್ರತಿಯೊಂದು ಹಳ್ಳಿಯೂ ಕೂಡ ಅದರ ಸುತ್ತಲಿನ ಪ್ರವಾಹದ ಕಾರಣ ಒಂದು ದ್ವೀಪದಂತೆ ಆಗಿಬಿಡುತ್ತದೆ. ಇನ್ನು ಹಾದಿಗಳಲ್ಲೆಲ್ಲ ಹುಲ್ಲು ಬೆಳೆದು, ಪೊದೆ ಬೆಳೆದು ಕಗ್ಗಾಡಾಗಿಬಿಡುತ್ತವೆ. ಮತ್ತೆ ಹಾದಿಗಳನ್ನು ಸವರಿಕೊಂಡು ಹೋಗಬೇಕಾಗುತ್ತದೆ. ಸಾರ್ಥರಿಗೆ ತುಂಬ ಕಷ್ಟ. ಮತ್ತು ತೆಗೆದುಕೊಂಡು ಹೋಗುವಂತಹ ಸಾಮಗ್ರಿಗಳನ್ನು ಮಳೆಯ ದಾಳಿಯಿಂದ ಕಾಪಾಡಿಕೊಳ್ಳುವುದು ಮತ್ತೂ ಕಷ್ಟ. ಜೊತೆಯಲ್ಲಿ ಎತ್ತು, ಕುದುರೆ ಇತ್ಯಾದಿ ಪ್ರಾಣಿಗಳಿಗೆ ಮಳೆಗಾಲದಲ್ಲಿ ಕೆಸರಲ್ಲಿ ಕಾಲಿಟ್ಟಾಗ ಗೊರಸುಗಳಲ್ಲೆಲ್ಲ ಕೆಸರು ತುಂಬಿಕೊಂಡು ಕೆಸರು ಹುಳುಗಳು ಸೇರಿಕೊಂಡು ಅಲ್ಲಿ ಹುಣ್ಣು ಬಂದುಬಿಡುತ್ತೆ. ಹೀಗಾಗಿ ಅವುಗಳಿಗೆ ತುಂಬ ಕಷ್ಟ ಪಾಪ. ಗೊರಸುಗಳಲ್ಲಿ ಹುಣ್ಣಾಗಿಬಿಟ್ಟರೆ ಅವು ನಡೆಯಲಾರವು. ಕಡೆಗೆ ನೋವು ಬಂದುಬಿಡುತ್ತವೆ, ವ್ರಣ ಆಗಿಬಿಡುತ್ತದೆ, ಕಷ್ಟ. ಬಂಡಿಯ ಚಕ್ರಗಳು ಕೆಸರಿನಲ್ಲಿ ಕುಸ್ದೇ ಹೋಗಿಬಿಡುತ್ತವೆ. ಈ ಎಲ್ಲ ಕಾರಣದಿಂದ 4 ತಿಂಗಳು ಯಾರು ಎಲ್ಲಿದ್ದರೆ ಅಲ್ಲೇ. ಇಡೀ ಜಗತ್ತಿಗೊಂದು ಸ್ಥಗನಶೀಲತೆ ತಂದುಕೊಡುವಂಥದ್ದು, ಜಗತ್ತು ಗತಿಶೀಲವಲ್ಲ ಅಂತ ಮಾಡೋದಕ್ಕೆ ಮಳೆರಾಯನಿಗೊಬ್ಬನಿಗೆ ಮಾತ್ರ ಸಾಧ್ಯ. ಈ ಕಾರಣದಿಂದ ಅವರೆಲ್ಲ ಕೆಲಸಗಳನ್ನು ಮುಚ್ಚಿಟ್ಟು ಮಳೆಗಾಲ ಬರುವುದರೊಳಗೆ ಬರ್ತಾಯಿದ್ರು. ಅದರಿಂದಲೇ ವಿರಹಿ ವನಿತೆಯರಿಗೆ, ಪಾಂಥ ವನಿತೆಯರಿಗೆ, ಪ್ರೋಷಿತ ಪತಿಯರಿಕೆಯರಿಗೆ ಗುಡುಗು ಆಗೋ ಹೊತ್ತಿಗೆ ಗಂಡ ಬಂದರೆ ಲಾಭ. ಅದರಿಂದಲೇ ಮಳೆಗಾಲವೇ ಅವರಿಗೆ ಅಲ್ಟಿಮೇಟಮ್. ಅವರು ಏಕವೇಣಿ ಧರೆಯರು. ತಲೆ ಕೂದಲನ್ನೆಲ್ಲವನ್ನೂ ಒಂದು ಬಿಗಿಯಾದ ಜಡೆ ಹಾಕ್ಕೊಂಡು ಇಟ್ಕೊಂಡು ಬಿಡ್ತಾಯಿದ್ರು. ಗಂಡಂದ್ರು ಹೋದ ಮೇಲೆ ವಾಪಸ್ ಬರೋವರೆಗೂ ಜಡೆ ಬಿಚ್ತಾನೇ ಇರಲಿಲ್ಲ ಅಂತ ಕವಿ ಸಮಯ. ಇದು ಅತಿಶಯ ಅಲ್ವಾ, ಎಕ್ಸಾಜುರೇಟೆಡ್ ಅಲ್ವಾ ಅಂತ ನಾನು ಅಂದ್ಕೋತಾ ಇದ್ದೆ. ಆಮೇಲೆ ವಿದೇಶಗಳಲ್ಲಿ, ವಿಶೇಷವಾಗಿ ಅಮೆರಿಕೆಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಕರಿಯ ಜನ ಸಣ್ಣ ಸಣ್ಣ ಜಡೆಗಳನ್ನು, 100 ಜಡೆಗಳನ್ನು ತಲೆಗೆ ಹಾಕ್ಕೊಂಡು ಬಿಡ್ತಾರೆ. ಅವರು 15-20 ದಿವಸ ಹಾಗೇ ಇರ್ತಾರೆ ಅಂತ ಗೊತ್ತಾಯಿತು. ನಾನು ಕೇಳಿ ನೋಡಿದೆ, ಈ ಶಿಖಾಲಂಕಾರ ತುಂಬ ಚೆನ್ನಾಗಿದೆ,
ಆದರೆ ಇದು ನಿಮಗೆ ಸಿಕ್ ಅಂತ ಅನಿಸೋದಿಲ್ವಾ ಅಂತ ಹೇಳ್ಬಿಟ್ಟು, ಡೋಂಟ್ ಟು ಗೆಟ್ ಸಿಕ್ ಬೈ ದಿಸ್ ಅಂತ. ಇಲ್ಲ ನಾವು ಸೆಟ್ ಮಾಡ್ಕೊಂಡ್ಬಿಡ್ತೀವಿ, ಸ್ಪ್ರೇ ಮಾಡ್ಕೊಂಡ್ಬಿಡ್ತೀವಿ, ಅದು ಹಾಗೆ ಶಿವನ ಜಟಾಜೂಟದ ಹಾಗೆ ಇದ್ದುಬಿಡುತ್ತೆ, 15-20 ದಿವಸ ಅಲ್ಲಾಡೋದಿಲ್ಲ, ಆಮೇಲೆ ಮತ್ತೆ ಪಾರ್ಲರ್ಗೆ ಹೋಗ್ತೀವಿ, ಬಿಡಿಸ್ಕೋತೀವಿ, ಮಾಡ್ಕೋತೀವಿ ಅಂತಂದರು. ಆಗ ನನಗೆ ನಮ್ಮ ವಿರಹಿ ವನಿತೆಯರು ಕೊನೆಗಾಲದಲ್ಲಿ ಹಾಗೆ ಮಾಡಿರ್ತಾರೆ, ಸಾಕು ಅಂತ ಗಂಡ ಬರೋವರೆಗೂ ಬಿಚ್ಚೋದೇ ಇಲ್ಲ, ಆ ಥರ ಮಾಡಿಕೊಂಡಿರ್ತಾರೆ ಅಂತ. ಅವರಿಗೆಲ್ಲ ಒಂದು ಆಶ್ವಾಸನೆ. ಆ ಕಾರಣದಿಂದಲೇ ಪ್ರಕ್ಷಿಷ್ಯಂತೆ ಪಥಿಕಮನಿತಾ ಉದ್ಗೃಹೀತ ಆಲಕಾಂತಾ ಅಂತ ಹೇಳ್ಬಿಟ್ಟಿದ್ವಿ. ಮೇಘದೂತದಲ್ಲಿ ಹೇಳ್ತಾನಲ್ಲ, ನೀನು ಬಂದ ತಕ್ಷಣವೇ ತ್ವಯಾಯತ್ತಂ ಕೃಷಿಫಲಮಿತಿ ಭ್ರೂವಿಲಾಸಾನ ಭಿಜ್ಞೈ ಪ್ರೀತಿಸ್ನಿಗ್ಧೈ ಜನಪದವಧೂ ಲೋಚನೆ ಪೀಯಮಾನ. ಆ ರೈತರುಗಳ ಪತ್ನಿಯರು ನಿನ್ನಲ್ಲಿ ನಮ್ಮ ಸೌಭಾಗ್ಯ ಇದೆ ಅಂತ ಹುಬ್ಬು ಹಾರಿಸುವ ಕಲೆ ಭಿನ್ನಾಣ ಗೊತ್ತಿಲ್ಲದೆ ಇದ್ದವರು ಕಣ್ ತೆರೆದು ನೋಡ್ತಾರೆ. ಇನ್ನು ವಿರಹಿ ವನಿತೆಯರು ಉದ್ಗೃಹೀತ ಆಲಕಾಂತ ಮುಂಗುರುಳನ್ನೆಲ್ಲ ಹೀಗೆ ಸರಿಸಿಕೊಂಡು ನಿನ್ನ ಒಂದು ಉದ್ಘೋಷದಲ್ಲಿ ನಮ್ಮ ಆಶ್ವಾಸನೆ ಇದೆ ಅಂತ ಕಾಣ್ತಾ ಇರ್ತಾರೆ ಅಂತ. ಹೀಗೆ ರಾಜನಂತೆ ಬರ್ತಾನೆ ಇವನು. ನಿತಾಂತ ನೀಲೋತ್ಪಲಪತ್ರ ಕಾಂತಿಭಿ ಕ್ವಚಿತ್ ಪ್ರಭಿನ್ನಾಂಜನ ರಾಶಿ ಸನ್ನಿಭೈ ಕ್ವಚಿತ್ ಸಗರ್ಭ ಪ್ರಮದಾಸ್ತನ ಪ್ರಭೈ ಸಮಾಚಿತಂ ವ್ಯೋಮಘನೈ ಸಮಂತತಃ. ನೀಲೋತ್ಪಲ ಕಾಂತಿಯಿಂದ, ಕನ್ನೈದಲೆ ಕಾಂತಿಯಿಂದ ಮೋಡ ಕೆಲವು ಕಡೆ ಶೋಭಿಸಿದರೆ, ಇನ್ನು ಕೆಲವು ಕಡೆ ಪುಡಿ ಮಾಡಿದ ಇಜ್ಜಲಿಗೆ ಎಣ್ಣೆ ಸೇರಿದ ಹಾಗೆ ಭಿನ್ನಾಂಜನ ರಾಶಿ ಸನ್ನಿಭವಾಗಿ ಕಾಣಿಸುತ್ತದೆ. ಇನ್ನು ಕೆಲವು ಕಡೆಗೆ ಗರ್ಭಿಣಿಯರ ಸ್ತನಾಗ್ರದ ಶ್ಯಾಮಿಲಿಮ ಕಾಣಿಸುತ್ತದೆ. ಅಂದರೆ ತಾಯ್ತನದ ಒಂದು ಸಮಯ ಬಂದಿದೆ ಭೂಮಿಗೆ ಅನ್ನುವಂತೆ ಕಾಣಿಸುತ್ತದೆ. ಹೀಗೆ ಆ ಮೋಡಗಳ ಕಪ್ಪು ಬಣ್ಣ ಬಗೆ ಬಗೆಯಲ್ಲಿ ತೋರ್ಕೊಳ್ಳುತ್ತದೆ. ಆಗ ಮಳೆಗಾಲ ಬರ್ತಿದ್ದಂತೆ ಕೊಕ್ಕರೆಗಳ, ಬೆಳ್ಳಕ್ಕಿಗಳ ಸಾಲು, ಮೈಗ್ರೇಟರಿ ಬರ್ಡ್ಸ್ ಎಲ್ಲೆಲ್ಲಿಯೂ ಕಾಣಿಸಿಕೊಳ್ಳುತ್ತವೆ. ಕಾಳಿದಾಸ ಇದನ್ನೆಲ್ಲ ತುಂಬ ಚೆನ್ನಾಗಿ ಗಮನಿಸಿದ್ದಾನೆ. ಗರ್ಭಾದಾನ ಕ್ಷರಣ ಪರಿಚಯಾನ್ ನೂನಮಾಬದ್ಧಮಾಲಾಹ ಅಂತ ಖೇ ಭವಂತಂ ಬಲಾಕಾಹ ಅನ್ನುವ ಮಾತನ್ನು ಮೇಘದೂತಲ್ಲಿ ಹೇಳ್ತಾನಲ್ಲ, ಇದಲ್ಲಿ ತೃಷಾ ಕುಲೈಶ್ಚಾತಕ ಪಕ್ಷಿಣಾಂ ಕುಲೈ ಪ್ರಯಾಚಿತಸ್ತೋಯಭರಾವಲಂಬಿನಃ ಪ್ರಯಾಂತಿ ಮಂದಂ ಬಹುಧಾರ ವರ್ಷಿಣಃ ಬಲಾಹಕ ಶ್ರೋತ್ರ ಮನೋಹರಸ್ವನಾಹ. ಇನ್ನು ಚಾತಕಗಳು ಬರ್ತವೆ. ವಾಮತಃ ಮಧುರಂ ನದತಿ ಚಾತಕಸ್ಥೆ ಸಗಂಧ ಅಂತ ಚಾತಕ ಪಕ್ಷಿ, ಅದು ಮಳೆಗಾಲದ ಮಳೆಯ ಧಾರೆಯನ್ನೇ ಕುಡ್ಕೊಂಡಿರ್ತದೆ ಅಂತ ಕವಿ ಸಮಯ. ಆದರೆ ವಸ್ತುತಃ ಅದರ ತಲೆ ಹಾಗೆ ಇರುತ್ತದೆ, ಆಕಾಶವನ್ನೇ ನೋಡಿಕೊಂಡಿರುತ್ತೆ. ಅದರಿಂದಾಗಿ ಅದರ ನೋಟದ ರೀತಿಯೇ ಹಾಗೆ. ಅದನ್ನು ನಮ್ಮ ಕವಿಗಳು ಭ್ರಮಿಸಿ ಅಥವಾ ಬೇಕು ಅಂತಲೇ ಕವಿ ಸಮಯ ಮಾಡಿಕೊಂಡ್ರು. ಮಳೆಗಾಲದಲ್ಲಿ ಚಾತಕಗಳು ಮಳೆಗಾಲದ ಮಳೆಹನಿಗಾಗಿಯೇ ಬಾಯಿಬಿಟ್ಕೊಂಡಿರ್ತವೆ ಅಂತ. ಮತ್ತು ಅದು ದಕ್ಷಿಣ ಆಫ್ರಿಕಾ ಕಡೆಯಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ವಲಸೆಯ ಪಕ್ಷಿಗಳು, ಮೈಗ್ರೇಟರಿ ಬರ್ಡ್ಸ್. ಅವು ಮಳೆಗಾಲದಲ್ಲಿ ಮಾತ್ರ ಬರ್ತವೆ, ಮಿಕ್ಕ ಕಾಲದಲ್ಲಿ ಬರೋಲ್ಲ. ಹಾಗಾಗಿ ಮಿಕ್ಕ ಕಾಲದಲ್ಲೂ ಆಕಾಶಕ್ಕೆ ತಲೆ ಎತ್ಕೊಂಡು ತಿರುಗುತ್ತವೆ ಅನ್ನೋದನ್ನು ನಮ್ಮ ಕವಿಗಳು ನೋಡಲಿಲ್ಲ. ಯಾಕೆಂದರೆ ಅವುಗಳ ನ್ಯಾಚುರಲ್ ಅಕ್ವೆಂಟೆನ್ಸೇ ಆಗಿರ್ತಕ್ಕಂಥದ್ದು. ಆದರೆ ಇಷ್ಟರ ಮಟ್ಟಿಗೆ ಗಮನಿಸಿದ್ದಾರಲ್ಲ, ಅದು ತುಂಬ ದೊಡ್ಡದು. ಆ ಬಲಾಹಕ ಪಕ್ಷಿಗಳು ಅಂದರೆ ಬೆಳ್ಳಕ್ಕಿಗಳು ಅಂತೀವೆಲ್ಲ, ಕೊಕ್ಕರೆಯ ಜಾತಿಗೆ ಸೇರಿರತಕ್ಕಂಥವು ಕ್ರೇನ್ಸ್, ಅವು ಹಾರಾಡ್ತಾ ಇರ್ತವೆ. ಮತ್ತು ಚಾತಕ ಪಕ್ಷಿಗಳು ಕೂಡ ಅಲ್ಲಿ ತೋರಿಕೊಳ್ಳುತ್ತವೆ. ಇನ್ನು ಮಳೆ ಪಾಂಥರಿಗೆ ಎಷ್ಟು ತೊಂದರೆ ಕೊಡುತ್ತದೆ. ಬಲಾಹ ಕಾಶ್ಚ ಶನಿ ಶಬ್ದಮರ್ದಲಾಹ ಸುರೇಂದ್ರ ಚಾಪಂ ದದತಸ್ತಡಿದ್ಗುಣಂ ಸುತೀಕ್ಷ್ಣಧಾರಾ ಪತನೋಗ್ರ ಸಾಯಕೈ ತುದಂತಿ ಚೇತಃ ಪ್ರಸಭಂ ಪ್ರವಾಸಿನಾಂ. ಇಲ್ಲಿ ಸುತೀಕ್ಷ್ಣ ಅನ್ನುವ ಶಬ್ದದಲ್ಲಿ ಸು ಚೆನ್ನಾಗಿದೆ. ಈಗ ಸುದುಸ್ಸಹ ಅನ್ನುವಂಥದ್ದು, ಸುಕಠೋರ ಅನ್ನುವಂಥದ್ದು, ಸುತೀಕ್ಷ್ಣ ಅನ್ನುವಂಥದ್ದು, ಇಲ್ಲಿ ಸು ಅನ್ನುವಂಥ ಪ್ರಯೋಗ ತುಂಬ ಚೆನ್ನಾಗಿ ಕವಿ ಮಾಡಿರುವಂಥದ್ದು. ಆದರೆ ಇನ್ನೊಂದು ಕಡೆಗೆ ಯತಿ ಕರ್ಕಶವಾಗಿ ಛೇದ ಆಗ್ತಾ ಇದೆ. ಬಲಾಹ ಕಶ್ಚಾಶನಿ ಶಬ್ದ ಮರ್ದಲ ಅಂತ ಅಶನಿ ಶಬ್ದ ಶನಿ ಶಬ್ದ ಆಗಿಬಿಡುತ್ತೆ. ಇದು ಸ್ವಲ್ಪ ಶ್ರುತಿಕಟ್ಟು. ವಸ್ತುತಃ 11 ಅಕ್ಷರದ ಅಥವಾ 12 ಅಕ್ಷರದ ಈ ಛಂದಸ್ಸುಗಳಲ್ಲಿ ಯತಿಸ್ಥಾನ ಅಷ್ಟು ಪ್ರಬಲವಲ್ಲದ ಕಾರಣ ಬಿಡಬಹುದು. ಹಾಗಾಗಿ ಲಕ್ಷಣಕಾರರು ಇದಕ್ಕೆ ಯತಿಯೇ ಇಲ್ಲ ಅನ್ನುವಂತೆ ಹೇಳ್ತಾರೆ. ಆದರೆ ಇನ್ನು ಕೆಲವು ಲಕ್ಷಣಕಾರರು ಪಂಚಾಕ್ಷರ ಅನಂತರವಾಗಿ ಬಲಾಹ ಕಾಶ್ಚ ಅಂತ ಅದಾದ ಮೇಲೆ ಯತಿಸ್ಥಾನ ಬರಬೇಕು ಅಂತ ಹೇಳ್ತಾರೆ. ಓದುವಾಗ ತೋರಿಕೊಳ್ಳುತ್ತೆ. ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋನ ಮನಗಾಧಿರಾಜ ಅಂತಾಗಿದೆ. ಆದರೂ ತೊಂದರೆ ಇಲ್ಲ. ಹಿಮಾಲಯೋನ ಮನಗಾಧಿರಾಜ ಶ್ರುತಿ ಕಟುತ್ವ ಇಲ್ಲ. ಪೂರ್ವಾಪರೌತೋ ಯನಿಧೀವಗಾಹ್ಯ ಅಲ್ಲಿ ಶ್ರುತಿ ಕಟುತ್ವ ಬಂದಿಲ್ಲ. ಸ್ಥಿತ ಪೃಥಿವ್ಯಾ ಇವಮಾನದಂಡ ಕರೆಕ್ಟಾಗಿ ಯತಿಚ್ಛೇದ ಆಗಿದೆ.
ಕರಾರ ವಿಂದೇನ ಪದಾರ ವಿಂದಂ ಮುಖಾರ ವಿಂದೇ ವಿನಿವೇಶಯಂತಂ ಪಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಕರೆಕ್ಟಾಗಿ ಯತಿಸ್ಥಾನಕ್ಕೆ ಚ್ಯುತಿ ಇಲ್ಲದಂತೆ ಆ ಲೀಲಾಶುಕ ಮಾಡಿದ್ದಾನೆ. ಇಲ್ಲಿ ಸ್ವಲ್ಪ ಕವಿ ಕರ್ಕಶವಾಗುವಂತೆ ಮಾಡಿದ್ದಾನೆ. ಅದರಿಂದ ಅಶನಿ ಶಬ್ದ ಮರ್ದಲಾಹ ಅಂತನ್ನುವುದಕ್ಕೆ ಬದಲಾಗಿ ಶನಿ ಶಬ್ದ ಆಗಿಬಿಡುತ್ತೆ. ಹೀಗೆ ಆಗಬಾರ್ದು. ಕೆಲವೊಮ್ಮೆ ಓದುವಾಗ ಯತಿಸ್ಥಾನ ನಮ್ಮ ಮೇಲೆ ಪ್ರಭಾವ ಬೀರೋದ್ರಿಂದ ನಮಗೆ ಗೊತ್ತಿಲ್ಲದೇನೇ ನಾವು ಎಳೆತ ಮಾಡ್ತೀವಿ. ಹಾಗೆ ಇನ್ನೂ ತಪ್ಪಾಗ್ಬಿಡುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ತುಂಬ ಕಡೆ ಹಾಗಾಗುತ್ತದೆ. ಅದು ತಾಪತ್ರಯಾಗ್ನಿ ಸಂತಪ್ತ ಸಮಲ್ಹಾದನ ಚಂದ್ರಿಕಾ ಅನ್ನುವ ಸಾಲನ್ನು ತಾಪತ್ರಯಾಗ್ನಿ ಸಂತಪ್ತ ಸಮಲ್ಹಾದನ ಚಂದ್ರಿಕಾ ಅಂತ ಹೇಳೋದಾಗುತ್ತದೆ. ಆಗ ತಾಪತ್ರಯಾಗ್ನಿಯಿಂದಲೇ ಸಂತಪ್ತಳಾದವಳೆ ಅಂತ ದೇವಿಯನ್ನೇ ನೀನೇ ತಾಪತ್ರಯದಿಂದ ಬೇಯ್ತಾ ಇದೆಯಾ, ಇನ್ನು ನಮಗೇನು ಮಾಡ್ತೀಯಾ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ಒಂದೇ 16 ಅಕ್ಷರದ ದಂಡಾಕಾರ ಸಮಾಸ. ತಾಪತ್ರಯಾಗ್ನಿ ಸಂತಪ್ತ ಸಮಾಲ್ಹಾದನ ಚಂದ್ರಿಕಾ. ತಾಪತ್ರಯದಿಂದ ಸಂತಪ್ತರಾದವರನ್ನ ತಂಪಾಗಿಸುವಂಥ ಬೆಳದಿಂಗಳೇ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಇರಲಿ, ಯಾಕೆ ಇವನ್ನ ಹೇಳ್ತಾ ಇದ್ದೀನಿ, ಕಾಳಿದಾಸ ತಪ್ಪುಗಳು ಮಾಡಿದ್ದಾನೆ. ತಪ್ಪುಗಳನ್ನು ನಾವೇನೂ ಮುಚ್ಚಿಡಬೇಕಾಗಿಲ್ಲ. ತಪ್ಪುಗಳನ್ನು ಕ್ಷಮಿಸುವಷ್ಟು ದೊಡ್ಡವರು ನಾವಲ್ಲ. ಕಾಳಿದಾಸನನ್ನು ಕ್ಷಮಿಸುವ ದೊಡ್ಡತನ ನಮ್ಮದು ಯಾವುದು, ಅವನು ನಮ್ಮನ್ನು ಕ್ಷಮಿಸಬೇಕು. ಆದರೆ ಕಲಿಯುವ ಹಂತದಲ್ಲಿ, ಬೆಳೆಯುವ ಹಂತದಲ್ಲಿ ಯಾರಿಗೂ ಇವೆಲ್ಲ ಇರುತ್ತದೆ. ಅಭ್ಯಾಸದಿಂದಲೇ ಕವಿರಪಿ ಭವತಿ ಮಹಾಕವಿ ಕ್ರಮೇಣ ಇರುವಂಥದ್ದೇ. ಸೊ ಹಾಗಾಗಿ ಇವುಗಳು ಲರ್ನರ್ಸಿಗೆ ತುಂಬ ಪ್ರಯೋಜನ ಆಗುತ್ತದೆ ಅಂತ. ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಒಂದೆರಡು ಅಪೂರ್ಣ ಚಿತ್ರಗಳಿವೆ. ಅವುಗಳಿಂದ ಚಿತ್ರಕಾರರು ಕಲಿಯುವುದು ತುಂಬ ಉಂಟು. ಹಾಗೆ ದೊಡ್ಡ ದೊಡ್ಡ ಸಂಗೀತಗಾರರ ಆರಂಭ ಕಾಲದ ರೆಕಾರ್ಡಿಂಗ್ಗಳನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತದೆ ಹೇಗೆಲ್ಲ ಇದ್ದು ಹಸುಕು ಬಿಸಿಯಾಗಿದ್ದಿದ್ದು ಹಸಿ ಬಿಸಿತನ ಎಲ್ಲ ಹೋಗಿ ಕಡೆಗೆ ಪಾಕ ಪಡ್ಕೊಂಡಿದೆ ಅನ್ನುವಂಥದ್ದು ಇರುತ್ತದೆ. ಎಲ್ಲರಿಗೂ ಕೂಡ ಒಂದು ಬೆಳೆಯುವ ಹಂತ ಅನ್ನೋದಿರುತ್ತದಲ್ಲ. ಆದರೆ ಅದನ್ನು ಸಂಕೋಚ ಪಡಬಾರ್ದು. ನಮ್ಮ ಭೈರಪ್ಪನವ್ರಿಗೇನೆ ತಮ್ಮ ಬೆಳೆಯುವ ಹಂತದ ಒಂದು ಕಾದಂಬರಿಯಾದ ಭೀಮಕಾಯವನ್ನು ಹೊರಗಡೆ ತರೋದಕ್ಕೆ ಅಷ್ಟು ಮನಸ್ಸಿರಲಿಲ್ಲ. ಸಂತೋಷ್ ಕುಮಾರ್ ಗೊಲ್ವಾಡಿಯವರು ಗಲಾಟೆ ಮಾಡಿ ತರಂಗದಲ್ಲಿ ಹಲವು ವರ್ಷಗಳ ಕೆಳಗೆ ಧಾರಾವಾಹಿಯಾಗಿ ಮತ್ತೆ ಬಂತು. ಆಮೇಲೆ ಈಚೆಗೆ ಅದು ಸಾಹಿತ್ಯ ಪ್ರಕಾಶನದಿಂದ, ಸಾಹಿತ್ಯ ಭಂಡಾರದಿಂದ ಉದಯೋನ್ಮುಖ ಭೈರಪ್ಪ ಅನ್ನುವ ಒಂದು ಉಪಶೀರ್ಷಿಕೆಯಿಂದ ಬಂತು. ಏನು ಮಾಡೋದು? ಭೀಮಕಾಯ ನೋಡಿದಾಗ ಈ ಭೀಮಕಾಯರಾದಂಥ ಭೈರಪ್ಪನವ್ರು ಬರೆದಿದ್ದ ಅಂತ ಅನಿಸ್ಬಿಡುತ್ತದೆ. ಆದರೆ ಭೈರಪ್ಪನವ್ರಿಗೂ ಒಂದು ಆರಂಭದ ದಿಶೆ ಇತ್ತಲ್ವ, ಅದನ್ನು ಯಾರು ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಆಗುತ್ತದೆ ಆ ಥರ. ಹಾಗೆಯೇ ಕೆಲವೊಮ್ಮೆ ಮಹಾಪ್ರಬುದ್ಧರಾದ ಕಲಾವಿದರು ತಮ್ಮ ಆಮೇಲಿನ ವರ್ಷಗಳಲ್ಲಿ ಕೆಲವೊಮ್ಮೆ ಸಾಮಾನ್ಯವಾದದ್ದು ಮಾಡಿರುವುದು ಉಂಟು. ಅಶಕ್ತಿಯಿಂದಲೋ ಅನವಧಾನದಿಂದಲೋ ಮತ್ತಿನ್ನು ಹೊಸ ಅನುಭವಗಳಿಲ್ಲದೇ ಇರೋದ್ರಿಂದಲೋ ಹಾಗೂ ಆಗುವಂಥದ್ದುಂಟು. ಅಂಥ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ಬರೆದ ಮೇಲೆ ಮರಳುಮುನಿಯನ ಕಗ್ಗ ಬರೆದರು. ಅವರು ಪ್ರಕಟ ಮಾಡಬೇಕು ಅಂತಿದ್ದರೋ ಇಲ್ವೋ, ಅವರೇ ಬದುಕಿದ್ರೆ ಅದರ ರೂಪ ಹೇಗೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ದೊಡ್ಡವರು ಬರೆದಿದ್ದು ಒಂದೂ ಲೋಪವಾಗಬಾರ್ದು ಅಂತ ನಮ್ಮ ರಂಗನಾಥ್ ಶರ್ಮರು ಅದನ್ನು ಎಲ್ಲ ಸಂಪಾದನೆ ಮಾಡಿ ಕೊಟ್ಟರು. ಆದರೆ ಅಲ್ಲಿ ಎಷ್ಟೋ ಪದ್ಯಗಳಲ್ಲಿ ಪುನರುಕ್ತಿಗಳು ಮತ್ತು ಪುನಃ ಅದೇ ಭಾವಗಳ ಆವರ್ತನೆಯು ಕಾಣುವಂಥದ್ದು ಉಂಟು. ಕೆಲವು ಪದ್ಯಗಳಿಗೆ 4ನೇ ಸಾಲನ್ನು ಅವರು ಬರದೇ ಇಲ್ಲ, ಆಲೋಚನೆ ಮಾಡಿ ಬರಿತಾ ಇದ್ದರು ಏನೋ. ಆದರೆ ಅದನ್ನೂ ಬಿಡಬಾರ್ದು ಅಂತ ರಂಗನಾಥ್ ಶರ್ಮರು ತಾನು ತನಗೆ ತೋರಿದಂತೆ ಪೂರ್ಣ ಮಾಡಿದ್ದೀನಿ ಅಂತ ಬರ್ಕೊಂಡು 18 ಪದ್ಯಗಳು ಕೊಡ್ತಾರೆ. ಕೊಟ್ಟಿದ್ದು ನಮಗೆ ತುಂಬ ಪ್ರಯೋಜನಕಾರಿಯಾದದ್ದೇ ಹೌದು. ಅಂದರೆ ಈ ಥರದ್ದೆಲ್ಲ ಉಂಟು. ಇದು ಕಲಿಕೆಯವರಿಗೆ ಬಹಳ ಬಹಳ ಪ್ರಯೋಜನಕಾರಿಯಾಗುತ್ತದೆ. ಅಷ್ಟೇ ಯಾಕೆ ಪದ್ಮಾ ಸುಬ್ರಹ್ಮಣ್ಯಮ್ಮು ಆಂಗಿಕದಲ್ಲಿ ಅತ್ಯಂತ ಸಮೃದ್ಧಿ ಪಡೆದಾಗ ಅವರು ಪಟುತ್ವ ಇದ್ದಾಗ ಮಾಡಿದ ನೃತ್ಯಕ್ಕಿಂತ ನನಗೆ ಈ ಹೊತ್ತಿನ ನೃತ್ಯ ಇಷ್ಟ ಆಗುತ್ತೆ. ಅದಕ್ಕೆ ಕಾರಣ ಸಾತ್ವಿಕದಲ್ಲಿ ಸಮೃದ್ಧಿ ಬಂದಿರುವಂಥದ್ದು. ಹೀಗೆಲ್ಲ ಇರುತ್ತವೆ. ಇದು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಹಾಗಾಗಿ ಮಹಾಕವಿ ವಿಮರ್ಶೆ ಮಾಡ್ತಾ ಇದ್ದೀನಿ ಅನ್ನುವುದರಿಂದ ಅವನನ್ನು ಕೇವಲ ಮಾಡಿದ್ದೀನಿ ಅಂತ ಯಾರೂ ಭಾವಿಸ್ಕೋಬಾರ್ದು. ಆ ಬಲಾಹಕಗಳು ಅಂದರೆ ಬೆಳ್ಳಕ್ಕಿಗಳು ಗುಡುಗು ಮೊಳಗಿನ ಶಬ್ದಕ್ಕೆ ಹಾರಾಡ್ತಾ ಇವೆ. ಆಗ ಅವು ಇಂದ್ರಚಾಪದ ಕೆಳಗೆ ಹಾರ್ತಾ ಇವೆ. ಕಾಮನ ಬಿಲ್ಲು ಆಕಾಶದಲ್ಲಿ ಮೂಡಿದೆ ಅದರ ಕೆಳಗೆ. ಆಗ ಅದು ಹೇಗೆ ಕಂಡಿದೆ ಅಂದರೆ ಕಾಮನ ಬಿಲ್ಲಿಗೆ ಹುರಿಯನ್ನು ಕಟ್ಟಿದ ಹಾಗೆ, ಹೆದೆಯನ್ನು ಕಟ್ಟಿದ ಹಾಗೆ ಕಾಣಿಸ್ತಾ ಇವೆ. ದ ಬೌ ಈಸ್ ಸ್ಟ್ರಿಂಗ್ಡ್ ಅಂತ ಆಗ್ತಾ ಇದೆ, ರೈನ್ ಬೌ ಈಸ್ ಸ್ಟ್ರಿಂಗ್ಡ್ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಅಲ್ಲಿಂದ ಹರಿದು ಬರ್ತಾ ಇರತಕ್ಕಂಥ ರಪರಪನೆ ಬೀಳುವ ಮಳೆಯ ಧಾರೆ ಬಿಲ್ಲಿಂದ ಒಡನೊಡನೆ ಬಿಟ್ಟಂತಹ
ಪರಂಪರೆಯಾದ ಬಾಣಗಳಂತೆ, ಪುಂಖಾನುಪುಂಖವಾದ ಬಾಣಗಳಂತೆ ಕಂಡು ಈ ಬಾಣಗಳು ಪಾಪ ಪ್ರಯಾಣಿಕರನ್ನು ಆಘಾತಗೊಳಿಸ್ತಾ ಇವೆ, ಘಾಸಿಗೊಳಿಸ್ತಾ ಇವೆ ಅಂತ ಅನ್ನಿಸ್ತಾ ಇದೆ ಅಂತ ತುಂಬ ಸುಂದರವಾದ ಕಲ್ಪನೆಯನ್ನು ಕವಿ ಮಾಡಿದ್ದಾನೆ. ತುಂಬ ಚೆನ್ನಾಗಿರ್ತಕ್ಕಂಥ ಕಲ್ಪನೆ, ಒಳ್ಳೆಯ ಒರಿಜಿನಲ್ ಆದಂಥದ್ದು ಅಂತ ಅನಿಸುತ್ತದೆ. ಪ್ರಭಿನ್ನ ವೈದೂರ್ಯನಿಭೈಸ್ತೃಣಾಂಕುರೈ ಸಮಾಚಿತ ಪ್ರೋತ್ಥಿತ ಕಂದಲೀದಲೈ ವಿಭಾತಿ ಶುಕ್ಲೇತರ ರತ್ನಭೂಷಿತ ವರಾಂಗನೆ ವಕ್ಷಿತಿರಿಂದ್ರ ಗೋಪಕೈ. ಮಳೆ ಆರಂಭವಾದೊಡನೆ ಈ ದೀಪದ ಹುಳುಗಳು ಕೂಡ ಏಳುತ್ತವೆ ನೆಲದಿಂದ. ಅದು ಎಲ್ಲಿದ್ದುವೋ, ಯಾವ ಒಳಗಡೆ ಸೇರಿದ್ದುವೋ, ಕಟ್ಟಿರುವೆಗಳು, ರೆಕ್ಕೆ ಇರುವ ಹುಳುಗಳು ಎಲ್ಲ ಒಮ್ಮೆಲೆ ಏರ್ಬಿಡುತ್ತವೆ. ಜೊತೆಗೆ ಮಿಂಚು ಹುಳುಗಳು ಕೂಡ ಮಳೆಗಾಲದ ಆರಂಭದಲ್ಲಿ ಕಾಣಿಸ್ಕೊಳ್ಳುತ್ತವೆ. ಇವು ಈ ಇಂದ್ರಗೋಪ ಅಂತ ಸಂಸ್ಕೃತದಲ್ಲಿ ಕರೆಯುವ ಈ ಒಂದು ದೀಪದ ಹುಳುಗಳು ಕಂದು ಕೆಂಪು ಬಣ್ಣದಲ್ಲಿ, ರೆಡ್ಡಿಶ್ ಬ್ರೌನ್ ಕಲರ್ನಲ್ಲಿ ಇರ್ತಕ್ಕಂಥವು. ಹಾಗಾಗಿ ಅವುಗಳನ್ನು ಹೇಳ್ತಾ ಇದ್ದಾನೆ ಕವಿ, ವೈಡೂರ್ಯದ ಬಣ್ಣದಲ್ಲಿ. ವೈಡೂರ್ಯ, ವಿಡೂರ ಅನ್ನುವ ದೇಶದಿಂದ ಹುಟ್ಟಿದಂಥದ್ದು. ವಿಡೂರ ದೇಶದಲ್ಲಿ ಸಿಗುವ ಮಣಿಗಳು ವೈಡೂರ್ಯ ಅಂತ. ಆ ವೈಡೂರ್ಯ ಮಣಿಗಳ ಹಾಗೆ ಕಾಣಿಸ್ತಾ ಇವೆ. ಮತ್ತು ಅವುಗಳು ಪೊದೆ ಪೊದೆಗಳಲ್ಲಿ ತೋರ್ಕೊಳ್ತಾ ಇವೆ. ನೋಡಿದಾಗ ಭೂಮಿಗೆ ಈ ಒಂದು ರತ್ನಗಳ ಅಲಂಕಾರ ಆಗಿದೆಯಾ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ. ಬೇರೆ ಕವಿಗಳು ಮತ್ತೆ ವರ್ಣಿಸ್ತಾರೆ, ಇಂದ್ರಗೋಪಗಳು ಹೇಗೆ ಬಿದ್ದುವು ಅಂತಂದರೆ ಲಾಕ್ಷಾರಸದ ಹನಿಗಳೇನೇ ಬಿದ್ದುವ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತನ್ನುವಂಥದ್ದು. ಇನ್ನು ಕವಿ ಹೇಳ್ತಾನೆ, ಸದಾ ಮನೋಜ್ಞಂ ಸ್ವನದುತ್ಸವೋತ್ಸುಕಂ ವಿಕೀರ್ಣ ವಿಸ್ತೀರ್ಣ ಕಲಾಪಶೋಭಿತಂ ಸಸಂಭ್ರಮಾಲಿಂಗನ ಚುಂಬನಾಕುಲಂ ಪ್ರವೃತ್ತ ನೃತ್ಯಂ ಕುಲಮಧ್ಯ ಬರ್ಹಿಣಾಂ. ಈಗ ನವಿಲುಗಳ ಕುಣಿತ ಆರಂಭವಾಗಿದೆ. ಎಲ್ಲೆಲ್ಲಿಯೂ ಅವು ಕೇಕಾರವ ಮಾಡ್ತಾ ಇವೆ, ಚೆನ್ನಾಗಿದೆ ಅಂತ. ನವಿಲಿನ ಕೂಗು ತುಂಬ ಕರ್ಕಶವಾಗಿರುತ್ತದೆ, ಯಾವುದೋ ಒಂದು ಬೆಕ್ಕು ಚಿತ್ಕಾರ ಮಾಡದಂತೆ ಇರುತ್ತದೆ. ಆನೆಗಳ ಮದಧಾರೆ ಗಬ್ಬು ವಾಸನೆ ಬರುತ್ತದೆ. ಆದರೆ ನಮ್ಮ ಕವಿಗಳು ಮದಧಾರೆಯನ್ನು ಸುವಾಸನೆ ಅಂತಲೂ ನವಿಲಿನ ಕೇಕೆ ಮನೋಹರ ಅಂತಲೂ ವರ್ಣಿಸ್ತಾರಲ್ಲ. ಷಡ್ಜಸ್ವರದ ಹುಟ್ಟೆ ಕೇಕೆಯಲ್ಲಿದೆ ಅಂತ. ಕೇಕೆ ಇರುವುದರಿಂದಲೇ ಕೇಕಿ ಅಂತ. ಅರೆ, ಕೇಕೆ ಅನ್ನುವ ಶಬ್ದದಿಂದಲೇ ಗೊತ್ತಾಗುತ್ತದೆ ಅದು ಇಂಪಲ್ಲ ಅಂತ. ಕೇಕೆ ಹಾಕಿ ನಕ್ಕರು ಅಂತಂದರೆ ಜೋರಾಗಿ ನಕ್ಕರು ಅಂತ. ಯಾಕೆ ಇಂಪು ಅಂತಾರೆ? ಪ್ರಕೃತಿಯ ಯಾವ ಸ್ವರವೂ ಚೆನ್ನ, ನ್ಯಾಚುರಲ್ ಆಗಿರುವುದು ಯಾವುದು ಚೆನ್ನ ಅನ್ನುವುದು ದೊಡ್ಡ ದೃಷ್ಟಿ. ಅಲ್ಲಿಂದ ನಮಗೆ ಗೊತ್ತಾಗುತ್ತೆ. ನೀವು ನೋಡಿ, ಯಾವ ಒಂದು ಪಕ್ಷಿ ಕೂಡ ಅದು ಕಾಗಿಯಾಗಲಿ ಗೂಬೆಯಾಗಲಿ ಚೆನ್ನಾಗಿಯೇ ಇರ್ತಕ್ಕಂಥದ್ದು. ಚೆನ್ನ ಅನ್ನುವ ದೃಷ್ಟಿ ನಾವು ಬೆಳೆಸಿಕೊಂಡಂತೆ ಹೋಗುವಂಥದ್ದು. ಮತ್ತು ಯಾವ ಹೂವು ಕೂಡ ನೋಡೋದಕ್ಕೆ ಚೆನ್ನವೇ ಇರುತ್ತದೆ. ಆ ರೀತಿಯಲ್ಲಿ ಹೀಗೆ ನೋಡ್ಕೊಳ್ಬೇಕು. ಮತ್ತು ಮದಧಾರೆಯ ಪರಿಮಳ ತುಂಬಿಗಳಿಗೆ ಚೆನ್ನ ಅಂತಷ್ಟೇ ಹೊರತು ಮನುಷ್ಯರಿಗೆ ಅದು ಪರಿಮಳ ಅಂತ ಎಲ್ಲೂ ಕವಿಗಳು ಹೇಳಿಲ್ಲ ಅಂತ ಒಂದು ರಕ್ಷಿತವಾದದ್ದು. ಮತ್ತು ಮೇಲಾಗಿ ಕವಿಸಮಯ ಅಂತ ಒಂದು ಇದ್ದೇ ಇದೆಯಲ್ಲ, ಒಂದಿಷ್ಟು ಸುಳ್ಳನ್ನು ಇಟ್ಕೊಳ್ತಾರೆ. ಏನು ಮಾಡೋದಕ್ಕೆ ಸಾಧ್ಯ? ಒಂದಿಷ್ಟು ಸುಳ್ಳಿನ ಬಂಡವಾಳವೂ ಇಲ್ಲದೆ ಕಾವ್ಯ ಆಗೋದಿಲ್ಲ. ಕಲ್ಪನೆ ಅಂದರೆ ಸುಳ್ಳು ಅಂತಲೇ ಅರ್ಥ. ಆದರೆ ಹಾನಿಕರವಲ್ಲದ, ನಮ್ಮನ್ನು ದಡ ಸೇರಿಸುವಂಥ ಸುಳ್ಳು. ನೋಡಿ, ಗಟ್ಟಿಯಾಗಿದ್ದರೆ ಸೋರೆ ಬುರುಡೆ, ಒಳಗೂ ಕೂಡ ಗಟ್ಟಿಯಾಗಿದ್ದರೆ, ತುಂಬಿಕೊಂಡಿದ್ದರೆ, ಮತ್ತು ಯಾವ ನಮ್ಮ ಈ ನೀರಿನಲ್ಲಿ ತೇಲೋದಕ್ಕೆ ಬಳಸ್ತಕ್ಕಂತಹ ಗಾಳಿಯ ಚೀಲ ಅದು ಒಳಗೆಲ್ಲ ಘನೀಭೂತವೇ ಆಗಿದ್ದರೆ ನಮ್ಮ ದಡ ಸೇರಿಸ್ತಾ ಇತ್ತಾ, ಮುಳುಗಿಸ್ತಾ ಇತ್ತು. ಹಾಗಾಗಿ ಶಂಕರರು ಹೇಳ್ತಾರೆ, ಮಿಥ್ಯಾಭೂತವಾದ ಶಾಸ್ತ್ರವು ಕೂಡ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಡುತ್ತದೆ ಅಂತ. ಟೊಳ್ಳಾಗಿದ್ದರಿಂದಲೇ ಸೋರೆ ಬುರುಡೆ ದಡ ದಾಟಿಸುತ್ತದೆ, ಟೊಳ್ಳಾಗಿದ್ದರಿಂದಲೇ ಈ ಟೈರು ಟ್ಯೂಬುಗಳು ನಮ್ಮನ್ನು ಈಜುವಂತೆ ಮಾಡುತ್ತವೆ ಅನ್ನುವಂತೆ ಈ ಕಲ್ಪನೆಗಳು ಸುಳ್ಳಾಗಿರೋದ್ರಿಂದಲೇ ಸೌಂದರ್ಯದ ಸತ್ಯವನ್ನು ನಮ್ಮ ಮಟ್ಟಿಗೆ ಮನಸ್ಸಿಗೆ ತಂದುಕೊಡುತ್ತವೆ. ಆ ಕೇಕಾ ಕಲಾಪವನ್ನು ಮಾಡುವಂತಹ ನವಿಲುಗಳು ಎಲ್ಲೆಲ್ಲಿಯೂ ಕೂಡ ಕೊರಳು ಕೊಂಕಿಸಿಕೊಂಡು ಗರಿ ಬಿಚ್ಚಿಕೊಂಡು ಕುಣಿತಾ ಇವೆ. ಆ ನೃತ್ಯ ತುಂಬ ರಮಣೀಯ ಅಂತ. ನವಿಲಿನ ನೃತ್ಯವನ್ನು ತುಂಬ ಮೆಚ್ಚುತ್ತಾರೆ, ಗರಿಬಿಚ್ಚಿದ್ದನ್ನು ತುಂಬ ನೋಡ್ತಾರೆ. ಆದರೆ ಕೊರಳಿನ ಕೊಂಕನ್ನು ತುಂಬ ಜನ ನೋಡಿಲ್ಲ, ಗಮನಿಸಿಲ್ಲ. ನಾವು ಯಾವುದೋ ಒಂದರ ಒಳ್ಳೆಯ ಭಾಗವನ್ನು ನೋಡ್ತಾ ಮತ್ತೊಂದು ಒಳ್ಳೆಯ ಭಾಗವನ್ನು ನೋಡೋಲ್ಲ. ನಿಜಕ್ಕೂ ಹೇಳ್ತೀನಿ, ನವಿಲಿನ ಮತ್ತು ಹಂಸದ ಪಾರಿವಾಳದ ಕೊರಳು ಕೊಂಕನ್ನು ಗಮನಿಸಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಳ್ಳೆ ಹುಂಜದ ಕೊರಳಿನ ಕೊಂಕು ತುಂಬ ಚೆನ್ನಾಗಿರ್ತದೆ. ಅದು ಎಷ್ಟು ಬಳಕುತ್ತದೆ, ಅದರ ಮೇಲಿನ ಗರಿಗಳು, ಆ ಗರಿಗಳ ಶೈನಿಂಗ್ ಯಾವ ಥರ ಇರುತ್ತದೆ, ಅದರ ಜಿಡ್ಡಿರುವುದರಿಂದ ಹೇಗಾಗುತ್ತದೆ. ಪಾರಿವಾಳಗಳಂತೂ ಹೊಗೆ ಬಣ್ಣದ ಪಾರಿವಾಳಗಳು ಕೊರಳು ಕುಂಕಿಸಿದಾಗ ಅದರ ಮೇಲೆ ಇಂದ್ರಚಾಪ ವರ್ಣಗಳು ಹೇಗೆ ಮಿಂಚಿ ಮಾಯವಾಗುತ್ತವೆ ಅನ್ನೋದನ್ನು ನೋಡಿದಾಗ ನಮಗನ್ನಿಸುತ್ತದೆ, ಈ ಒಂದು ಕೊರಳಿನಲ್ಲಿಯೇ ಗ್ರೀವಾರೇಚಕದ ಎಷ್ಟು ಭಾವಗಳು ತೋರ್ಕೊಳ್ತಾ ಇವೆ. ತುಂಬ ಒಳ್ಳೆಯ ನೃತ್ಯ ಅಂತ ಅನಿಸುತ್ತದೆ. ಈ ರೀತಿಯಾದ ಮಳೆಗಾಲದ ವಿವರಗಳನ್ನು ನಾಳೆ ಮತ್ತಷ್ಟು ನೋಡೋಣ. ನಮಸ್ಕಾರ.